This episode is powered by ತುಂಬಾ ಸ್ಟ್ರಿಕ್ಟ್ ಆಗಿ ಹೌಸ್ ಅರೆಸ್ಟ್ ತರ ಅಪ್ಪಾಜಿ ಇಟ್ಟಿದ್ರು ಚೆನ್ನೈ. ಸೊ ಅವರಿಗೆ ಗೊತ್ತಿಲ್ಲದೆ ಹೆಡ್ಫೋನ್ಸ್ ಹಾಕೊಂಡು ಸ್ಪೀಕರ್ ಬ್ಲಾಸ್ಟ್ ಮಾಡ್ತಾ ಇದ್ದೆ. ನಾನೇ ಸ್ಯಾಕ್ಸೋಫೋನ್ ಎಲ್ಲ ನುಡಿಸಿ ಚಿಕ್ಕದು ಮಲ್ಟಿಮೀಡಿಯಾ ಮೈಕ್ರೋಫೋನ್ ಇದೆ, ಅದರಲ್ಲಿ ಕೂತು ರೆಕಾರ್ಡ್ ಮಾಡಿ ಏನದು ಎರಡು ಬಿಟ್ರು ಕೆನ್ನೆಗೆ ಮ್ಯೂಸಿಕ್ ಎಲ್ಲ ಏನಿಲ್ಲ ನಿನ್ಗೆ, ನಿನ್ ಕಲಿಯೋದು ಸ್ಯಾಕ್ಸೋಫೋನ್ ಕಲಿಯೋದು, ಇದೆಲ್ಲ ಮಾಡಕ್ ಆಗಲ್ಲ. ನೀವು ಯು ನಾಟ್ ರೆಹಮಾನ್, ಯು ನಾಟ್ ಗೋಯಿಂಗ್ ಟು ಬಿ ಇಳೆಯರಾಜ ಅವರು. ಒಂದು ಮರದಲ್ಲಿ ಒಂದು ಮಾವಿನಕಾಯಿ ಇದೆ, ಕಲ್ಲು ತೆಗೆದು ಬಿಸಾಕ್ತೇನೆ ಬೀಳತ್ತೆ, ಅಥವಾ ವಿಕೆಟ್ ಸ್ಟಂಪ್ಸ್ ಇದೆ, ನಿನ್ ಬಾಲ್ ಬಿಸಾಕ್ತೆ, ಇಟ್ ಮೈಟ್ ಹಿಟ್, ಬಟ್ ಸೆಕೆಂಡ್ ಟೈಮ್ ಇಟ್ ವಿಲ್ ನಾಟ್. ಸೊ ದಟ್ಸ್ ಕಾಲ್ಡ್ ಬಿಗಿನರ್ಸ್ ಲಕ್. ಪ್ರಾಕ್ಟೀಸ್ ದ್ಯಾಟ್. ಕರ್ನಾಟಕದಲ್ಲೂ ತುಂಬಾನೇ ಕಾಂಟ್ರವರ್ಸಿಗಳನ್ನಾಗ್ಲಿ ಗಲಾಟೆಗಳನ್ನಾಗ್ಲಿ ನೋಡ್ತೇವೆ. ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಇಲ್ಲಿ ಬಂದವರು ಇಲ್ಲಿ ನಾವು ಜೀವನ ಮಾಡ್ಬೇಕಂದ್ರೆ ಇಲ್ಲಿದ್ದು ಲ್ಯಾಂಗ್ವೇಜ್, ಇಲ್ಲಿದ್ದು ಕಲ್ಚರ್ ನಾವು ಕಲೀಲೇಬೇಕು. Commercially, Savari was the first success for you. ಯಾ, ಮ್ಯೂಸಿಕಲಿ. ಇವಾಗ ತುಂಬಾ ಜನ ಕೇಳ್ತಾರೆ, ನೀವು ಮರಳಿ ಮರೆಯಾಗಿ ಹೇಗ್ ಬಂತು ಟ್ಯೂನು, ನಿಮ್ಮ ದನಿಗಾಗಿ ನಿಮ್ಗೆ ಹೇಗ್ ಬಂತು. ಎನಿ ಕ್ರಿಯೇಟರ್ ದೇ ಕೆನಾಟ್ ಸೇ ಅದು ನನ್ಗೆ ಹೇಗ್ ಬಂತು. ಐ ಥಿಂಕ್ ದ ಕನೆಕ್ಷನ್ ವಿತ್ ಗಾಡ್. ಯಾರಾದ್ರೂ ಒಂದು ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಅಲ್ಲಿ ಮಾಡ್ಬೇಕು, ಬ್ರೆಜಿಲಿಯನ್ ಮ್ಯೂಸಿಕ್ ಮಾಡ್ಬೇಕು, ಅರೇಬಿಕ್ ಮ್ಯೂಸಿಕ್ ಮಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ ನಾನೆಲ್ಲೋ ಅರೇಬಿಕ್ ಮ್ಯೂಸಿಕ್ ಹೇಳಿರ್ಬೇಕು. ಇಲ್ಲಾಂದ್ರೆ ನನಗೆ ಗೊತ್ತು, ಐ ಆಮ್ ನಾಟ್ ಬ್ರಹ್ಮ. ತುಂಬಾ ಜನರಿಗೆ ನಂದು ಲೇಟೆಸ್ಟ್ ಸಾಂಗ್ ಗೊತ್ತೇ ಇಲ್ಲ. ಸವಾರಿ ಅಂಡ್ ಪೃಥ್ವಿ ಅಂತ ಬಂದಾಗ ಆಲ್ಬಮ್ಮೇ ಬ್ಲಾಕ್ ಬಸ್ಟರ್ ಆಗಿತ್ತು. ಆವಾಗ ಕನ್ನಡ ಸಾಂಗ್ಗಳು ಸಿನಿಮಾಗಳನ್ನು ತುಂಬಾ ನೋಡ್ತಾ ಇದ್ರು. ಲಾಟ್ ಆಫ್ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನೋದು ಇದೆ. ದೊಡ್ಡ ಸಿನಿಮಾಗಳಿಗೆ ಬರ್ಬೋದು. ಸೊ ನಾಟ್ ಎವ್ರಿ ಒನ್ ಕ್ಯಾನ್ ಡೂ ಆಫ್ ಬಿಗ್ ಫಿಲ್ಮ್ ಲೈಕ್ KGF or ಕಾಂತಾರ. ವೆನ್ ವಿ ಡಿಡ್ ಪೃಥ್ವಿ, ಪೇಪರಲ್ಲೆಲ್ಲ ಪುನೀತ್ ರಾಜ್ಕುಮಾರ್ ಅಂತವರ ಅತಿ ದೊಡ್ಡ ಕಲಾವಿದರಿಗೆ ಅತಿ ಕೆಟ್ಟ ಸಂಗೀತ ನೀಡಿದ ಸಂಗೀತ ನಿರ್ದೇಶಕ ಅಂತ ಬರ್ತಾರೆ ಪೇಪರಲ್ಲಿ. ಡೋಂಟ್ ಎಕ್ಸ್ಪೆಕ್ಟ್ ನೋ ವಾಟ್ಸ್ ಆಲ್. ಒಂದು ಇಟ್ಟ ಹೋದ್ರೆ ಹೋಗ್ಲಿ, ಇನ್ನೊಂದು ಬರುತ್ತೆ. ನೋ, ಅ ಕ್ರಿಯೇಟರ್ ಕ್ಯಾನಾಟ್ ಬಿ ವಿದೌಟ್ ಬೀಂಗ್ ಡಿಸಪಾಯಿಂಟೆಡ್ ವೆನ್ ಹಿಸ್ ಸಾಂಗ್ ಆರ್ ಹಿಸ್ ಎನಿ ಆರ್ಟ್ ಆರ್ ಎನಿ ಕ್ರಿಯೇಷನ್ ಡಸಂಟ್ ರೀಚ್. ಸಕ್ಕರೆ ಇದ್ರು ಸಕ್ಕರೆ ಸಿಹಿ ಅಂತ ಬರ್ದಿರ್ತಾರೆ. ಅನ್ಲೆಸ್ ಈಟಿಂಗ್ ಸಕ್ಕರೆ ಟೇಸ್ಟಿಂಗ್, ಯು ಶುಡ್ ದೆನ್ ಓನ್ಲಿ ವಿಲ್ ನೋ ವಾಟ್ ಈಸ್ ಸ್ವೀಟ್ ಆರ್ ಸಾಲ್ಟ್ ಆರ್ ವಾಟ್ ಎವರ್ ಇಟ್ ಇಸ್. ಡಿಸಪಾಯಿಂಟ್ಮೆಂಟ್ಸ್ ಆರ್ ಪಾರ್ಟ್ ಆಫ್ ಯುವರ್ ಲೈಫ್. So if you have to invite the audience to watch your film, our film, how would you do it? ಏನಕ್ಕೆ ಬರಬೇಕು? ಏನಿಲ್ಲ, ಮಜಾ ತಗೊಳಕ್ ಬನ್ನಿ, ಹೊಟ್ಟೆ ತುಂಬ ನಗೋಕ್ ಬನ್ನಿ. 1.5 ಸಾಂಗ್ಸ್ ಆರ್ ಪ್ಲೇಸ್ಡ್. ಒಳ್ಳೆ ಮಜಾ ತಗೋತೀರ ನೀವು ಸಿನಿಮಾ ನೋಡಿ. ಯಾಕಂದ್ರೆ ಅನಂತು ಕ್ಯಾರೆಕ್ಟರ್, ಹಾಫ್ ಕ್ಯಾರೆಕ್ಟರ್ ಅಂಡ್ ಒನ್ ಕ್ಯಾರೆಕ್ಟರ್ ಜೆಲ್ಡ್ ರಿಯಲಿ ವೆಲ್. ನೀವು ಎಲ್ಲದನ್ನ ರಿಲೇಟ್ ಮಾಡ್ಕೋತೀರ. ಕಮ್ ಟು ಥಿಯೇಟರ್ ವೆರಿ ಸೂನ್. ವೆಲ್ಕಮ್ ಟು ದ ಓಪನ್ ಟಾಕ್ ವಿತ್ ಶ್ರೇಯಸ್ ಸೂರಿ. ಹೊಸ ಎಪಿಸೋಡ್. ಇವತ್ತು ನಮ್ಮ ಜೊತೆ ಇದ್ದಾರೆ ಲಕ್ಷ್ಮೀ ಪುತ್ರ, ಶಾರದಾ ಪುತ್ರ, ಸರಸ್ವತಿ ಪುತ್ರ, ಅ ಪ್ರಿಡಾಮಿನೆಂಟ್ ಮ್ಯೂಸಿಕ್ ಕಂಪೋಸರ್, ಸಿಂಗರ್, ಮ್ಯೂಸಿಕ್ ಡೈರೆಕ್ಟರ್ ಇನ್ ಮೆನಿ ಲ್ಯಾಂಗ್ವೇಜಸ್. ಕನ್ನಡ ಆಗಿರ್ಬೋದು, ತುಳು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು. ದೆರ್ ಇಸ್ ದ ಒನ್ ಆ್ಯಂಡ್ ಓನ್ಲಿ ಮಿಸ್ಟರ್ ದಿ ಮೆಲೋಡಿ ಪ್ರಿನ್ಸ್ ಕದ್ರಿ ಮಣಿಕಂದ್ ಸರ್. ವೆಲ್ಕಮ್. Thank you so much for giving your valuable time. Thank you for welcoming me and thank you for the long list of titles. Allah, that is much needed. Namaskara, and very happy to be a part of your podcast, the Shreyas Suri Open Talk show. with Shreyas Suri. Yeah, no, I'm giving it this name. Open Talk. Let's talk openly. Let's talk openly. You're up for it? I am game, baby. Wonderful. This energy, this Josh, I don't think from the beginning of the podcast, ಯಾರು ಇಷ್ಟೊಂದು ಜೋಶ್ ಕೊಟ್ಟಿಲ್ಲ. So I think ಜೋಶ್ ಮಹಾರಾಜ ಅಂತ ಹೇಳಿದ್ರು ಇವಾಗ ತಪ್ಪಾಗಲ್ಲ. I'm the ever young Mr. Kadri. I'm sure, no doubt. Because ಸಿನಿಮಾ, ಸೀರಿಯಲ್, ನಿಮ್ಮ ಒಂದು ಪ್ಯಾಷನ್ ಆನ್ ಸ್ಟೇಜ್, ಆ ಫೈರ್, unbelievable. Thank you. Kudos, and I think ಇನ್ನೂ ತುಂಬಾ ವರ್ಷ it should continue. Yes. God bless you with all that is required. Thank you so much. So, Mani sir, we go a long back. We go way long back, Mani sir. Yes. Before that, ನಿಮ್ಮ ಒಂದು small journey to all our audience. Journey has been beautiful so far. Being born to the legendary musician, I would like to say an incarnation of a lovely musician ಅಂತ ಹೇಳ್ಬೋದು. My beloved father, late ಪದ್ಮಶ್ರೀ ಡಾಕ್ಟರ್ ಕದ್ರಿ ಗೋಪಾಲ್ನಾಥ್ ಅವರಿಗೆ ಮತ್ತು ಸರೋಜಿನಿ ಗೋಪಾಲ್ನಾಥ್ ನಮ್ಮಮ್ಮ, ಅವರಿಬ್ಬರಿಗೂ ಮಗನಾಗಿ ಹುಟ್ಟೋದಕ್ಕೆ ರಿಯಲಿ ಬ್ಲೆಸ್ಡ್. ಆ್ಯಂಡ್ ತಂದೆಯವರ ಒಂದು ಪಾಠಾಂತರ ಬಾಲ್ಯದಿಂದ ಗುರುಗಳು, ಇವಾಗ ಅವರು ಇಲ್ಲ, ಶ್ರೀನಾಥ್ ಮರಾಠೆ, ಅವರ ಒಂದು ಸಂಗೀತ ಒಂದು ಕ್ಲಾಸಸ್ ಆ್ಯಂಡ್ ತಾಯಿಯ ಶಿಸ್ತು ಅಂತ ಹೇಳ್ಬೋದು. ಬಿಕಾಸ್ ಮಾಮ್ ಯೂಸ್ ಟು ಬಿ ಎ ಟೀಚರ್. ಹಾಗಾಗಿ ಇಟ್ ಆಲ್ ಬ್ಲೆಂಡೆಡ್ ವೆಲ್ ಆ್ಯಂಡ್ ದ ಜರ್ನಿ ಹ್ಯಾಸ್ ಬಿನ್ ಬ್ಯೂಟಿಫುಲ್. ಬಟ್ ಇನ್ನೂ ಡೀಪಾಗಿ ಹೋಗ್ಬೇಕಿದ್ರೆ ಮಂಗಳೂರಲ್ಲಿ ಐ ಯೂಸ್ ಟು
ಫೈಂಡ್ ರೀಸನ್ಸ್ ಟು ಎಸ್ಕೇಪ್ ಮ್ಯೂಸಿಕ್. ಟು ಎಸ್ಕೇಪ್ ಮ್ಯೂಸಿಕ್. ಎಸ್ಕೇಪ್ ಮ್ಯೂಸಿಕ್, ಎಸ್. ಯಾವ ವಯಸ್ಸಲ್ಲಿ? ಚಿಕ್ಕ ವಯಸ್ಸಲ್ಲಿದ್ದಾಗ, ಬಿಕಾಸ್ ಅಪ್ಪಾಜಿ ಯೂಸ್ ಟು ಟ್ರಾವೆಲ್ ಟೂರ್ ಆಲ್ ದ ಟೈಮ್. ನಾನು ಮ್ಯೂಸಿಕ್ಕಿಂದ ಹೇಗೆಲ್ಲ ತಪ್ಪಿಸ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಮನೆ ಹಿಂದ್ಗಡೆ ನಮ್ಮ ಗುರುಗಳ ಮನೆ ಇದ್ದಿದ್ದು, ಅಲ್ಲಿ ಸಂಗೀತ ಕ್ಲಾಸಿಗೆ ಹಾಕಿದ್ರು. ಬಟ್ ಐ ಯೂಸ್ ಟು ಫೈಂಡ್ ಆಲ್ ದ ರೀಸನ್ಸ್ ಟು ಎಸ್ಕೇಪ್ ದ ಕ್ಲಾಸ್. ಆ ಸಂಗೀತ ಕ್ಲಾಸಿಗೆ ಮುಂಚೆ ಬಂದಾಗ ಏನೆಲ್ಲ ಕ್ರಿಯೇಟಿವಿಟಿ, ಸೊ ಕ್ರಿಯೇಟಿವಿಟಿ ಅಲ್ಲಿಂದ ಶುರು ಆಗಿದ್ದು ನನಗೆ. ಅಂದರೆ ಸಂಗೀತ ಕ್ಲಾಸನ್ನು ಯಾವ ಥರ Escape ಆಗ್ಬೋದು ಅಂತ. ಆಗ್ಬೋದು. ಸೊ ಅಲ್ಲಿಂದ ಶುರು ಆಗಿ ತುಂಬ ಏನು ನಖರ ಮಾಡ್ತಾ ಇದ್ದೆ ನಾನು. ಅಲ್ಲಿಂದ ಹೊಟ್ಟೆ ನೋವು ಶುರು ಆಗೋದು, ಕಾಲು ನೋವು ಶುರು ಆಗೋದು. 1-2 ಸಲ ನಾನು ಸುಮ್ಮನೆ ಮರ ಹತ್ತಿ ಬಿದ್ದಿದ್ದು ಉಂಟು. ಸುಮ್ಮನೆ ಅಂದರೆ ಕೈ ಮೈದೆಲ್ಲ ಇದು ಮಾಡಿಕೊಂಡು. ಯಾಕೆ ನಿಮ್ಗೆ ಪ್ರೆಷರ್ ಇತ್ತಾ ಮನೆಯಲ್ಲಿ? ನೀವು ಮ್ಯೂಸಿಕ್ ಕಲಿಬೇಕು, ನೀವು ಅದ್ರಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಆ ಪ್ರೆಷರ್ ಇತ್ತಾ ಅಥವಾ ಹೆಂಗೆ? ಪ್ರೆಷರ್ ಅಂತ ಹೇಳಲ್ಲ. ಸಿ, ಆನ್ ಅ ಸೀರಿಯಸ್ ನೋಟ್, ಫಾರ್ ಎನಿ ಒನ್ ಟು ಟೇಕ್ ಎನಿ ಇವತ್ತು ಈ ಥರ ಒಂದು ಸ್ಕಿಲ್ಡ್ ಬೇಸಿಸನ್ನು ವಿಷಯಗಳನ್ನು ನೀವು ಪ್ರೊಫೆಷನಾಗಿ ತಗೋಬೇಕಿದ್ರೆ, ಯು ಶುಡ್ ಫಸ್ಟ್ ಫೀಲ್ ಪ್ರೌಡ್ ಅಬೌಟ್ ಇಟ್. ನಂಬರ್ 1. ಆ ಪ್ರೌಡ್ ಫೀಲ್ ಮಾಡೋದಕ್ಕೆ ನಿಮ್ಮ ಎನ್ವೈರ್ಮೆಂಟ್, ನಿಮ್ಮ ಅಟ್ಮಾಸ್ಫಿಯರ್ ಏನಿದೆಯೋ, ವಾತಾವರಣ, ಅಲ್ಲಿರೋ ಜನ ಎಲ್ಲರೂ ದೇ ಶುಡ್ ಮೇಕ್ ಯು ಫೀಲ್ ಪ್ರೌಡ್. ಸಪೋರ್ಟ್ ಮಾಡಬೇಕು. ಅದನ್ನು ಸಪೋರ್ಟ್ ಮಾಡಬೇಕು. ಒಂದು ಮ್ಯೂಸಿಷಿಯನ್ ಆಗೋಕ್ಕೆ ಆವಾಗ ಮಂಗಳೂರು ವಾಸ್ ಅ ವೆರಿ ಸ್ಮಾಲ್ ವಿಲೇಜ್, ಒಂದು ಟೌನ್. ಇವಾಗಲೂ ಇಟ್ ಈಸ್ ಗ್ರೋನ್, ಬಟ್ ಆ ಟೈಮಲ್ಲಿ ಇಟ್ ಆಲ್ ಸ್ಟಾರ್ಟ್ಸ್ ಫ್ರಮ್ ದ ಸ್ಕೂಲ್, ದ ನೇಬರ್ಸ್ ಎಲ್ಲ. ಆ ಸ್ಕೂಲಲ್ಲಿ ಅಷ್ಟೊಂದು ಎನ್ಕರೇಜಿಂಗ್ ವಾತಾವರಣ ಇರಲಿಲ್ಲ. ದೇ ನೆವರ್, ಇವಾಗ ಇರುವಂಥ ಸೆಲೆಬ್ರಿಟಿ ಕೋಶಂಟ್ ಆವಾಗ ಇರಲಿಲ್ಲ. ಸೊ ಇಟ್ ವಾಸ್ ನಾಟ್ ಅ ವೆರಿ ಸೆಲೆಬ್ರೇಟೆಡ್ ಕೈಂಡ್ ಆಫ್ ಪ್ರೊಫೆಷನ್. ಆವಾಗ ಓನ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್ ಆ್ಯಂಡ್ ಬಿಸ್ನೆಸ್ ಮೆನ್ ಆ ಥರ ಇತ್ತು. ಸೊ ಹಾಗಾಗಿ ಮೇ ಬಿ ಐ ಲ್ಯಾಕ್ಡ್ ದ್ಯಾಟ್ ಆ್ಯಂಡ್ ಟು ಲುಕ್ ಅಪ್ ಟು ದ ಮ್ಯೂಸಿಕ್ ವಾಟ್ ಮೈ ಫಾದರ್ ಹ್ಯಾಡ್. ಐ ಆಮ್ ಬೀಯಿಂಗ್ ವೆರಿ ಫ್ರ್ಯಾಂಕ್. ಅದೊಂದು ಮೇ ಬಿ ನನಗೆ ಅದೊಂದು ಸಿಗಲಿಲ್ಲ. ಸೊ ಇವಾಗಿರೋ ಮಕ್ಕಳಿಗೆ, ಇವಾಗ ಒಬ್ಬ ನನ್ನ ಮಗ ಅಥವಾ ಯಾರಾದರೂ ಒಬ್ಬ ಮಕ್ಕಳು ಬಂದು ಅವರು ಸಂಗೀತ ಕಲಿಬೇಕು ಅಥವಾ ಏನೋ ಫೈನ್ ಆರ್ಟ್ಸ್ ಕಲಿಬೇಕು ಅಂದರೆ, ದ ಪೇರೆಂಟ್ಸ್ ಆರ್ ಸೋ ಓವರ್ ವೆಲ್ಮ್ಡ್. ಆ್ಯಂಡ್ ಎಲ್ಲ ಕಡೆಯಲ್ಲೂ, ಆ್ಯಂಡ್ ಇವನ್ ದ ಚಾನಲ್ಸ್, ದ ಟೆಲಿವಿಷನ್, ಇವಾಗ ಎಕ್ಸ್ಪೋಷರ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಎವ್ರಿವೇರ್ ಪೀಪಲ್ ಆರ್ ಸೆಲೆಬ್ರೇಟೆಡ್, 100%. ಬೀಟ್ ಸ್ಮಾಲ್ ಇದು. ಹಾಗಾಗಿ ಅದನ್ನೆಲ್ಲ ಒಂದು ಡ್ರೀಮ್ ಆಗಿ ಜನ ತಗೋತಾರೆ, ಕರಿಯರ್ ಇದರಲ್ಲೂ ಮಾಡ್ಬೋದು ಅಂತ. ಆವಾಗ ಇರಲಿಲ್ಲ. ಸೊ ಮೇ ಬಿ ಅದಕ್ಕೋಸ್ಕರ ಅದೇ ನಾನು ಬೇರೆ ಕಡೆ ಎಲ್ಲಾದರೂ ಇದ್ದಿದ್ರೆ, ಮೇ ಬಿ ಅದಕ್ಕೆ ಪೂರಕವಾದ ವಾತಾವರಣ ಇದ್ದರೆ ಇನ್ನು ನಾನು ಆವಾಗಲೇ ಮ್ಯೂಸಿಕನ್ನು ತಗೋತಾ ಇದ್ದೆ. ಸೊ ಈ ಥರ ಕ್ರಿಯೇಟಿವಿಟಿ ಅಲ್ಲಿ ಸ್ಟಾರ್ಟ್ ಆಯಿತು. ಸ್ಟಾಪೇ ಆಗಿಲ್ಲ. ಸ್ಟಾಪ್ ಆಗಲಿಲ್ಲ. ಯಾಕಂದ್ರೆ ಕ್ರಿಯೇಟಿವ್ ಡೇ ಬೈ ಡೇ ಇನ್ನೂ ಕ್ರಿಯೇಟಿವ್ ಆಗ್ತಾನೆ ಇದ್ದೀರಾ. ದಟ್ಸ್ ವೈ ಐ ಸೆಡ್ ಸ್ಟಾಪೇ ಆಗಿಲ್ಲ. ಆಮೇಲೆ ಅಲ್ಲಿ ಸ್ಕೂಲಿಂಗ್ ಕಾಲೇಜೆಲ್ಲ ಮುಗಿಸಿ ದೆನ್ ಐ ವೆಂಟ್ ಟು ಚೆನ್ನೈ ವಿತ್ ಮೈ ಅಪ್ಪ. ಅಲ್ಲಿ ಕರ್ಕೊಂಡು ಹೋದ್ರು 1998 ಐ ಥಿಂಕ್. ಚೆನ್ನೈಗೆ ಹೋದ ಮೇಲೆ ದೆನ್ ಐ ರಿಯಲಿ ಸಾ ಮೈ ಫಾದರ್. ಅಷ್ಟರವರೆಗೆ ಏನಂದರೆ ಮನೆಯಲ್ಲಿ ಅವರು ಯಾವತ್ತೂ ಹಿ ವಾಸ್ ನಾಟ್ ದಿ ಗ್ರೇಟ್ ಕದ್ರಿ ಗೋಪಾಲ್ನಾಥ್, ಹಿ ವಾಸ್ ಅ ಫಾದರ್. 2-ವೀಲರಲ್ಲಿ ಹೋಗ್ತಾಯಿದ್ರು, ಕಾರಲ್ಲಿ. ಮತ್ತು ಹೆಂಗೆ ವಿ ಹ್ಯಾವ್ ಸೀನ್ ದ ಟೆಕ್ನಾಲಜಿ ಆ್ಯಂಡ್ ಅವರ್ ಲೈಫ್ ಸ್ಟೈಲ್ ಆಲ್ಸೋ ಇಂಪ್ರೂವಿಂಗ್. ಫಸ್ಟಿಗೆ ಸೈಕಲಿಂದ ಅಪ್ಪಾಜಿ ಸ್ಕೂಟರಿಂದ ಬೇರೆ ಈ ಥರ ಇದೆಲ್ಲ ಪ್ರೋಗ್ರೆಸ್ ನೋಡ್ತಾ ಕಣ್ಮುಂದೆನೇ ಪ್ರೋಗ್ರೆಸ್ ಆಯ್ತು. ಎಸ್ ಅದೆಲ್ಲ ನೋಡ್ತಾ ಬಂದಿದ್ದು. ಆ್ಯಂಡ್ ಅಲ್ಲಿ ನಾನು ಚೆನ್ನೈಗೆ ಹೋದ ಮೇಲೆ ಐ ಸಾ ಏನೊಂದು ಅವರು ವಾಟ್ ಕೈಂಡ್ ಆಫ್ ಅ ಮ್ಯೂಸಿಷಿಯನ್ ವಾಸ್ ಈ ಅಂತ. ಫಸ್ಟಿಗೆ ನಾವು ಹೋದಾಗಲೂ ಇಟ್ ರಿಯಲಿ ಹ್ಯಾಪೆಂಡ್ ಇನ್ ಫ್ರಂಟ್ ಆಫ್ ಇಬ್ಬರು ವಯಸ್ಸಾದವ್ರು ಬಂದು ಅಪ್ಪಾಜಿ ಕಾಲಿಗೆ, ರೈಲ್ವೆ ಸ್ಟೇಷನಲ್ಲೇ ಕಾಲಿಗೆ ಬಿದ್ದು ಅವ್ರು ಅಯ್ಯೋ ಈ ಥರ ಮಾಡಬೇಡಿ ಅಂದಾಗ, ಇದೇ ಇನ್ಸಿಡೆಂಟ್ ನಮ್ಮ ಅಪ್ಪಾಜಿ ಇವರಿಗೂ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಆಗಿದೆ ಈ ಥರನೇ. ಸೊ ಅಪ್ಪಾಜಿ ಹೇಳಿದಾಗ, ಇಲ್ಲೆಲ್ಲ ಸರಸ್ವತಿಗೋಸ್ಕರ ನಾವು ನಮಸ್ಕಾರ ಮಾಡ್ತಾ ಇದ್ವಿ ಅಂತ ಈ ಥರ. ಆ್ಯಂಡ್ ಐ ಯೂಸ್ ಟು ಟೇಕ್ ಮಿ ಟು ಹಿಸ್ ಕಾನ್ಸರ್ಟ್ಸ್. ಅಲ್ಲಿ ಬಂದು ದ ಕೈಂಡ್ ಆಫ್ ಅಕ್ನಾಲಜ್ಮೆಂಟ್ ಅಥವಾ ಫ್ಯಾನ್ ಫಾಲೋಯಿಂಗ್ ವಾಟ್ ಹಿ ಹ್ಯಾಡ್. ಸೊ ರಿಯಲಿ ಟು ಬಿ ಆನೆಸ್ಟ್ ಐ ಕ್ಯಾನ್ ಸೇ ದ್ಯಾಟ್ ಐ ಸಾ ದ ವಿರಾಟ ರೂಪ. ಅಂದರೆ ಹಿ ವಾಸ್ ಜಸ್ಟ್ ಅ ಫಾದರ್. ಇಲ್ಲಿ ನೋಡಿದ್ರೆ ಈಸ್ ಸಚ್ ಅ ಬಿಗ್ ಸೆಲೆಬ್ರಿಟಿ, ಪೀಪಲ್ ಆರ್ so many followers, all these concerts were sold out and houseful concerts. Then he used to make me sit on the stage and ಆವಾಗ ಎಲ್ಲರೂ ಬಂದು ಇವ್ ನನ್ನ ಮಗ ಅಂಥೇಳಿ, ಇವ್ರು ಯಾರು ಹುಡುಗ ಮಗ ಅಂತ ಹೇಳಿದಾಗ, ಇವರೇನು ನುಡಿಸ್ತಾ ಇಲ್ವಾ ಇವ್ರ ಸಂಗೀತದ ಇಲ್ಲೂ ಇಂತಾಗ ಅಪ್ಪಾಜಿ ನಾನು ನೋಡಿ ಮಾಡ್ತಾನೆ ಬಟ್ ಹಾಗೆ ಅಂತ. ಸೊ ಅಪ್ಪಾಜಿ ಆಲ್ಸೋ ಮೇ ಬಿ ಫೆಲ್ಟ್ ದ ಡಿಸಪಾಯಿಂಟ್ ಆಗಿತ್ತು ಅವ್ರಿಗೆ. ಆ್ಯಂಡ್ ಆ ಟೈಮಲ್ಲಿ ಸ್ಟಾರ್ಟೆಡ್ ರಿಯಲಿ ಐ ವಾಸ್ 21 ದೆನ್. ಸೊ ಆ ಟೈಮಲ್ಲಿ ನನಗೆ ರಿಯಲಿ ಸ್ಟಾರ್ಟೆಡ್ ಕೊರಿಯೋಕ್ಕೆ ಶುರು ಆಯಿತು ನನಗೆ. ಐ ಶುಡ್ ಡೂ ಸಮಥಿಂಗ್. ಸೊ ದೆನ್ ಐ ಟರ್ನ್ಡ್ ಟುವರ್ಡ್ಸ್ ಮ್ಯೂಸಿಕ್. ಅದು ದೊಡ್ಡ ಕಥೆ ಇದೆ, ವೆರಿ ಫನ್ನಿ. ಲವ್ ಟು ನೋ ಇಟ್. ಸೊ
Then yeah, I met the now Prince of Arcot, Nawab Muhammad Ali. He's my guru in electronic music production. So he's the prince. So he lives in Palace even now. ಸೊ ಅಲ್ಲಿ ನಮ್ಮ ಅಣ್ಣನ ಫ್ರೆಂಡ್ಸ್ ಮೂಲಕ ಅಲ್ಲಿ ಅವ್ರಿಗೆ ಇದಾಯಿತು. ಸೊ ಹೀಸ್ ಅ ಲವ್ಲಿ ಮ್ಯೂಸಿಷಿಯನ್. ಈ ಪ್ಲೇಸ್ ಪಿಯಾನೋ ಆ್ಯಂಡ್ ಕಂಪೋಸರ್ಸ್ ಮ್ಯೂಸಿಕ್ ಆ್ಯಂಡ್ ಆಲ್. ಸೊ ಅವರಲ್ಲಿ ಸ್ಟುಡಿಯೋ ಮಾಡಿದರು. ಸೊ ಐ ಯೂಸ್ ಟು ಜಸ್ಟ್ ಗೋ ಆ್ಯಂಡ್ ಸಿ. ನೋಡ್ತಾ ಸ್ವಲ್ಪ ಅವರಿಗೆ ಅಸಿಸ್ಟ್ ಮಾಡ್ತಾ ಇದ್ದೆ. ದೆನ್ I started fixing the mics for him. So he also really taught me a lot of things. So ಸ್ಟುಡಿಯೋ ಬಾಯ್ ಥರ ಜಾಯ್ನ್ ಆದೆ ಅಲ್ಲಿ. ನನಗೆ ಅದನ್ನು ನೋಡೋದು ಅಂದರೆ ಕಂಪ್ಯೂಟರನ್ನು ಇಟ್ಕೊಂಡು ಮ್ಯೂಸಿಕ್ ಹೇಗೆ ಮಾಡ್ತಾರೆ. ಸೊ ದೋಸ್ ಡೇಸ್ ದರ್ ಯೂಸ್ ಟು ಬಿ ಅ ಸಾಫ್ಟ್ವೇರ್ ಕಾಲ್ಡ್ ಕೇಕ್ ವಾಕ್. ಸೊ ಅವ್ರೇನು ಮಾಡ್ತಾಯಿದ್ರು, ಅವ್ರಿಗೆ ಸಾಫ್ಟ್ವೇರ್ ತೊಗೊಂಬಂದು ಅವರೇ ಕಲಿತು ಇದು ಬಿಲ್ಡ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅಪ್ಪಾಜಿ ನನಗೆ ಅವಾಗ ನಾನು ಐ ವಾಸ್ ಡೂಯಿಂಗ್ ಮೈ ಸಾಫ್ಟ್ವೇರ್ ಇದು ಡಿಪ್ಲೊಮಾ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್. ಸೊ ಅದಕ್ಕೆ ಅಂತ ಒಂದು ಚಿಕ್ಕ ಕಂಪ್ಯೂಟರ್ ಕೊಡಿಸಿದ್ರು. ಆ ಕಂಪ್ಯೂಟರಲ್ಲಿ ಅದು ಕಲಿಯೋದ್ರ ಬದಲು ಈ ಸಾಫ್ಟ್ವೇರನ್ನು ಹಾಕಿ ಐ ಯೂಸ್ ಟು ಹೈಡ್ ಆ್ಯಂಡ್ ಡೂ ಮ್ಯೂಸಿಕ್. ಆವಾಗ ಕೀಬೋರ್ಡ್ ಇರಲಿಲ್ಲ. ಆ್ಯಂಡ್ ಈ ಟೈಪಿಂಗ್ ಕೀಬೋರ್ಡಲ್ಲಿ ವರ್ಚುವಲ್ ಕೀಬೋರ್ಡ್ ನೋಡಿ ಆ ಥರ ಅದನ್ನೆಲ್ಲ ಅಷ್ಟು ಇಂಟ್ರೆಸ್ಟ್. ಆ್ಯಂಡ್ ಸೆಲ್ಫ್ ಟಾಟ್, ಯೂಟ್ಯೂಬ್ ಇಲ್ಲ, ಏನಿಲ್ಲ ನೋಡೋಕ್ಕೆ. ಇಂಟರ್ನೆಟ್ ಅಂದರೆ ನಾವು ಇದು VSNL ಇದ್ದು ಡಯಲ್ ಇದು ಅದು ಎಲ್ಲ ಇದು ಮಾಡಿ ಹಾಗಾಗ್ತಾ ಇತ್ತು. ಸೊ ಆ ಥರ ಇಂಟ್ರೆಸ್ಟಲ್ಲಿ ಕಲಿತು ಎಲ್ಲ ಇದು ಮಾಡಿ ದೆನ್ ಅವ್ರಿಗೆ ಅಸಿಸ್ಟ್ ಮಾಡಿ ಅಪ್ಪಾಜಿಗೆ ಹೇಳಿದೆ. ಯಾಕಂದರೆ ಅಪ್ಪಾಜಿ ಮ್ಯಾಂಗ್ಳೂರಲ್ಲಿ ನಾನು ಸ್ವಲ್ಪ ಮಿಸ್ಚೀವಿಯಸ್ ಬಾಯ್. ಐ ವಾಸ್ ಅ ವೆರಿ ಮಿಸ್ಚೀವಿಯಸ್ ಬಾಯ್. ತುಂಬಾ ತರಲೆ ಎಲ್ಲ ಥರದ್ದು. ಅಂದರೆ ಐ ವಾಸ್ ನಾಟ್ ಡಿಸಿಪ್ಲಿನ್ಡ್ ಟು ಬಿ ಆನೆಸ್ಟ್. ದ ಜರ್ನಿ ವಾಸ್ ಸಚ್. ಐ ವಾಸ್ ನಾಟ್ ಅಟ್ ಆಲ್ ಡಿಸಿಪ್ಲಿನ್ ಬಿಕಾಸ್ ಅಪ್ಪ ವಾಸ್ ನಾಟ್ ದೇರ್ ಆ್ಯಂಡ್ ಅಮ್ಮ ಮಾತು ಕೇಳ್ತಾ ಇರಲಿಲ್ಲ. ಆ್ಯಂಡ್ ಅಮ್ಮ ಬಂದು ಒಂದು ಸಲ ಇಲ್ಲಿಂದ ಕರ್ಕೊಂಡೋಗಿ ಅಂಥೇಳಿ ಇದು ಮಾಡಿದ್ದು. ಶಿ ಡಿಂಟ್ ಇವನ್ ಕಮ್ ಟು ದ ರೈಲ್ವೆ ಸ್ಟೇಷನ್. ಸೊ ಒಂದು ಸಲ ನೋಡಿದ್ರೆ ನೈಟ್ ನನ್ನನ್ನು ಅಲ್ಲಿಂದ ಎತ್ತಾಕೊಂಡ್ಬಂದಿದ್ದೆ. ಯಾಕಂದರೆ ಇಲ್ಲಿದ್ರೆ ಇವನು ಅಷ್ಟೇ ಅಂತ. ತುಂಬ ರಾಂಗ್ ಕಂಪನಿಗಳು ಆಗಿತ್ತು ನನಗೆ. ಹಾಗಾಗಿ ತುಂಬ ಸ್ಟ್ರಿಕ್ಟಾಗಿ ಹೌಸ್ ಅರೆಸ್ಟ್ ಥರ ಅಪ್ಪಾಜಿ ಇಟ್ಟಿದ್ರು ಚೆನ್ನೈಯಲ್ಲಿ. ಸೊ ಅವರಿಗೆ ಗೊತ್ತಿಲ್ಲದೆ ಹೆಡ್ಫೋನ್ಸ್ ಹಾಕ್ಕೊಂಡು ಅವರು ಮನೆಯಿಂದ ಇದಕ್ಕೆ ಸಿಟಿಗೆ ಹೊರಗಡೆ ಹೊರಟಾಗ ನಾನು ಸ್ಪೀಕರ್ ಬ್ಲಾಸ್ಟ್ ಮಾಡ್ತಾಯಿದ್ದೆ. ನಾನೇ ಸ್ಯಾಕ್ಸೋಫೋನೆಲ್ಲ ನುಡಿಸಿ ಚಿಕ್ಕದು ಮಲ್ಟಿಮೀಡಿಯಾ ಮೈಕ್ರೋಫೋನ್ ಇದೆ, ಅದರಲ್ಲಿ ಕೂತು ರೆಕಾರ್ಡ್ ಮಾಡಿ. ಅಂದರೆ ನಮ್ಮದೇ ಅದಕ್ಕೆ ರಿವರ್ಬ್ ಹೇಗೆ ಹಾಕೋದು ಏನು ಗೊತ್ತಿಲ್ಲ. ಸೊ ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್ ರೆಕಾರ್ಡ್ ಮಾಡೋದು, ಸುಮ್ಮನೆ ನುಡಿಸೋದು, ರೆಕಾರ್ಡ್ ಮಾಡೋದು, ಏನೆಲ್ಲ ಮಾಡೋದು. ಅದಕ್ಕೆ ವೆಸ್ಟರ್ನ್ ರಿದಮ್ಸ್ ಎಲ್ಲ ಹಾಕಿ ಒಂದು ಸಲ ಫ್ಯೂಷನ್ ಥರ ಮಾಡಿ. ಐಡಿಯಾ ಇಲ್ಲ ಮ್ಯೂಸಿಕ್ ಟೆಕ್ನಿಕಲಿ. ವೆಸ್ಟರ್ನ್ ಮ್ಯೂಸಿಕ್ ಗೊತ್ತಿಲ್ಲ, ಕ್ಲಾಸಿಕಲ್ ಮ್ಯೂಸಿಕ್ ಕಲಿತಾ ಇದ್ದೀನಿ, ಕಾರ್ಡ್ಸ್ ಗೊತ್ತಿಲ್ಲ, ಬಟ್ ಏನೋ ಅಷ್ಟೊಂದು ಇಂಟ್ರೆಸ್ಟ್. ಸೊ ಒಂದ್ಸಲ ಅಪ್ಪಾಜಿ ಹಾಗೆ ಹೋದಾಗ ಸರಿ ಸೂಪರ್ ಇನ್ನು ಇದಾಗೊಂದು ಸ್ಪೀಕರಲ್ಲಿ ಬ್ಲಾಸ್ಟ್ ಮಾಡಿದೆ ಮ್ಯೂಸಿಕ್. ಅವ್ರು ವಾಪಸ್ ಬಂದರು. ಏನದು ಅದು ಒಂದು ಅವ್ರಂದ್ರೆ 5 ಬೆರಳಿಗೆ ಹಿಂಗೆ ಉಂಗುರ ಎಲ್ಲ ಹಾಕೋರು. 2 ಬಿಟ್ಟರು ಕೆನ್ನೆಗೆ. ಅಯ್ಯೋ ಫುಲ್ ಮಾರ್ಕ್ಸ್ ಇತ್ತು. ಸೊ ದೆನ್ ನಿನಗೆ ಮ್ಯೂಸಿಕಲ್ಲ ಏನಿಲ್ಲ, ನೀನು ಕಲಿಯೋದು ಸ್ಯಾಕ್ಸೋಫೋನ್ ಕಲಿ, ಇದೆಲ್ಲ ಮಾಡೋಕ್ಕಾಗಲ್ಲ ನೀನು. ಯು ಆರ್ ನಾಟ್ ರೆಹಮಾನ್, ಯು ಆರ್ ನಾಟ್ ಗೋಯಿಂಗ್ ಟು ಬಿ ಇಳಯರಾಜ ಅವರು, ಯು ಆರ್ ನಾಟ್ ಗೋಯಿಂಗ್ ಟು ಬಿ ರೆಹಮಾನ್. ಮುಚ್ಕೊಂಡು ಬಂದು ಸ್ಯಾಕ್ಸೋಫೋನ್ ಕಲಿ ಸಾಕು, ಮತ್ತೆ ನಿಂದು ಕೋರ್ಸ್ ಮಾಡು. ಐ ಹ್ಯಾವ್ ಗಿವನ್ ಯು ಇನಫ್ ರೋಪ್. ಸೊ ಯು ವೇಸ್ಟೆಡ್ ಆಲ್ ಯುವರ್ ಆಪರ್ಚುನಿಟೀಸ್. ನೌ ನೋ ಆಪರ್ಚುನಿಟೀಸ್ ವಿಲ್ ಬಿ ಗಿವನ್ ಟು ಯು ಅಂತ ಹೇಳಿ ನನಗೆ ಏನು ಅಂತ ಇಲ್ಲ. ಈ ಸ್ಟಾರ್ಟ್ ಸಖತ್ ಹೊಡೆದಿದ್ರು ಕೆಳಗೆ. ಆ್ಯಂಡ್ ಈಸ್ ಕಿಕ್ಡ್ ಮೀ ಅಲ್ಲ. ಅದೆಲ್ಲ ಯಾವತ್ತಿತ್ತು ಟಿಲ್ ಲೇಟ್ 22-23ವರೆಗೆ ಓಡಿಸ್ಕೊಂಡಿದ್ದೀನಿ ನಾನು ಅಪ್ಪಾಜಿ ಹತ್ರ. ಅಪ್ಪಾಜಿ ಅಂದರೆ ಅಷ್ಟು ಭಯ ಆವಾಗ. ಅಂದರೆ ಅವರಿದ್ದರೆ ಇದು ವಾಸ್ ಟೆರರ್. ಸೊ ದೆನ್ ಹೋಗಿ ಅವ್ರೇನೋ ಇದಕ್ಕೆಲ್ಲ ಹೋಗಿದ್ದೆ, ಯಾವುದೋ ಮೀಟಿಂಗ್ ಎಲ್ಲ ಇತ್ತು, ಹೋಗಿ ಮುಗಿಸ್ಕೊಂಡು ಬಂದರು. ನಾನು ಅಲ್ಲೇ ಕೂತಿದ್ದೀನಿ ಸುಮ್ಮನೆ. ಬಂದು ಮತ್ತೆ ಐ ಥಿಂಕ್ ಹೀ ಫೆಲ್ಟ್ ಬ್ಯಾಡ್. ಬಂದು ಜಸ್ಟ್ ಪ್ಲೇ ಇಟ್ ಅಗೇನ್, ಐ ವಾಂಟ್ ಟು ಲಿಸನ್ ಅಂದರು. ಸೊ ನಾನು ಮಾಡಲ್ಲ ಅಂದರೆ ಮುಚ್ಕೊಂಡು ಹೋಗಿ, ಇಲ್ಲದೆ ಕಂಪ್ಯೂಟರ್ ಹೊಡೆದಾಗ್ತೀನಿ ಅಂದರೆ. ಸೊ ಯು ಲೈಕ್ ದ್ಯಾಟ್. ಹೋಗಿ ಪ್ಲೇ ಮಾಡಿದೆ. ಯಾರು ನುಡಿಸಿದ್ದು ಸ್ಯಾಕ್ಸ್ ಅಂದರು. ನಾನೇ ನುಡಿಸಿದ್ದು ಅಂದು. ಓಕೆ ಸರಿ, ನಾನು ನುಡಿಸಿದ್ರೆ ಈ ಥರ ಮ್ಯೂಸಿಕ್ ಮಾಡ್ತೀಯಾ ಅಂದರು. ಆಗ ಫುಲ್ಲು ಜೋಶ್ ಬಂತು. ಟ್ರೈ ಮಾಡ್ತೀನಿ ಅದ. ಮಾಡು, ನಾಳೆ ರೆಕಾರ್ಡಿಂಗ್ ಮಾಡು ಅಂದರು. ಸೊ ಹಾಗಾಗಿ ಅವರಿಗೆ ಅವ್ರದ್ದು ಅಷ್ಟೇ. ನಾನು ಫಸ್ಟಿಗೆ ಡೆಮೋ ಅಂತ ಅದೇ ಮೈಕ್ ಇಟ್ಟು, ಮಲ್ಟಿಮೀಡಿಯಾ ಮೈಕ್ ಯಾರೀ ಮಾತಾಡುವಂಥದ್ದು, ನಮ್ಮದು ಮಲ್ಟಿಮೀಡಿಯಾ ಚಿಕ್ಕದು ಮೈಕ್ ಇದೆಯಲ್ಲ ಅದನ್ನು ಇಟ್ಟು ಅವ್ರು ನುಡಿಸಿ ಟೆಂಪೋಗೆಲ್ಲ ಇದು ಮಾಡಿ, ನಂತರ ಏನೇನೋ ಮ್ಯೂಸಿಕ್ ಎಲ್ಲ ಅದಕ್ಕೆ ಮಾಡಿ ಫುಲ್. ಇವಾಗ ಓಕೆ ಅಪ್ರೂವಲ್ ಸಿಗ್ತಲ್ಲ ಅಂತ ಏನೇನು ಕೀಬೋರ್ಡ್ ಇಲ್ಲ, ಏನಿಲ್ಲ, ಇನ್ನೂ ಕೀಬೋರ್ಡ್ ಇಲ್ಲ. ಸೊ
ಸೊ ಮೇ ಬಿ ಆಫ್ಟರ್ ಅ ಮಂತ್ ಆರ್ ಸೊ ಇವರು HMV ಕಂಪನಿ ಇತ್ತು ಅವಾಗ, ಮುತ್ತುಕುಮಾರ್ ಸರ್ ಅಂತ. ಸೊ ಈಸ್ ಟು ಬಿ ದ ಕೋಆರ್ಡಿನೇಟರ್ ಫಾರ್ ದ್ಯಾಟ್, ಪ್ರೋಗ್ರಾಮಿಂಗ್ ಹೆಡ್. ಸೊ ಅವರು ಅಪ್ಪಾಜಿಗೆ ಅವಾಗ CD ಅದೆಲ್ಲ ಇತ್ತಲ್ವ, ಆ CDಗೆ ಹೊಸ ಇದಕ್ಕೆ CDಗೆ ಕಾಂಟ್ರಾಕ್ಟಿಗೆ ಮಾಡೋಕ್ಕೆ ಬಂದಿದ್ರು. ಬಂದವರೆಲ್ಲ ಏನೋ ಕ್ಲಾಸಿಕಲ್ ಕಾನ್ಸರ್ಟ್ಗೆ ಅದನ್ನೆಲ್ಲ ರೆಕಾರ್ಡಿಂಗಿಗೆಲ್ಲ ಸಾಂಗ್ ಡಿಸ್ಕಷನ್ ಮಾಡಿದಾಗ ಒಳಗಿಂದ ನಾನು ಪ್ಲೇ ಮಾಡಿದೆ. ನನಗೆ ಗೊತ್ತಿಲ್ಲ ಇವರು ಯಾರು ಅಂತ. ಇದೇನಿದೆ ಅಂತ ಹೇಳಿ ಠಕ್ಕದ ಡೋರ್ ಓಪನ್ ಮಾಡ್ಕೊಂಡು ಬಂದರು. ನಾನು ಭಯ ಆಗಿ ನಾನು ಸ್ಟಾಪ್ ಮಾಡಿಬಿಟ್ಟೆ. ಏನೇನು ಪ್ಲೇ ಮಾಡು ಅಂದರು. ಐ ಜಸ್ಟ್ ಪ್ಲೇಡ್. ಯಾರೇನಂತ ಗೊತ್ತಿಲ್ಲ. ಹಂಗೆ ಹೊರಗೆ ಹೋದ್ರು ಅವರು. ಅಣ್ಣ ನನಗೆ ಇದು ಬೇಕು, ನನಗೆ ಇವಾಗ ಕ್ಲಾಸಿಕಲ್ ಬೇಡ, ಲೆಟ್ಸ್ ಐ ವಾಂಟ್ ದಿಸ್ ತುಂಬ ಚೆನ್ನಾಗಿದೆ ಇದು ವೆಸ್ಟರ್ನ್ ಅಂತ. ಐ ವಾಸ್ ಲೈಕ್ ಏನಿದ್ರೆ ಗೊತ್ತಾಗ್ತಿಲ್ಲ, ಹೂ ಇಸ್ ದಿಸ್ ಗಾಯ್. ನಮ್ಮ ಅಪ್ಪ ನೋಡಿ ಚಿಕ್ಕ ಹುಡುಗ ಏನೋ ಮಾಡ್ತಾ ಇದ್ದಾನೆ, ನೀವೆಲ್ಲ ಅವನನ್ನೆಲ್ಲ ನೀವು ಸ್ಪಾಯ್ಲ್ ಮಾಡಬೇಡಿ, ಅವ್ನಿಗೆ ಏನು ಗೊತ್ತಿಲ್ಲ, ಏನೋ ಇದು ಇಲ್ಲ ಅಣ್ಣ, ನನಗೆ ಈ ಅಗ್ರಿಮೆಂಟ್ ಬೇಡ, ನನಗೆ ಇದೇ ಅಗ್ರಿಮೆಂಟಲ್ಲಿ ನಾನು ಬೇರೆ ಸಾಂಗ್ ಲಿಸ್ಟ್ ಎಲ್ಲ ಚೇಂಜ್, ಬಟ್ ಐ ವಾಂಟ್ ಹಿಮ್ ಟು ಡೂ ದ ಮ್ಯೂಸಿಕ್ ಅಂತ. ನನಗೆ ಕರೆದ್ರು ಏನೋ ಮಾಡ್ತೀಯಾ ಅಂತ. ನನಗೆ ಏನು ಮಾಡೋದು, ಐ ವಾಸ್ ಸೋ ಸ್ಕ್ಯಾರ್ಡ್. ಆಮೇಲೆ ನೋಡಿ ತುಂಬ ಕಷ್ಟ ಇದೆ, ಹುಡುಗನಿಗೆ ಗೊತ್ತಿಲ್ಲ, ಒಂದು ಸ್ವಲ್ಪ ಕಲೀಲಿ, ಇವಾಗಲೇ ಬೇಡ. ಇಲ್ಲ ಅಣ್ಣ, ನಾ ಒಂದು ಆಲ್ಬಮ್ ಮಾಡಲಿ ಅಂತ. ಸೊ ಹಾಗಾಗಿ ಡ್ರೀಮ್ ಜರ್ನಿ ಅಂತ ಕಾಂಟ್ರಾಕ್ಟೇ ಬಂದುಬಿಡ್ತು. ಐ ಡೋಂಟ್ ಹ್ಯಾವ್ ಅ ಸ್ಟುಡಿಯೋ, ಐ ಡೋಂಟ್ ನೋ ಹೌ ಟು ಡೂ ಮ್ಯೂಸಿಕ್, ನೋ ಇನ್ಸ್ಟ್ರೂಮೆಂಟ್ಸ್, ನಥಿಂಗ್, ನೋ ಎಕ್ಸ್ಪೀರಿಯನ್ಸ್. ಸೊ ಅವ್ರು ಬಂದು ಹೋಗಿ ಆಯಿತು, ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ, ಬೇಕಿತ್ತ ನಿಮಗೆ ಅಂದರು. ಏನು ಮಾಡೋದು, ಫಸ್ಟಿಗೆ ಕಲಿ. ಇವಾಗಲೂ ಐ ಕ್ಯಾನ್ cancel anywhere or no I can cancel the contract, but I want you to learn first and not ಇವಾಗ ಆವಾಗ ಅಪ್ಪಾಜಿ ಹೇಳಿದ್ರು, ಏನೇ ನೀನು ಇದು ಮಾಡೋದಿದ್ರು ಅದನ್ನು ಕಲಿತು ನೀಟಾಗಿ ಆ ಟ್ಯಾಲೆಂಟ್ ಅಂತ ಒಂದಿದೆ, ಆ ಟ್ಯಾಲೆಂಟನ್ನು ಸ್ಟಫ್ ಆಗಿ ಕನ್ವರ್ಟ್ ಮಾಡಬೇಕು. ಇವಾಗ ಒಬ್ಬ ಆರ್ಟಿಸ್ಟ್ ಬಂದು ಒಂದು ಫೋಟೋ ನೋಡಿ ಇನ್ನೊಂದು ಅದನ್ನು ಹಾಗೆ ಇದು ಮಾಡೋದು, ಅದು ಟ್ಯಾಲೆಂಟ್. ನಾವು ಸ್ಟಫ್ ಆಗಿ ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿ ಅದರ ಬಗ್ಗೆ ಕಲಿತು ಲುಕ್ ಅಟ್ ಯು ಒನ್ಸ್ ಆ್ಯಂಡ್ ಹೀಲ್ ಡ್ರಾ ವಿದೌಟ್ ಲುಕ್. ಸೊ ದಟ್ ಈಸ್ ವಾಟ್ he knows the art now. Right. ಸೊ ಆ ಥರ ಯು ಶುಡ್ ಲರ್ನ್, ಪ್ರಾಕ್ಟೀಸ್ ಕಲ್ತು ಮಾಡು, ನೋ ಪ್ರಾಬ್ಲಮ್. ಆ್ಯಂಡ್ ಇಫ್ ಯು ವಾಂಟ್ ಟು ಟ್ರೈ, ಐ ವಿಲ್ ಪ್ಲೇ ದ ಸಾಂಗ್ಸ್ ಫಾರ್ ಯು. ಆಮೇಲೆ ಅದನ್ನು ಟ್ರೈ ಮಾಡು, ಚೆನ್ನಾಗಿ ಆಗಿಲ್ಲ ಅಂದರೆ ಐ ಆಮ್ ನಾಟ್ ಗೋಯಿಂಗ್ ಅಹೆಡ್ ವಿತ್ ಇಟ್. ಸೊ ಯು ಬಿ ವೆರಿ ಶ್ಯೂರ್. ಮತ್ತು ಒನ್ ಥಿಂಗ್ ಐ ವಿಲ್ ಟೆಲ್ ಯು, ಡೋಂಟ್ ಬಿ, ಈ ಆಲ್ಬಮ್ ಬಂತು ಅಂತ ಹೇಳಿ ಡೋಂಟ್ ಬಿ ಅಂಡರ್ ಇಂಪ್ರೆಷನ್ ದ್ಯಾಟ್ ನಾಳೆ ನಾನು ಯಾವುದೇ ಡೈರೆಕ್ಟ್ರಿಗೆ ಹೋಗಿ ಹೇಳ್ತೀನಿ ಇವ್ರು ನನ್ನ ಮಗ, ಅವನಿಗೊಂದು ಚಾನ್ಸ್ ಕೊಡಿ, ಅಥವಾ ಪ್ರೊಡ್ಯೂಸರ್ಗೆ ಹೇಳ್ತೀನಿ ಅಂತ. ಬಿಕಾಸ್ ಅಪ್ಪ ಹ್ಯಾಡ್ ದ್ಯಾಟ್ ಪೊಸಿಷನ್ ಡೆಫಿನೆಟ್ಲಿ. ಸೊ ನಾನು ಹೇಳಿ ಮೇಕ್ ಯೂಸ್ ಆಫ್ ಇಟ್. ಯಾ ಸೊ ಯು ಆರ್ ನಾಟ್ ಅ ನೆಪೋ ಕಿಡ್. ನೋ, ಐ ಆಮ್ ವೆರಿ ಪ್ರೌಡ್ಲಿ ಸೇಯಿಂಗ್ ದಟ್ ಎಸ್ ಐ ಹ್ಯಾವ್ ನಾಟ್ ಯೂಸ್ಡ್, ಬಿಕಾಸ್ ಅವ್ರು ಕ್ಲಿಯರ್ ಆಗಿ ರಿಸ್ಟ್ರಿಕ್ಟ್ ಹೇಳಿದ್ರು. ರೈಟ್. ಏನಂದ್ರೆ ನಾನು ರೆಕಮೆಂಡ್ ಮಾಡಲ್ಲ, ನೀನೇನೇ ಇದ್ರು ನಿನ್ನ ಇದರಿಂದನೇ ನೀನು ಶೈನ್ ಆಗಬೇಕು. ಯಾಕಂದ್ರೆ ಐ ಮೈಟ್, ಇಫ್ ಐ ಟೆಲ್ ಸಮ್ ಬಿಗ್ ಡೈರೆಕ್ಟರ್ ಟು ಗಿವ್ ಯು ಅ ಚಾನ್ಸ್, ನೀನು ಇಟ್ ಮೈಟ್ ಬಿ ಎ ಬಿಗಿನರ್ಸ್ ಲಕ್. ಯುನೋ, ಇವಾಗ ಒಂದು ಮರದಲ್ಲಿ ಒಂದು ಮಾವಿನಕಾಯಿ ಇದೆ, ಕಲ್ಲು ತೆಗೆದು ಬಿಸಾಕ್ತೇನೆ ನೀನು, ಇಟ್ ಗೋಸ್ ಅಂಡ್ ಬೀಳತ್ತೆ. ಅಥವಾ ವಿಕೆಟ್ ಸ್ಟಂಪ್ಸ್ ಇದೆ, ನೀನು ಬಾಲ್ ಬಿಸಾಕ್ತೀಯ, ಇಟ್ ಮೈಟ್ ಹಿಟ್, ಬಟ್ ಸೆಕೆಂಡ್ ಟೈಮ್ ಹಿಟ್ ವಿಲ್ ನಾಟ್. ಸೊ ದಟ್ಸ್ ಕಾಲ್ಡ್ ಬಿಗಿನರ್ಸ್ ಲಕ್. ರೈಟ್. ಸೊ ಯು ಪ್ರಾಕ್ಟೀಸ್ ದ್ಯಾಟ್, ನೋ, ಪ್ರಾಕ್ಟೀಸ್ ಮಾಡು. ಸೊ ಅಟ್ಲೀಸ್ಟ್ ಒಂದು 5 ಶಾಟಲ್ಲೂ 4 ಆದರೂ ನೀನು ಟಾರ್ಗೆಟಿಗೆ ಹೊಡಿಬೇಕು. ಇಲ್ಲಾಂದರೆ ಬಿಗಿನರ್ಸ್ ಲಕ್ ಆದರೆ ಏನಾಗುತ್ತೆ, ಇವಾಗ ಆಯಿತು, ವಾಟ್ ನೆಕ್ಸ್ಟ್ ಸಿನಿಮಾದಲ್ಲಿ ಯು ವಿಲ್ ನಾಟ್ ನೋ ವಾಟ್ ಟು ಡು. ಫೌಂಡೇಶನ್ ಸ್ಟ್ರಾಂಗ್ ಇದ್ದಷ್ಟು ಒಳ್ಳೇದು. ಯು ಹ್ಯಾವ್ ಟು ಲರ್ನ್ ಮಾಡು. ಆ್ಯಂಡ್ ಒಂದು ಆವಾಗಲೂ ಹೇಳಿದ್ರು, ಸಾಧನೆ ನಿನ್ನದಿರಬೇಕು, ಸಂಸ್ಕಾರ ನನ್ನದಿರಬೇಕು. ಸಿ ಹಿ ಸ್ಟಾರ್ಟೆಡ್ ಬಿಕಮಿಂಗ್ ಫ್ರೆಂಡ್ಸ್ ಆಫ್ಟರ್ ದ್ಯಾಟ್. ದೆನ್ ಐ ಡೋಂಟ್ ನೋ ವಾಟ್ ಟು ಡು. ಐ ವೆಂಟ್ ಟು ಮೈ ಗುರು ಆಸಿಫ್ ಅಲಿ, ಹಿಂಗೆ ಅಂತ. ಅವರಾಗ ಪ್ರೋ ಟೂಲ್ಸ್ ತೊಗೊಂಡಿದ್ರು, ಅವ್ರು ನಗಕ್ಕೆ ಶುರು ಮಾಡಿದ್ರು. ಆ ಟೈಮಲ್ಲಿ ಏನಾಗಿತ್ತು, ಅವರು ಲಕ್ಕಿ ಅಲಿ ಸರ್ ಜೊತೆ, ದೇವಾನಂದ್ ಸರ್ ಜೊತೆ ಎಲ್ಲ ಸಿನಿಮಾ ಅವರು ಮಾಡ್ತಾಯಿದ್ರು, ಆಲ್ಬಮ್ಸ್ ಎಲ್ಲ. ಸೊ ನನಗೆ ಅವ್ರ ಜೊತೆ ಎಲ್ಲ ಒಂದು ಸ್ಟುಡಿಯೋ ಬಾಯ್ ಆಗಿ ವರ್ಕ್ ಮಾಡಿರೋಂಥ ಒಂದು ಇದಿತ್ತು. ನಾನು ಈ ಥರ ನನಗೆ ಏನು ಮಾಡಬೇಕು ಗೊತ್ತಿಲ್ಲ, ಓಕೆ ನನ್ನ ಸ್ಟುಡಿಯೋದಲ್ಲಿ ಮಾಡಿ ನನಗೆ ಒಂದು 3 months ಸ್ಟುಡಿಯೋನೇ ಬಿಟ್ಕೊಟ್ರು ಅವರು. ಅಂದರೆ ಅವರು ಹೋಗಿ ಬರ್ತಾಯಿದ್ರು. ದೆನ್ ಹಿ ಓನ್ಲಿ ಟಾಟ್ ಮಿ ಪ್ರೋ ಟೂಲ್ಸ್. ಓಕೆ, ರೆಕಾರ್ಡಿಗೆ ಇದಕ್ಕಿದು ಇದು ಶಾರ್ಟ್ ಕಸ್ಟ್ ಅಷ್ಟೇ ಹೇಳಿಕೊಟ್ಟಿದ್ದು. ನಾನು ಅದು ಮಾಡಿ ಏನೆಲ್ಲ ಮಾಡಿ, ಅಪ್ಪಾಜಿ ಬಂದರು, ರೆಕಾರ್ಡಿಂಗ್ ಆಯಿತು. ನೋಡಿದರೆ ದ ಸಾಂಗ್ ಸ್ಟಾರ್ಟೆಡ್ ಬಿಕಮಿಂಗ್ ರಿಯಲಿ ಸೌಂಡಿಂಗ್ ರಿಯಲಿ ನೈಸ್. ಆ್ಯಂಡ್ ಐ ಹ್ಯಾಡ್ ನೋ ರೆಫರೆನ್ಸಸ್ ದೆನ್ ಈ ಸಾಂಗನ್ನು ಈ ಥರ ಮಾಡಬೇಕು. ಬಟ್ ಐ ಬಿಲ್ಟ್ ದ ಸಾಂಗ್ಸ್.
ಚೆನ್ನಾಗಾಯಿತು. ದೆನ್ ಹಿಂಗೆ ಹೌ ಡಿಡ್ ಯು ಬ್ಲೆಂಡ್? ಯಾಕೆಂದ್ರೆ ಅಪ್ಪ ವಾಸ್ ಪ್ಯೂರ್ ಕ್ಲಾಸಿಕಲ್ ಅಂಡ್ ವಾಟ್ ಯು ವಾಂಟೆಡ್ ಟು ಡೂ ಆರ್ ವಾಟ್ ಯು ವಾಂಟೆಡ್ ಟು ಎಕ್ಸ್ಪೆರಿಮೆಂಟ್ ವಾಸ್ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್. ಹೆಂಗ್ ಬ್ಲೆಂಡ್ ಮಾಡಿದ್ರಿ? ಹೌ ಡಿಡ್ ದಟ್ ಫೀಲ್? ಅದೇ ಹೇಳ್ತೀವಲ್ಲ, ನಾವು ಯಾವುದೇ ಒಂದು ಕ್ರಿಯೇಟಿವ್ ಪ್ರಾಸೆಸ್ಗೆ ವೆನ್ ವಿ ಡೂ ಫ್ಯೂಷನ್ ಆರ್ ವಾಟ್ ಎವರ್ ಇಟ್ ಈಸ್, ಸಮ್ಟೈಮ್ಸ್ ಎಲ್ಲನೂ ಅದು ಕೂಡಿ ಬರುತ್ತೆ ಅದು. ಖಂಡಿತ. ಸೊ ಇವಾಗ ವಿ ಡೂ ಟೆಕ್ನಿಕಲಿ ಕರೆಕ್ಟಾಗಿ ಹೋದ್ರೂ ಹೌ ದ್ಯಾಟ್ ಪರ್ಟಿಕ್ಯುಲರ್ ನೋಟ್ ಕಮ್ಸ್, ಹೌ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್ ಕಮ್ಸ್ ಅನ್ನೋದು ನಮ್ಗೆ ಗೊತ್ತಿರಲ್ಲ. ದಟ್ ಈಸ್ ಗಾಡ್ಸ್ ಇದು. ಸೊ ದಿಸ್ ಡ್ರೀಮ್ ಜರ್ನಿ ಆಯಿತು, ಇಟ್ ಬಿಕೇಮ್ ಎ ಹ್ಯೂಜ್ ಬ್ಲಾಕ್ ಬಸ್ಟರ್ ಹಿಟ್. ಎಲ್ಲ ಕಡೆನೂ ಡ್ರೀಮ್ ಜರ್ನಿ ಅಂತ. ಇಮಿಡಿಯೇಟ್ಲಿ ಡ್ರೀಮ್ ಜರ್ನಿ 2 ಅನ್ನುವಂಥ ಕಾಂಟ್ರಾಕ್ಟ್ ಬಂತು. ಇವಾಗ ಸ್ವಲ್ಪ ಧೈರ್ಯ ಬಂತು. ಆ ಟೈಮಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಒಂದು ಕೀಬೋರ್ಡ್ ತೊಗೊಂಡು ಅಂತ ಒಂದು ಇದಾಯಿತು, ಅವಕಾಶ ಸಿಕ್ತು. ಡ್ರೀಮ್ ಜರ್ನಿ 2 ಬಂತು. ಡ್ರೀಮ್ ಜರ್ನಿ 2 ಅಲ್ಲಿ ಇದೇ ಥರ ವರ್ಕ್ ಮಾಡಿದ್ವಿ. ದೆನ್ ಐ ಸ್ಟಾರ್ಟೆಡ್ ಅ ಸ್ಮಾಲ್ ಪ್ಲೇಸ್, ಒಂದು ವರ್ಕ್ ಪ್ಲೇಸ್, ಇವಾಗ ಇಲ್ಲಿರೋವಂಥದ್ದು ವರ್ಕ್ ಪ್ಲೇಸ್ ಥರ ಮಾಡಿದೆ. ಅಲ್ಲಿಂದ ಆಫರ್ ಸ್ಟಾರ್ಟೆಡ್ ಕಮಿಂಗ್, ಚಿಕ್ಕ ಚಿಕ್ಕ ಜಿಂಗಲ್ಸ್, ಯಾವುದು ಎಲ್ಲನೂ ಒಂದು ಪ್ಯೂರ್ಲಿ ಗಟ್ ಫೀಲಿಂಗಲ್ಲಿ ಮಾಡಿರೋವಂಥದ್ದು. ನಾಟ್ ಲೈಕ್ ಟೆಕ್ನಿಕಲಿ ಇದನ್ನು ಸ್ಟಡಿ ಮಾಡಿ ಅಂತ ಅಲ್ಲ, ಬಟ್ ಆಫ್ಟರ್ ದ್ಯಾಟ್ ಆಸಿಫ್ ಅವ್ರ ಜೊತೆನೂ ಬೇರೆ ಬೇರೆ ಒಂದೊಂದು ಆಲ್ಬಮ್ಗಳಿಗೆ ವರ್ಕ್ ಮಾಡುವಂಥದ್ದು. ಐ ಸ್ಟಾರ್ಟೆಡ್ ಲರ್ನಿಂಗ್ ಮ್ಯೂಸಿಕ್. ಸೊ ಸೀರಿಯಸ್ ಆಗಿ ಐ ಗಾಟ್ ಇನ್ ಟು ಇಟ್. ಆ್ಯಂಡ್ 3-4 ಡ್ರೀಮ್ ಜರ್ನಿ 4ವರೆಗೆ ಬಂತು. ದೆನ್ ನಾನು ಮೂವಿಯಲ್ಲಿ ಬ್ಯುಸಿ ಆದೆ. ದೆನ್ ವಿ ಕುಡ್ ನಾಟ್ ಡೂ. ಇವಾಗ ಇನ್ನೊಂದು ಡ್ರೀಮ್ ಜರ್ನಿ ರೆಕಾರ್ಡ್ ಮಾಡಿದ್ದಿದೆ, ಅದನ್ನು ಇವಾಗ ಸಿಂಗಲ್ಸ್ ಥರ ಇದು ಮಾಡಬೇಕು. ಬಿಕಾಸ್ ಮ್ಯೂಸಿಕ್ ಹ್ಯಾಸ್ ಚೇಂಜ್ ನಾವು ಟೈಪ್. ಆಮೇಲೆ ಸಿನಿಮಾಸ್ಗಳು ಬಂತು ಆ್ಯಂಡ್ ಈ ಡ್ರೀಮ್ ಜರ್ನಿ ಶುರು ಆಯ್ತು. the destiny took over after that. Yes. ನಿಮ್ಮ ಲೈಫಲ್ಲಿ ವಾಟ್ ಡು ಯು ಥಿಂಕ್ ಇಸ್ ದ ಟರ್ನಿಂಗ್ ಪಾಯಿಂಟ್? Turning point is going to Chennai. Sure. So from there everything changed. From there everything changed. And that's what when I went to the college where I studied in Mangalore as a chief guest, that was the best moment ಅಂತಾನೆ ಹೇಳ್ಬೋದು. ಯಾಕಂದ್ರೆ for all the mischiefs, whatever however troublesome kid I was, and ಎಷ್ಟು ನಾನು ಟ್ರಬಲ್ ಮಾಡಿದ್ದೀನಿ ಎಲ್ಲರನ್ನು ಅಂದರೆ, ಐ ಟುಕ್ ಇಟ್ ಆಸ್ ಅನ್ ಆಪರ್ಚುನಿಟಿ ಟು ಅಪಾಲಜೈಸ್ ಟು ಆಲ್ ಆಫ್ ದೆಮ್, ಈವನ್ ಟು ದ ಲೆಕ್ಚರರ್ಸ್, ಎವ್ರಿಬಡಿ, ಟು ಅಪಾಲಜೈಸ್ ಆನ್ ಓಪನ್ ಪ್ಲಾಟ್ಫಾರ್ಮ್ ಫಾರ್ ಆಲ್ ದ ಥಿಂಗ್ಸ್ ಐ ಹ್ಯಾಡ್ ಟ್ರಬಲ್ಡ್ ದೆಮ್. ಹಾಗಾಗಿ ಐ ಟುಕ್ ಇಟ್ ಲೈಕ್ ದ್ಯಾಟ್. ಆ್ಯಂಡ್ ದ್ಯಾಟ್ ವಾಸ್ ಲೈಕ್ ಬಿಕಾಸ್ ಆಲ್ ದ ಪೀಪಲ್ ಬಿಕಾಸ್ ದ ಥಿಂಗ್ ಈಸ್ ಇನ್ ಅ ಲೈಫ್, ಇಫ್ ಯು get a second chance and if you really be focused and use it, not everyone gets that. 100%. Seriously, it will take you to places. Definitely. So ಹಾಗಾಗಿ ನಾನು ಚೆನ್ನೈಗೆ ಹೋಗಿದ್ದು ಇಟ್ಸ್ ಅ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್. ಆಮೇಲೆ ಅಚೀವ್ಮೆಂಟ್ಸು, ಅಕೋಲೇಟ್ಸ್ ಆ್ಯಂಡ್ ಅವಾರ್ಡ್ಸ್ ಅದೆಲ್ಲ ಬೇರೆ, ಬಟ್ ದೇರ್ ಇಸ್ ಅ ಟರ್ನಿಂಗ್ ಪಾಯಿಂಟ್. ಅಂದರೆ ನಾನು ಒಂದು ಕಡೆಯಿಂದ ಇದ್ದು ಅಲ್ಲಿಂದ ಕಂಪ್ಲೀಟ್ ಡಿವಿಯೇಷನ್ ಮಾಡಿ, ಐ ಕಟ್ ಆಫ್ ಎವ್ರಿ ಕಾಂಟ್ಯಾಕ್ಟ್ ಐ ಹ್ಯಾಡ್, ಎಲ್ಲನೂ ಇದು ಮಾಡಿ ಟು ಸ್ಟಾರ್ಟ್ ಫ್ರೆಶ್. ನಾನು ಚೆನ್ನೈಗೆ ಹೋದಾಗಲೂ ಅಷ್ಟು ಇಷ್ಟು ದೊಡ್ಡ ಸಿಟಿಯಲ್ಲಿ ಹೆಂಗಿರೋದಪ್ಪ, ಬಿಕಾಸ್ ಅಪ್ಪ ಯೂಸ್ ಟು ಅಗೇನ್ ಟ್ರಾವೆಲ್ ಆ್ಯಂಡ್ ಟೂರ್, ಬಟ್ ಅಲ್ಲಿ ನಾನು ಇದು ಮಾಡಿದರು. ಸೊ ಐ ಯೂಸ್ ಟು ಫೀಲ್, ಯಾಕಂದರೆ ಮಂಗಳೂರು ಅಂತ ಚಿಕ್ಕ ಟೌನಿಂದ ಆ ಟೈಮಲ್ಲಿ ಚೆನ್ನೈ ಥರ ಹೋದರೆ ಅಲ್ಲಿ ಯು ಡೋಂಟ್ ನೋ ವಾಟ್ ಟು ಡೂ ಆರ್ ವಾಟ್ ಆರ್ ದ ಸ್ಟ್ರಗಲ್ಸ್ ದಟ್ ಯು ಫೇಸ್ ದೇರ್. ಲ್ಯಾಂಗ್ವೇಜ್ ನಂಬರ್ 1 ಅಷ್ಟೇ, ಬೇರೆ ಏನಿಲ್ಲ. ಬಟ್ ಚೆನ್ನೈ ಅಂದರೆ ಏನು, ತಮಿಳ್ನಾಡು ಒಂದು ಕಲ್ಚರಲ್ಲಿ ಯಾವುದೇ ಕಲೆ ಆಗಲಿ, ಸಂಗೀತ ಆಗಲಿ ಅಥವಾ ಎನಿ ಫೈನ್ ಆರ್ಟ್ಸ್, ಇಫ್ ದೇ ಸಿ ದ ಟ್ಯಾಲೆಂಟ್ ಇನ್ ಯು, ದೇ ವಿಲ್ ಪುಟ್ ರೆಡ್ ಕಾರ್ಪೆಟ್ ಫಾರ್ ಯು. ನೀವು ನೋಡಿದರೆ ಅಲ್ಲಿ ಇರುವಂಥ ಫಿಲ್ಮ್ ಸ್ಟಾರ್ಸ್ಗಳಾಗಲಿ, ಮ್ಯೂಸಿಷಿಯನ್ಸ್ಗಳಾಗಲಿ, ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಇರೋರಿಗಿಂತ ಜಾಸ್ತಿ ಔಟ್ಸೈಡರ್ಸ್. ಸೊ ಇಟ್ ಈಸ್ ಲೈಕ್ ಒಂದು ವಿಯೆನ್ನಾ ಆಫ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಹೇಳ್ಬೋದು. ಇಟ್ ಈಸ್ ಲೈಕ್ ಒಂದು ಕಾಶಿ ಆಫ್ ಮ್ಯೂಸಿಕ್ ಹೇಳೋದಿದ್ರೆ. ತುಂಬ ಕ್ಲಾಸಿಕಲ್ ಮ್ಯೂಸಿಕ್ಕಿಗೆ ಅಲ್ಲಿರುವಂಥ ಸಿನಾರಿಯೋ ಇಟ್ಸ್ ಟೋಟಲಿ ಡಿಫ್ರೆಂಟ್. ಮ್ಯೂಸಿಷಿಯನ್ಸ್ ಹಬ್ ಅದು ಕಮರ್ಷಿಯಲಿ. ಹಾಗಾಗಿ ಡಿಫಿಕಲ್ಟೀಸ್ ಅಂತೇನಿಲ್ಲ, ಪೀಪಲ್ ವೇರ್ ಫ್ರೆಂಡ್ಲಿ, ಪೀಪಲ್ ಆರ್ ಫ್ರೆಂಡ್ಲಿ ದೇರ್. ಮೈನ್ಲಿ ಥಿಂಗ್ ಇಸ್ ಲ್ಯಾಂಗ್ವೇಜ್. ನಾನು ಟಿಲ್ ಐ ಲರ್ನ್ ದ ಲ್ಯಾಂಗ್ವೇಜ್, ದೆನ್ ಥಿಂಗ್ಸ್ ಬಿಕೇಮ್. ಇವಾಗ ನೋಡಿದ್ರೆ ನೀವು ಚೆನ್ನೈಯಿಂದನೇ ಹುಟ್ಟು ಬೆಳೆದಿದ್ದೀರಾ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಭಾಷೆ ಮಾತಾಡ್ತೀರಾ. ಹೌದು, ಯಾಕಂದರೆ ಎಲ್ಲೇ ಹೋದರೂ ನಾವು ಆ ದೇಶದ್ದು, ಆ ರಾಜ್ಯದ್ದು ಕಲ್ಚರ್ ಒಂದು, ಮತ್ತು ಅದರದ್ದು ಲ್ಯಾಂಗ್ವೇಜ್ ನಾವು ಕಲೀಲೇಬೇಕು. ರೆಸ್ಪೆಕ್ಟ್. ಇಲ್ಲೂ ನಮ್ಮ ಕರ್ನಾಟಕದಲ್ಲೂ ತುಂಬಾ ನಾವು ಇವಾಗ ಕಾಂಟ್ರವರ್ಸಿಗಳನ್ನಾಗಲಿ ಗಲಾಟೆಗಳನ್ನಾಗಲಿ ನೋಡ್ತೀವಿ. ಯಾಕಂದರೆ ಬೇರೆ ದೇಶದಿಂದ, ಬೇರೆ ರಾಜ್ಯದಿಂದ ಇಲ್ಲಿ ಬಂದವರು ಇಲ್ಲಿ ನಾವು ಜೀವನ ಮಾಡಬೇಕಂದ್ರೆ ಇಲ್ಲಿದ್ದು ಲ್ಯಾಂಗ್ವೇಜ್, ಇಲ್ಲಿದ್ದು ಕಲ್ಚರ್ ನಾವು ರೆಸ್ಪೆಕ್ಟ್ ಕೊಡಲೇಬೇಕು, ಅದನ್ನು ಕಲೀಲೇಬೇಕು. ನೀವು ಅಟ್ಲೀಸ್ಟ್ ನಿಮಗೆ ಓದಕ್ಕೆ ಬರೆದಿದ್ರು ಇದು ಮಾಡಿದ್ರು, ದೆನ್ ಯು ಶುಡ್ ಬಿ ಏಬಲ್ ಟು ಲರ್ನ್ ಟು ಕಮ್ಯುನಿಕೇಟ್ ಆರ್ ಅಟ್ ಲೀಸ್ಟ್ ಲಿವ್ ಅಲ್ವಾ, ಹ್ಯಾಪಿಲಿ. ಇಫ್ ಯು ಡೋಂಟ್ ರೆಸ್ಪೆಕ್ಟ್ ದ ಕಲ್ಚರ್
ಆಫ್ ದ ಲ್ಯಾಂಡ್, ಅಂದರೆ ಕರ್ಮಭೂಮಿ ಅಂತ ಹೇಳ್ತೀವಿ. ಜನ್ಮಭೂಮಿ ಬೇರೆ ಬೇರೆ ಜನ್ಮಭೂಮಿ ಒಂದು, ಇದನ್ನು ನಾವು ಬೆಂಗಳೂರಲ್ಲೋ ಕರ್ನಾಟಕದಲ್ಲೋ ಎಲ್ಲೇ ಆಗಲಿ ನಾವು ಕರ್ಮಭೂಮಿ ಅಂತ ತೊಗೊಂಬಂದ್ರು ಅಥವಾ ನಾವು ಬೇರೆ ರಾಜ್ಯಕ್ಕೆ ಹೋದ್ರು 100%. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಲ್ಯಾಂಡ್ ದೇರ್ ಆ್ಯಂಡ್ ದ ಫೋಕ್ಲೋರ್ ಆಗಲಿ ಅಥವಾ ಅಲ್ಲಿದ್ದು ಕಲ್ಚರ್ ಆಗಲಿ ಲ್ಯಾಂಗ್ವೇಜ್ ಆಗಲಿ ನಾವು ಮಾಡಲೇಬೇಕು. ಡೆಫಿನೆಟ್ಲಿ. ಸೊ ಗ್ರೋಯಿಂಗ್ ಅಪ್ ಮ್ಯೂಸಿಕ್ ಇಂದ ಓಡೋಗ್ತಿದ್ರಿ, ಬಟ್ ವಾಟ್ ಇಸ್ ಮ್ಯೂಸಿಕ್ ಟು ಯು ಟುಡೇ? I don't know. Music is maybe like oxygen, I can say. Music is become like just like breathing. Andre, I'm not saying that ಅಷ್ಟು ಈಸಿ ನನಗೆ ಅಂತ ಹೇಳ್ತಾ ಇಲ್ಲ, ಬಿಕಾಸ್ I don't have to think or remind myself that I'm a musician. So wherever I see, I keep singing. I don't care about the surroundings now. So many times people have looked at me like, okay, fine, what is wrong with him? ಫ್ಲೈಟಲ್ಲಾದರೂ ಜೋರಾಗಿ ನಾನು ಪಾಡಿಗೆ ಏನಾದರೂ ಹಾಡ್ತಾ ಇರ್ತೀನಿ. ಒಂದ್ಸಲ ನಾನು ಅದರೊಳಗೆ ಹೋದರೆ ಹಂಗೆ ಏನಾದರೂ ನನ್ನ ಪಾಡಿಗೆ ಮಾಡ್ತಾ ಇರ್ತೀನಿ. ಬಟ್ ಮ್ಯೂಸಿಕ್ ಈಸ್ ವೆರಿ ಡಿವೈನ್ ಟು ಮೀ. ಬ್ಲೆಸ್ ಟುಡೇ ದಟ್ ಕ್ಲೋಸ್ ಟು 100, I mean, I think I have not kept count of it. Close to 100 or more than 100 films so far. Wow, amazing. Journey has been very. From where did that first film journey begin? First film was Malayalam for me. First film was Malayalam. Before that, ಆವಾಗ ಡಿಜಿಟಲ್ ಬರ್ತಿದ್ದಿದ್ದು ಆವಾಗ. 2002 or 2003 I did an English film called The Tantric Journal. So that was for Florida in one company. They came, Indian CEO ಇದ್ರು ಆ ಕಂಪನಿಗೆ. So they came and they wanted to do documentaries, keeping digital. So digital films ಆವಾಗ ವೆರಿ ಫ್ರೆಶ್, ಅದು ಚಿಕ್ಕ ಚಿಕ್ಕ ಕ್ಯಾಮ್ರಾಗಳೆಲ್ಲ ಇತ್ತು ಆವಾಗ. ಸೊ ಆ ಟೈಮಲ್ಲಿ ಐ ಸ್ಟಾರ್ಟೆಡ್ ಡೂಯಿಂಗ್ ದ್ಯಾಟ್. ಸೊ ಸ್ವಲ್ಪ ಕ್ಲಾಸಿಕಲ್ ಫ್ಯೂಷನ್ ಥರ ಆಯಿತು. ದೆನ್ ಅಲ್ಲಿಂದ ಅದೇ ಅಗೇನ್ ಕಾಂಟ್ಯಾಕ್ಟ್ಸಿಂದ ಸೊ ಐ ಗಾಟ್ ಟು ನೋ ಇವಾಗ ಈಸ್ ಒನ್ ಆಫ್ ದ ವೆರಿ ಬಿಗ್ ಸಿನಿಮಾಟೋಗ್ರಾಫರ್ ಶ್ಯಾಮ್ ಡ್ಯಾಟ್ ಅಂತ ಹೇಳಿ. ಸೊ ಹೀ ವರ್ಕ್ ಫಾರ್ ದ್ಯಾಟ್. ಅಲ್ಲಿಂದ ಮಲಯಾಳಂ ಬಿ ಉನ್ನಿಕೃಷ್ಣನ್ ಡೈರೆಕ್ಟರ್. ಸಿ ಈಸ್ ಅ ವೆರಿ ಬಿಗ್ ಡೈರೆಕ್ಟರ್ ನಾವು. ಸೊ ಐ ವರ್ಕ್ ವಿತ್ ಹಿಮ್ ಫಾರ್ ಟೆಲಿಫಿಲಮ್ ಕಾಲ್ಡ್ ಅನ್ನುಂ ಮಳೆ ಆಯಿರುನ್ನು. ಸೊ ಅದಕ್ಕೆ ನನಗೆ ಕೇರಳ ಸ್ಟೇಟ್ ಅವಾರ್ಡ್ ಬಂತು. ಫಸ್ಟ್ ಫಿಲ್ಮ್ಗೆ? ಫಸ್ಟ್ ಟೆಲಿಫಿಲ್ಮ್ಗೆ ಬಂತು. ಫ್ಯಾಂಟಾಸ್ಟಿಕ್. ಇನ್ನು ಕರ್ನಾಟಕಕ್ಕೆ ಬಂದಿಲ್ಲ, ವೆಯ್ಟ್ ಬರುತ್ತೆ. ಸೊ ಆ ನಂತರ ವಿ ಡಿಡ್ ಅ ಫಿಲ್ಮ್. ಮೈ ಫಸ್ಟ್ ಫೀಚರ್ ಫಿಲ್ಮ್ ವಾಸ್ ಸ್ಮಾರ್ಟ್ ಸಿಟಿ. ಸುರೇಶ್ ಗೋಪಿಕಾ ಎಲ್ಲ ಇದ್ರು ಅದರಲ್ಲಿ. ಸೊ ಹಾಗಾಗಿ ದ್ಯಾಟ್ ವಾಸ್ ಮೈ ಫಸ್ಟ್ ಫಿಲಮ್. ಆ್ಯಂಡ್ ಚೆನ್ನೈಯಲ್ಲಿದ್ದೆ ನಾನು. ಆ್ಯಂಡ್ ಆಮೇಲೆ ದೆನ್ ಕನ್ನಡ ಹ್ಯಾಪೆಂಡ್. ಸೊ ಕನ್ನಡದಲ್ಲಿ ಮೈ ಫ್ರೆಂಡ್ ರಾಧಾಕೃಷ್ಣ ಅಂತ ಹೇಳಿ, ಸೊ ಅವ್ರ ಜೊತೆ ನಾನು ಬೇರೆ ಆಲ್ಬಮ್ಗೆಲ್ಲ ವರ್ಕ್ ಮಾಡ್ತಾ ಇದ್ದೆ. ಸಡನ್ಲಿ ಈ ಕಾಲ್ಡ್ ಮೀ ಹಿಯರ್ ಆ್ಯಂಡ್ ಬನ್ನಿ ಬೆಂಗಳೂರಿಗೆ ಅಂತ. ಬೆಂಗಳೂರಿಗೆ ಬಂದು ಹಿ ಮೇಡ್ ಮಿ ಮೀಟ್ ಸಂಬಡಿ. ಸೊ ಹೋಟೆಲ್ಗೆ ಹೋದಾಗ ಅಲ್ಲಿ ಒಬ್ಬರು ಹಿಂಗೆ ಕೂತು ತುಂಬ ಸೀರಿಯಸ್ ಆಗಿ ಕನ್ನಡ ಹಾಕೊಂಡು ಕೂತಿದ್ರು. ಯಾರು ಅಂತ ನಾನು ಅವ್ರನ್ನ ನೋಡಿರಲಿಲ್ಲ. ಮತ್ತು ಹೆಸರು ಕೇಳಿದ್ದೆ, ಮೀಟ್ ಮಿಸ್ಟರ್ ದಿನೇಶ್ ಬಾಬು, ಈಸ್ ದಿನೇಶ್ ಬಾಬು ಸರ್ ಹೀಗೆ ಅಂತ. ನನಗೆ ಅವ್ರ ಬಗ್ಗೆ ಹೆಸರು ಕೇಳಿದ್ದೆ. ಆ ಟೈಮಲ್ಲಿ ನಂದು ಫಸ್ಟ್ ಕನ್ನಡ ಫಿಲಮ್ ಹ್ಯಾಪೆಂಡ್. ಅದಕ್ಕಿಂತ ಮುಂಚೆ 2-3 ಯಾವುದೋ ಮೀಟಿಂಗ್ಸ್ಗಳೆಲ್ಲ ಆಗಿರಲಿಲ್ಲ. ಮೋಸ್ಟ್ ಜಗ್ಗೇಶ್ ಸರ್ ಮತ್ತು ಅನಂತ್ ನಾಗ್ ಸರ್, ದಿನೇಶ್ ಬಾಬು ಸರ್ ಡೈರೆಕ್ಟರು. ಸೊ ಅದರಿಂದ ತುಂಬ ಕಲ್ತ್ಕೊಂಡೆ. ಯಾಕಂದರೆ ದಿನೇಶ್ ಬಾಬು ಸರ್ ಇದ್ದು ಕೂಡ ಅವ್ರದ್ದು ಶಿಸ್ತು, ಅವ್ರದ್ದು ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಅಂತ ಇದೆ, ಟೈಮಿಂಗ್ಸ್ ಆ್ಯಂಡ್ ಅದೆಲ್ಲ. ಸೊ ಅಲ್ಲಿಂದ ಆವಾಗ ನಾನು ಇವಾಗಲೂ ದಿನೇಶ್ ಬಾಬು ಸರ್ ಮ್ಯೂಸಿಕ್ ಇದ್ರೆ ಹಿಟ್ಲರ್ ಅಂತಲೇ ಕರೆಯೋದು ಅವರಲ್ಲ. ಯೂಸ್ ಟು ಬಿ ಹಿಟ್ಲರ್, ಅಂದರೆ ಟೈಮಿಂಗ್ ಆಗಲಿ ಅದಾಗಲಿ. ಅವ್ರ ಮುಖನೂ ಸೀರಿಯಸ್ ಆಗಿ ಬಟ್ ವೆರಿ ಟೆಕ್ನಿಷಿಯನ್ ಅಂದರೆ ವೆರಿ ರೆಸ್ಪೆಕ್ಟೆಡ್ ಟೆಕ್ನಿಷಿಯನ್. ಹಾಗಾಗಿ ಅವರು ಅವತ್ತು ಹೇಳಿಕೊಟ್ಟಿದ್ದನ್ನು ಎಲ್ಲ ಕೆಲವು ಇವಾಗಲೂ ನಮಗೆ ಯೂಸ್ ಆಗುತ್ತೆ. ಹಾಗಾಗಿ ಕನ್ನಡ ಸ್ಟಾರ್ಟೆಡ್ ಗಣೇಶ. ಸೊ ಗಣೇಶದಿಂದ ನಿಮ್ಮ ಸವಾರಿ ಶುರುವಾಗಿ ಸವಾರಿಗೆ ಬಂತು. ಗಣೇಶ, ಮಿಸ್ಟರ್ ಗರಗಸ, ಆಮೇಲೆ ಮಹೇಶ್ ಸುಖದರ ಸರ್ ಇದು ಮಳೆಬಿಲ್ಲೆ, MS ಸತೀಶ್ ಅವ್ರ ಜೊತೆ ಇಜ್ಜೋಡು, ಅದೆಲ್ಲ ಆದಮೇಲೆ ಸವಾರಿ ಸಿಕ್ಕಿದ್ದು. ಬಟ್ ಸವಾರಿ ರಿಲೀಸ್ಡ್ ಅದಕ್ಕಿಂತ ಮುಂಚೆ ರಿಲೀಸ್ ಆಯಿತು. ಕಮರ್ಷಿಯಲಿ ಸವಾರಿ ವಾಸ್ ದ ಫಸ್ಟ್ ಸಕ್ಸಸ್ ಫಾರ್ ಯು? musically that was the first success. Commercially, how did Savari happen? ಆ ಜರ್ನಿ ಒಂದು ಅಷ್ಟು Savari again, I mean, I got to know through a friend that Jacob Verghese is looking for a musician and he's doing a film. He was very respected, he still respected filmmaker, very good tutorage from his gurus. And ಅವರೊಂದು ತುಂಬ ಹಟ್ಕೆ, and he does what he wants to do. Many national awards for him and for his short film. So ಹಾಗಾಗಿ I went and met him
ಗೇವ್ ಇಮ್ ಮೈ ಸಾಂಗ್ಸ್ ಡೆಮೋ ಎಲ್ಲಾನು. ಸೊ ಅವರು ತುಂಬ ಜನರು ಇದು ಮಾಡ್ತಾಯಿದ್ರು. ದೆನ್ ಹಿ ಕಾಲ್ಡ್ ಮೀ ಬ್ಯಾಕ್ ಆ್ಯಂಡ್ ದೆನ್ ದಟ್ಸ್ ಹೌ ಸವಾರಿ. ಬಿಕಾಸ್ ಹಿ ಆಲ್ವೇಸ್ ಬಿಲೀವ್ಡ್ ಇನ್ ಬ್ರಿಂಗಿಂಗ್ ನ್ಯೂ ಟ್ಯಾಲೆಂಟ್ಸ್ ಆ್ಯಂಡ್ ಅವ್ರು ಯಾವತ್ತೂ ಇಲ್ಲ ನನಗೆ ಇದೇ ಹೆಸರು ಬೇಕು ಅದೇ ಹೆಸರು ಬೇಕು ಅಂತ ಯಾವತ್ತೂ ಇರಲಿಲ್ಲ. ಸೊ ದಟ್ಸ್ ಹೌ ಸವಾರಿ ಹ್ಯಾಪನ್. ಆ್ಯಂಡ್ ಹಿಸ್ ಸೆಲೆಕ್ಷನ್ ಆಫ್ ಸಾಂಗ್ಸ್ ಅಥವಾ ಅವ್ರದ್ದು ಚಾಯ್ಸ್ ಆಫ್ ಮ್ಯೂಸಿಕ್, ಹಿ ಆಲ್ವೇಸ್ ಯೂಸ್ ಟು ಸೇ ಶೆಲ್ಫ್ ಲೈಫ್ ಬೇಕು ಸರ್, ಶೆಲ್ಫ್ ಲೈಫಿಗೆ ಇದು ಬೇಕು. ಅವ್ರದ್ದು ಟೇಸ್ಟು ಚೆನ್ನಾಗಿತ್ತು. ಐ ಸ್ಟಿಲ್ ರಿಮೆಂಬರ್. ಯಾಕಂದರೆ ನನಗೆ ಅವಾಗ ಮರೆಯಾಗಿ ಆ್ಯಂಡ್ ಅಲೆ ಎಲ್ಲ ಮಾಡಿದ್ವಿ. ಆ್ಯಂಡ್ ಹಿ ಓಕೆಡ್ ದ್ಯಾಟ್. ಐ ಸ್ಟಿಲ್ ಫೆಲ್ಟ್ ಮರೆಯಾಗಿ ಇನ್ನೂ ಸ್ಲೋ ಆಗಿ ಅವಾಗೆಲ್ಲ ಡೀಮ್ ಅಂತ ಹೊಡಿತಾ ಇದ್ರು. ನನಗೆ ಸೆಲ್ಫ್ ಡೌಟ್ ಶುರುವಾಯಿತು. ವಾಸ್ ಲೈಕ್ ಸರ್ ಮೆಲೋಡಿ ವರ್ಕ್ ಆಗತ್ತಾ ಅಂತ, ಸ್ವಲ್ಪ ಫಾಸ್ಟ್ ಮಾಡೋಣ ಸರ್ ಅಂತ. ನೋ ನಥಿಂಗ್ ಡೂಯಿಂಗ್ ಅಂತ. ಅವ್ರಿಗೆ ಗೊತ್ತಿಲ್ಲದೆ ನಾನು ಏನು ಮಾಡಿದೆ, ಒಂದು 2 ಪಾಯಿಂಟು 3 ಪಾಯಿಂಟು ಟೆಂಪೋ ಸ್ಪೀಡ್ ಮಾಡಿ ಅವಾಗೆಲ್ಲ ಮೇಲ್ ಕಳಿಸಿದ ಕೂಡಲೇ ಕಾಲ್ ಮಾಡಿದ್ರು ಕೇಳಿಬಿಟ್ಟು, ಯು ಹ್ಯಾವ್ ಇನ್ಕ್ರೀಸ್ ದ ಟೆಂಪೋ, ಪ್ಲೀಸ್ ಡು ನಾಟ್ ಡೂ ದ್ಯಾಟ್, ಅದನ್ನು ವಾಪಸ್ಸು ಹಳೆ ಇದಕ್ಕೆ ಇಡಿ ಅಂತ. ಆ್ಯಂಡ್ ಇಟ್ ಸ್ಟಿಲ್ ಅ ಮಿಸ್ಟರಿ ಫಾರ್ ಮೀ ದ್ಯಾಟ್ ಹೌ ಅವ್ರಿಗೆ ಹೆಂಗೆ ಅದು ಗೊತ್ತಾಯಿತು ಅಂತೇಳಿ. ಬಿಕಾಸ್ ಇವಾಗ ನಮಗೆ ದೆರ್ ಆರ್ ಟೂಲ್ಸ್ ಟು ಫೈಂಡ್ ಔಟ್. ಆವಾಗ ಆ ಟೈಮಲ್ಲೂ ಸ್ಟಿಲ್ ಐ ವಂಡರ್ ಯಾವ ಥರ ಅವರು ಅದನ್ನು ಕಂಡು ಹಿಡಿದ್ರು ದ್ಯಾಟ್ ಐ ಹ್ಯಾವ್ ಇನ್ಕ್ರೀಸ್ ದ ಸ್ಕೇಲ್ ಅಂತ. ಸೊ ಹಿಸ್ ಟೇಸ್ಟ್ ಆಫ್ ಮ್ಯೂಸಿಕ್ ಇಸ್ ರಿಯಲಿ ಗುಡ್. ಫ್ಯಾಂಟಾಸ್ಟಿಕ್. ದಟ್ಸ್ ವೈ ಈಸ್ ಗಾಟ್ ಅ ಟೇಸ್ಟ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ನಾಟ್ ಜಸ್ಟ್ ಒನ್ಸ್, ಟ್ವೈಸ್. ಅದಾದ್ಮೇಲೆ ಪೃಥ್ವಿ ಥ್ರೈಸ್. Sorry, correct. So 3 films. Yeah, I'm really grateful to him because one of my main identity, Savari 2, Prithvi ಎಲ್ಲಾನು same director, 3 films, yeah. Savari 2, and after that Prithvi. Yeah. So that's what I mean. I'm really thankful and grateful to Jacob because nanda ade identity, main identity those are all with the films which I worked under Jacob. And I think Savari and Prithvi ಅಂತ ಬಂದಾಗ Savari 1 more than 2 ಇವತ್ತಿಗೂ ತುಂಬ ಜನ ಕೇಳಿಸ್ಕೊಂತೀವಿ. ಇವತ್ತಿಗೂ ಎದ್ದ ತಕ್ಷಣ ನಾನು ಮರೆಯಾದೆ ಅಂದರೆ ಐ ಸ್ಟಾರ್ಟ್ ಮೈ ಡೇ. ಸೊ ಆ ಥರ ಇದೆ. ಸೊ ಟುಡೇಸ್ ಜನರೇಷನ್ ಆಲ್ಸೋ ಐ ಆಮ್ ಶ್ಯೂರ್ ಆಸ್ ಯು ಸೆಡ್ ಶೆಲ್ಫ್ ಲೈಫ್. ಸೊ ಆ ಶೆಲ್ಫ್ ಲೈಫ್ ತಗೊಂಡ್ರೆ ಫಾರ್ ಟುಡೇ ಆಲ್ಸೋ ಇಟ್ ವರ್ಕ್ಸ್. ಎಸ್ ಸೊ ಟ್ರೂ. ಸೊ ಹಾಗಾಗಿ ಅದೇ ಎವ್ರಿ ಡೈರೆಕ್ಟರ್ ಆರ್ ಎವ್ರಿ ಫಿಲ್ಮ್ ಐ ಟುಕ್ ಇಟ್ ಲೈಕ್ ಅ ಲೆಸನ್ ಟು ಸ್ಟಡಿ ಆರ್ ಟು ಲರ್ನ್. ಬಿಕಾಸ್ ಯಾರ ಜೊತೆ ವರ್ಕ್ ಮಾಡಿದ್ರು ಅಪ್ಪಾಜಿನ ಅದೇ ಹೇಳ್ತಾ ಇದ್ರು, ದ ಮೋರ್ ಯು ವರ್ಕ್, ಸೊ ಡೋಂಟ್ ಯುವರ್ ಎಕ್ಸ್ಪೀರಿಯನ್ಸ್ ಆಲ್ ಶುಡ್ ಬಿ ಥ್ರೋನ್ ಬಿಹೈಂಡ್ ಯು. ಸೊ ಆವಾಗ ಏನಾಗುತ್ತೆ, ಆ ಕಾನ್ಫಿಡೆನ್ಸ್ ಅನ್ನೋದು ನಿನಗೆ ಒಂದು ಎವರೆಸ್ಟ್ ಥರ ಇರುತ್ತೆ. ಸೊ ನೆವರ್ ಕೀಪ್ ಟೆಲಿಂಗ್ ಯುವರ್ ಸೆಲ್ಫ್ ಆರ್ ಗೆಟ್ ದಟ್ ಘಮಂಡ್ ಅಥವಾ ಒಂದು ಅಹಂಕಾರ ಇರಬಾರ್ದು ನಿನಗೆ. ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ ನನಗೆ ಗೊತ್ತು ಅಂತ ಇಲ್ಲ. ಆ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ಏನಿದೆಯೋ ಅದು ನಿನಗೆ ಧೈರ್ಯ ಕೊಡುತ್ತೆ. ಆ್ಯಂಡ್ ಎಲ್ಲ ಸಿನಿಮಾನು ಇದು ನನ್ನ ಫಸ್ಟ್ ಸಿನಿಮಾ ಅಂತ ಹೇಳಿ ನೀನು ಅಪ್ರೋಚ್ ಮಾಡಬೇಕು. ಖಂಡಿತ. ಸೊ ಈ ಥರ ಎಲ್ಲ ಮಾಡಿದ್ರಿಂದ ಇವತ್ತು ಐ ಆಮ್ ಸ್ಟಿಲ್, ಗಾಡ್ಸ್ ಗ್ರೇಸ್, ಐ ಆಮ್ ಸ್ಟಿಲ್ ಇನ್ ದ ಮಾರ್ಕೆಟ್ ಆ್ಯಂಡ್ ಸ್ಟಿಲ್ ಡೂಯಿಂಗ್ ಲಾಟ್ ಆಫ್ ಫಿಲ್ಮ್ಸ್. And still in the market, and you're one of the top in the market. And with our latest film, you're going to beat all the other markets also. So before that, I want to ask you, see, when it comes to music, repetitive ಆಗಬಾರ್ದು, ಫ್ರೆಶ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ಲಸ್ ಅಲ್ಲೆಲ್ಲೋ ಬೇರೆ ದೇಶದಲ್ಲೂ ಪಾಸಿಬಿಲಿಟಿ ಇದೆ ದಟ್ ಯು ವುಡ್ ಹವ್ ದ ಸೇಮ್ ಥಿಂಗ್ ವಾಟ್ ಯು ವುಡ್ ಹವ್ ಥಾಟ್ ಆರ್ ಯು ವುಡ್ ಹವ್ ಕ್ರಿಯೇಟೆಡ್ ಅಲ್ಲೆಲ್ಲೋ ಆಗಿರುತ್ತೆ. ಆಮೇಲೆ ಅದನ್ನು ಇನ್ಸ್ಪಿರೇಷನ್ ಅಂತಾರೆ, ಕದ್ದಿದ್ದಾರೆ ಅಂತಾರೆ. ಸೊ ಹೌ ಡು ಯು ಡೀಲ್ ವಿತ್ ಆಲ್ ದೀಸ್ ಥಿಂಗ್ಸ್? ಡೀಲ್ ಅಂದರೆ ಅದೇ, ಇವಾಗ ಏನಾಗಿದೆ, ಟೆಕ್ನಾಲಜೀಸ್ ಎಷ್ಟು ಬಂದಿದೆ ಅಂದರೆ ಇವಾಗ ಎಲ್ಲೇ ಇದು ಮಾಡಿದ್ರು ಜನ ಯಾರಾದರೂ ಒಬ್ಬರಾದರೂ ಕಂಡುಹಿಡ್ತಾರೆ. ಸೊ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು, ಬಟ್ ಇವತ್ತು ಕಾಮನ್ ಆಡಿಯನ್ಸ್ಗೂ ಗೊತ್ತು ಯಾವ್ದು ಇನ್ಸ್ಪಿರೇಷನು ಯಾವುದು. ಬಟ್ ಹೌ ಡು ಯು ಗೆಟ್ ಯೋರ್ ಇನ್ಸ್ಪಿರೇಷನ್ ಫ್ರಮ್? ವೇರ್ ಡು ಯು ಗೆಟ್ ಯೋರ್? ಬಿಕಾಸ್ ಎವ್ರಿ ಡೇ ಯು ಹ್ಯಾವ್ ಟು ಥಿಂಕ್ ಆಫ್ ನ್ಯೂ ಥಿಂಗ್ಸ್. ಹೊಸ ಫ್ರೆಶ್ ಐಡಿಯಾಸ್ ಬೇಕು, ಹೊಸ ಕ್ರಿಯೇಟಿವಿಟಿ ಬೇಕು. ಹಿಂದೆ ಮಾಡಿರಂಗೆ ಮಾಡೋಕ್ಕಾಗಲ್ಲ. ಸೊ ಎವ್ರಿ ಡೇ ಇಸ್ ಅ ನ್ಯೂ ಡೇ ಫಾರ್ ಪೀಪಲ್ ಲೈಕ್ ಅಸ್. ಹೌದು. ಸೊ ಹೌ ಡು ಯು ಡ್ರಾ ಇನ್ಸ್ಪಿರೇಷನ್ ಡೈಲಿ? ಅಲ್ಲ, ಅದು ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ದ ಥಿಂಗ್ ಈಸ್, ಇವಾಗ ತುಂಬ ಜನ ಕೇಳ್ತಾರೆ, ನೀವು ಮರೆಯಾಗಿ ಹೇಗೆ ಬಂತು ಟ್ಯೂನು, ನಿನ್ನ ದನಿಗಾಗಿ ನಿಮ್ಗೆ ಹೇಗೆ ಬಂತು, ಅಥವಾ ಯಾವುದೇ ಅವ್ರಿಗೆ ಇಷ್ಟವಾಗಿರೋ ಸಾಂಗ್ಗಳು ಹೇಗೆ ಬಂತು ಅಂತ. ಸೊ ಎನಿ ಕ್ರಿಯೇಟರ್ ದೇ ಕೆ ನಾಟ್ ಸೇ ಅದು ನನಗೆ ಹೇಗೆ ಬಂತು ಅಂತ. ಮೇ ಬಿ ದೇ ಕ್ಯಾನ್ ರಿಮೆಂಬರ್ ದ ಸಿಚುವೇಶನ್, ನಾನು ಇಲ್ಲಿದ್ದೆ, ಇವ್ರ ಜೊತೆ ಇದ್ದೆ, ಇಲ್ಲಿ ಮಾಡಿದ್ವಿ ಅಂತ. ಬಟ್ ಆ ಟ್ಯೂನ್ ಹೇಗೆ ಬಂತು ಗೊತ್ತಾಗಲ್ಲ. ನಾವು ಯು ಆಸ್ ಎ ಡೈರೆಕ್ಟರ್, ಯು ಆಸ್ ಎ ರೈಟರ್, ರೈಟ್ ಸಮಥಿಂಗ್. ನಾವು ಆ ವರ್ಡೇ ಹೆಂಗೆ ಬಂತು ನಿಮ್ಮ ಮೈಂಡಿಗೆ? ಹೌ ಡಿಡ್ ದ್ಯಾಟ್ ಹ್ಯಾಪನ್ ಫ್ರಮ್ ಯುವರ್ ಬ್ರೈನ್ ಟು ಯುವರ್ ಹ್ಯಾಂಡ್ ಆ್ಯಂಡ್ ಹೌ ಡಿಡ್ ಯು ರೈಟ್? ಇವಾಗ ಏನೋ ಒಂದು ಸ್ಟೋರಿ ಡೈಲಾಗ್ ಬರ್ದಾಗ ಯು ಡೋಂಟ್ ನೋ, ರೈಟ್? ಐ ಮೀನ್ ಯು ಡೀಪಾಗಿ ಇನ್ವಾಲ್ವ್ ಆಗಿದಾಗ ಆಗುತ್ತೆ. ಅಲ್ಲ, ದಟ್ಸ್ ವಾಟ್ ಇಸ್
ದ ಸೇಮ್ ಥಿಂಗ್. ದ ಕನೆಕ್ಷನ್ ವಿತ್ ಗಾಡ್ ಅಷ್ಟೇ. ಅದು ಡಿವೈನ್ ಕನೆಕ್ಷನ್, ಅದು ಡಿವಿನಿಟಿ. ಯು ಡೋಂಟ್ ನೋ ಫ್ರಮ್ ವೇರ್ ಇಟ್ ಕಮ್ಸ್, ಹೌ ಇಟ್ ಹ್ಯಾಪನ್ಸ್ ಗೊತ್ತಿಲ್ಲ. ಹಾಗಾಗಿ ಇವಾಗ ಅಗೇನ್ ನಾವು ಯಾರಾದರೂ ಒಂದು ವೆಸ್ಟರ್ನ್ ಇನ್ಫ್ಲುಯೆನ್ಸಲ್ಲಿ ಮಾಡಬೇಕು, ಬ್ರೆಜಿಲಿಯನ್ ಮ್ಯೂಸಿಕ್ ಮಾಡಬೇಕು, ಅಮೇರಿಕನ್ ಅಥವಾ ಬೇರೆ ಯಾವುದಾದ್ರೂ ಅರೇಬಿಕ್ ಮ್ಯೂಸಿಕ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನಾನೆಲ್ಲೋ ಅರೇಬಿಕ್ ಮ್ಯೂಸಿಕ್ ಕೇಳಿರಬೇಕು. 100%. ಇಲ್ಲಾಂದರೆ ನನಗೆ ಗೊತ್ತು, ಐ ಆಮ್ ನಾಟ್ ಬ್ರಹ್ಮ. ಯಾರಿಗಷ್ಟೇ ಅವರು ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಕ್ಲಾಸಿಕಲ್ ಮಾಡಬೇಕಾದ್ರೆ ಅವರು ಕೇಳಿರಬೇಕು, ಕಲ್ತಿರ್ಬೇಕು, ಇಲ್ಲಾಂದರೆ ಆಗಲ್ಲ 100%. ಆ ಸ್ಟೈಲ್. ಹಾಗಾಗಿ ಅದನ್ನು ಇಟ್ಕೊಂಡು ನಾವು ಇನ್ಸ್ಪಿರೇಷನ್ ತೊಗೊಳ್ಳೋದು ಡೆಫಿನೆಟ್ಲಿ ದಟ್ ಈಸ್ ಇದು. ಮತ್ತು ನಮ್ಮದೇ ಆದ ಕ್ಲಾಸಿಕಲಲ್ಲಿ ಇರೋಂಥ ರಾಗಗಳಿವೆ, ಅದನ್ನು ನಾವು ಕಾಂಬಿನೇಷನ್ ಮಾಡ್ಬೋದು. ಸೊ ಅದು ಹೇಗಾಯ್ತು ಏನಂತ ಗೊತ್ತಿಲ್ಲ. ಬಟ್ ಸಮ್ಟೈಮ್ಸ್ ಇದು ಇವಾಗ ನಮಗೆ ಓಕೆ ಇದೇನೋ ಇಲ್ಲಿಂದ ಕಾಪಿ ಆಗಿದೆ, ಇಲ್ಲಿಂದ ಹಾಗೆ ಆಗಿದೆ, ಹೀಗಾಗಿದೆ ಅನ್ನೋದು ಕೂಡ ಆಗಿರಬಹುದು. ಬಟ್ ದಟ್ಸ್ ಆಲ್ ವಿದೌಟ್ ಅವರ್ ನಾಲೆಜ್. ಓನ್ಲಿ ಥಿಂಗ್ ಈಸ್ ವೆನ್ ಒನ್ ಗಿವ್ಸ್ ದೇರ್ ಆನೆಸ್ಟ್, puts in their honest attempt in making good music, definitely they don't have to worry about ಈ ಥರ ಕೇಳಿಸುತ್ತಾ, ಆ ಥರ ಕೇಳಿಸುತ್ತಾ, ಈ ಥರ ಕೇಳಿಸುತ್ತಾ, ಇದಿದ್ರ ಕಾಪಿನ ಅದಾದ್ರ ಕಾಪಿನ ಅಂತ ಯೋಚನೆ ಮಾಡಬೇಕಿದೆಯಲ್ಲ. ಜಸ್ಟ್ ಹ್ಯಾವ್ ಟು ಥಿಂಕ್ ಅಬೌಟ್ ಮ್ಯೂಸಿಕ್ ಅಷ್ಟೇ. ಆ ಅಳುಕು ಇಲ್ಲದೆ ನಾವು ಮಾಡಬೇಕು. ಎಲ್ಲೋ ಡೆಫಿನೆಟ್ಲಿ ಒಂದು ಲೈನ್ ಇಲ್ಲಿದ್ದು ಅಲ್ಲಿದ್ದಿಲ್ಲಿ ಕೇಳುತ್ತೆ. ಅದು ಯಾರು ಅಲ್ಲ, ನಮ್ಮ ಯಾರೇ ಆದರೂ ಸರಿ, ಅದು ಹಾಗೆ ಕೇಳಲೂಬಹುದು, ಅದು ನಮ್ಮ ಇದಿಲ್ಲ. ಬಟ್ ಆ ಒಂದು ಪರ್ಟಿಕ್ಯುಲರ್ ಸಾಂಗ್ ಅಂತ ಮಾಡಿದಾಗ ನಮ್ಮ ಆನೆಸ್ಟ್ ಅಟೆಂಪ್ಟ್ ಆ್ಯಸ್ ಮ್ಯೂಸಿಷಿಯನ್ಸ್ ಜಾಮ್ ಅಪ್, ಅದು ನಾಟ್ ಈಗ ರೆಫರೆನ್ಸನ್ನು ಇಟ್ಕೊಂಡು ಅದನ್ನು ಹಂಗೆ ಮಾಡಿದರೆ ಸರಿ ಈಗ ಅಂತ ಮಾಡಿದರೆ ನಾವು ಸಾಗಾರಿ ಅಂತ ಮಾಡಬಾರ್ದು. ಅದು ಆಪ್ಷನ್ ಆಗಿರ್ಬಾರ್ದು. ಯು ಥಿಂಕ್ ಅಬೌಟ್ ದಟ್ ಮ್ಯೂಸಿಕ್, ವಾಟ್ ಕಮ್ಸ್ ಟು ಯು, ಫೆಲೋ ಮ್ಯೂಸಿಷಿಯನ್ಸ್ ಆಲ್ಸೋ. ಆ ಥರ ಆದರೆ ಡೆಫಿನೆಟ್ಲಿ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ವಾಟ್ ಈಸ್ ದ ಔಟ್ಕಮ್. ಇಟ್ ಹ್ಯಾಸ್ ಟು ಬಿ ಗುಡ್ ಅಷ್ಟೇ. ಸೊ ಆಮೇಲೆ ಅದಾದಮೇಲೆ ಮೋಸ್ಟ್ ರೀಸೆಂಟ್ ಅಂದರೆ ಸಿಕ್ಕಿಲ್ಲ, ಸಿಕ್ಕಿಯಾಗಿದೆ. ಈಗ ನಾನು ಹುಡುಕೊಟ್ಟಿರೋ ಸಾಕು ಅಂತಲ್ಲ ಲಕ್ಷಾಂತರ ಜನ, ಯಾಕೆಂದ್ರೆ ಲಕ್ಷಾಂತರ ಜನ ಸಿಕ್ಕಿಲ್ಲ ಅಂತಾನೆ ಕೇಳಿದ್ದು. ಶಾಕುಂತ್ಲೆ ಸಿಕ್ಲು. ಎಲ್ಲೇ ಹೋದ್ರು ದ ಕೈಂಡ್ ಆಫ್ ಲವ್ ವಾಟ್ ದೇ ಹ್ಯಾವ್ ಗಿವನ್ ಫಾರ್ ದಟ್ ಸಾಂಗ್ ಇಸ್ ಅಲ್ಟಿಮೇಟ್. ತುಂಬ ನಾನೆಲ್ಲೇ ನನ್ನ ಕಾನ್ಸರ್ಟ್ಗಳಲ್ಲೂ ಶಾಕುಂತ್ಲೆ ಅಂತ ಬಂದಾಗ ಜೋರು ಕಿರಿಸ್ತಾರೆ ಸಿಕ್ಕಾಳು ಅಂತ. ಸೊ ದ್ಯಾಟ್ ವಾಸ್ ಅಗೇನ್. ನಾನು ಲೇಟರ್ ಪಾರ್ಟ್ ಏನಾಯಿತು, ಈವನ್ ನೌ ದೇ ರಿಮೆಂಬರ್ ಮಿ ವಿತ್ ಸವಾರಿ ಟು ಪೃಥ್ವಿ. ಆಫ್ಟರ್ ದಟ್ ಐ ನೆವರ್ ಟೋಲ್ಡ್ ದಟ್ ದೀಸ್ ಸಾಂಗ್ಸ್ ಆರ್ ಮೈನ್. ತುಂಬ ಜನರಿಗೆ ನಂದು ಲೇಟರ್ ಸಾಂಗ್ ಗೊತ್ತೇ ಇಲ್ಲ. ನಾನು ಹೇಳಿದ್ ಆ ಸಾಂಗ್ ನಿಮ್ದಾ, ಈ ಸಾಂಗ್ ನಿಮ್ದಾ ಅಂತಾರೆ. ಐ ಜಸ್ಟ್ ಕೆಪ್ಟ್ ವರ್ಕಿಂಗ್ ಯಾರ್. ಐ ಮೀನ್ ಐ ನೆವರ್ ಅಗೇನ್ ವೆಂಟ್ ಅಂಡ್ ಡಿಡ್ PR ಫಾರ್ ಮೀ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟುಡೇಸ್ ಜನರೇಷನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. PR ನಾನು ಮಾಡಿದ್ದು ಅಂತ ಹೇಳಿ ನಾವು ಕ್ಲೇಮ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಇದಾಗತ್ತೆ. ಬಟ್ ಆಲ್ಸೋ ಡೋಂಟ್ ಯು ಥಿಂಕ್ ಸವಾರಿ ಆ್ಯಂಡ್ ಪೃಥ್ವಿ ಅಂತ ಬಂದಾಗ ಆಲ್ಬಮ್ಮೇ ಬ್ಲಾಕ್ ಬಸ್ಟರ್ ಆಗಿತ್ತು. ಸೊ ಮೇ ಬಿ ದಟ್ ವಾಸ್ ಒನ್ ಆಫ್ ದ ರೀಸನ್ಸ್ ವೈ ಪೀಪಲ್ ಆರ್ ಸ್ಟಿಲ್ ಸೋ ಕ್ರೇಜಿ ಅಬೌಟ್ ಇಟ್. ಅಂದರೆ ಯಾಕೆಂದರೆ ಅಷ್ಟು ಟೈಮ್ ಆಗಿದ್ರು, ಆಲ್ಬಮ್ಮೇ ಬ್ಲಾಕ್ ಬಸ್ಟರ್. ಹೌದು. ಅದಕ್ಕೆ ಅಗೇನ್ ಅವೈಲಬಿಲಿಟಿ ಆಫ್ ಮ್ಯೂಸಿಕ್ ಅಂತ ಒಂದು ಇದೆ ಅಲ್ವಾ. ಆ ಟೈಮಲ್ಲಿ ಅಗೇನ್ ಪೀಪಲ್ ವೇರ್ ನಾಟ್ ಹ್ಯಾವಿಂಗ್ so many options, so many products in the market ಇವಾಗ. ಸೊ ಮಾರ್ಕೆಟ್ ವಾಸ್ ನಾಟ್ ಓವರ್ ಕ್ರೌಡೆಡ್. ಇವತ್ತು ಎಲ್ಲ ಕಡೆಯಿಂದ ಮಾರ್ಕೆಟ್ ಈಸ್ ಓವರ್ ಕ್ರೌಡೆಡ್. ಯು ಹ್ಯಾವ್ ಏನೇ ಬೇಕಿದೆ, ಬೀಟ್ ಫಿಲ್ಮ್ಸ್ ಆರ್ ಸಾಂಗ್ಸ್ ಆರ್ ಎನಿ ಬುಕ್ಸ್ ಆರ್ ಎನಿಥಿಂಗ್, ಲೈಕ್ ಯು ಕ್ಯಾನ್ ಫ್ರಮ್ ವರ್ಲ್ಡ್ ಯಾವುದೋ ಒಂದು ಮೂಲೆಯಿಂದನೂ ನೀನು ಬಂದು ಇಲ್ಲಿ ನೋಡ್ಕೋಬೋದು. ಖಂಡಿತ ಅಲ್ವಾ. ಆವಾಗ ಕನ್ನಡ ಸಾಂಗ್ಗಳನ್ನು ಸಿನಿಮಾಗಳನ್ನು ತುಂಬ ನೋಡ್ತಾ ಇದ್ರು. ಇವಾಗ ಆಫ್ಟರ್ ಕೋವಿಡ್ ಏನಂತ ಗೊತ್ತಿಲ್ಲ, ಬಟ್ ಲಾಟ್ ಆಫ್ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋಂಥದ್ದಿದೆ. ದೊಡ್ಡ ಸಿನಿಮಾಗಳಿಗೆ ಬರ್ಬೋದು, ಬಟ್ ಅದರ್ ದೆನ್ ದ್ಯಾಟ್ ಎಷ್ಟು ಜನ ಅಂತ ದೊಡ್ಡ ಸಿನಿಮಾ ಮಾಡೋಕ್ಕಾಗತ್ತೆ ಅಲ್ವಾ. 100%. ಸೊ ದ ಇಂಡಸ್ಟ್ರಿ ಅನ್ನೋದು ಅದೊಂದು ಯೂನಿಟಿ, ದಟ್ಸ್ ಒಂದು ಬೊಕ್ಕೆ. ಅದರಲ್ಲಿ ಫ್ಯೂ ಫ್ಲವರ್ಸ್ ಆರ್ ಬಿಗ್, ಫ್ಯೂ ಫ್ಲವರ್ಸ್ ಆರ್ ವೆರಿ ಸ್ಮಾಲ್, ಸಮ್ ಬ್ಲಾಸಮ್ ಆಗದಿರುವಂಥದ್ದು ಇರುತ್ತೆ, 100%. ಎಲೆ ಇರುತ್ತೆ, ಮುಳ್ಳಿರುತ್ತೆ, ದಂಟಿರುತ್ತೆ, ಎಲ್ಲ ಇರುತ್ತೆ. ಸೊ ಇದೆಲ್ಲ ಸೇರಿ, ಸೊ ನಾಟ್ ಎವ್ರಿ ಒನ್ ಕ್ಯಾನ್ ಡೂ ಬಿಗ್ ಫಿಲ್ಮ್ ಲೈಕ್ KGF or ಕಾಂತಾರ. ಸೊ ವಾಟ್ ಅಬೌಟ್ ಅದರ್? ಈಗ ಮಲಯಾಳಂ ಇಂಡಸ್ಟ್ರಿ ನೋಡಿ, ನೀವು ಮಲಯಾಳಂ ಇಂಡಸ್ಟ್ರಿ ನೋಡಿದರೆ ಪೀಪಲ್ ಆರ್ ಡೂಯಿಂಗ್ ಸ್ಮಾಲ್ ಫಿಲ್ಮ್ಸ್, ಪೀಪಲ್ ಆರ್ ವಾಚಿಂಗ್ ಫಿಲ್ಮ್ಸ್. ಅಲ್ಲೊಂದು ಕಲ್ಚರ್ ಅದು ಇದೆ. ಸೊ ಆ ಟೈಮಲ್ಲಿ ಮ್ಯೂಸಿಕಲ್ಲೂ ಅಷ್ಟೇ ಎಲ್ಲರೂ ಕೇಳ್ತಾ ಇದ್ರು. ಇವತ್ತು ಯಾರು ಏನು ಕೇಳ್ತಾರೆ ಅಂತ ನಮ್ಗೆ ಅದಕ್ಕೆ ಬರ್ತಿದ್ದೆ ನೆಕ್ಸ್ಟು. ಮುಂಚೆ ರಾಕ್ ಕಲ್ಚರ್ ಇತ್ತು, ಆಮೇಲೆ ಪಾಪ್ ಕಲ್ಚರ್ ಆಯಿತು, ಆಮೇಲೆ ರ್ಯಾಪ್ ಕಲ್ಚರ್ ಆಗಿದೆ. ವಾಟ್ ಇಸ್ ದ ಕಲ್ಚರ್ ಟುಡೇ ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ನೋಡಿದ್ರೆ ದೇರ್ ವಾಸ್ ನೋ ಕಲ್ಚರ್. ರಾಕ್ ಪಾಪ್ ಆ ಥರ ಏನು ಕಲ್ಚರ್ ಇರಲಿಲ್ಲ. ಸಿನಿಮಾ ಅಂದರೆ ಸಿನಿಮಾ,
ಬಟ್ ನಮ್ಮಲ್ಲಿ ಅದೇ ಅಗೇನ್ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಪರ್ಸನಲ್ ಲೈಕಿಂಗ್. ಈಗ ಭಾವಗೀತೆ ಸುಗಮ ಸಂಗೀತಕ್ಕೂ ಇಲ್ಲಿದ್ದಾರೆ, ಭಜನ್ಸಿಗಿದ್ದಾರೆ, ಅದಿದ್ದಾರೆ, ಆ್ಯಂಡ್ ಸಿನಿಮಾ ಸಂಗೀತಕ್ಕೆ ಒಬ್ಬೊಬ್ಬ ಕಂಪೋಸರ್ಸಿಗೂ ಫಾಲೋವರ್ ಇದ್ದಾರೆ. ಇವತ್ತು ಏನಿದೆ ಅಂತ ಗೊತ್ತಿಲ್ಲ, ಟು ಬಿ ಆನೆಸ್ಟ್. ಸೊ ಅದೇ ಅಲ್ವಾ ಈಗ ನಮ್ಗೆ ಎಲ್ಲ ಇದೆ, ಅದೇ ಪ್ರಾಬ್ಲಮ್. ಅದೇ ಇವತ್ತು ಆ ಪ್ರಾಬ್ಲಮ್ ಅಂತಲ್ಲ, ಇವಾಗ ಆ್ಯಸ್ ಅ ಕಂಪೋಸರ್ ನನಗೂ ಇವಾಗ ಇವತ್ತು ಏನಿದೆ ಅಂತ ಗೊತ್ತಿದ್ದು ಆದ್ರೆ ಹಿಂದೆ ನಾನು ಹೋಗೋದ್ರ ಬದಲು ಏನೋ ಮಾಡಿದ್ದು ಅದೇ ಒಂದು ಹೊಸ ಜಾನರ್ ಆಗ್ಬೋದಲ್ವಾ. ಖಂಡಿತ. ಸೊ ದಟ್ಸ್ ವಾಟ್ ವಿ ಹ್ಯಾವ್ ಟು ಬಿಲೀವ್ ಇನ್, ಅಂಡ್ ವಿ ಹ್ಯಾವ್ ದಟ್ಸ್ ಹೌ ಎನಿ ಕ್ರಿಯೇಟರ್ ಕ್ಯಾನ್ ಡು. ಸಿನಿಮಾನು ಅಷ್ಟೇ, ಯಾವ ಸಿನಿಮಾ ಮೇಕರ್ ಇವತ್ತು ದೇ ಕ್ಯಾನ್ ಟೆಲ್ ದಟ್ ಈ ಸಿನಿಮಾ ವರ್ಕ್ ಆಗತ್ತೆ ಅಂತ. ನಾವು ಯು ಆಸ್ ಅ ಸಿನಿಮಾ ಮೇಕರ್ ಕ್ಯಾನ್ ಯು ಟೆಲ್? ಅಲ್ಲ, ಆಸ್ ಅ ಫಿಲ್ಮ್ ಮೇಕರ್ ವರ್ಕ್ ಆಗತ್ತೋ ಇಲ್ವೋ ಅಂತ 100% ನಾವ್ ಯಾರು ಹೇಳಕ್ಕಾಗಲ್ಲ. ಡೈರೆಕ್ಟರ್ ಅದೇನಕ್ಕೆ ಮತ್ತೆ ಮತ್ತೆ ಎಲ್ಲ ನಿಮ್ಮ ಹತ್ರನೇ ಬರ್ತಾರೆ. ನನ್ನ ಹತ್ರನೇ ಬರ್ತಾರೆ. ರಘು ಶಾಸ್ತ್ರಿ 2 ಸಿನಿಮಾ, ಸವಾರಿ ಜೇಕಬ್ ವರ್ಗೀಸ್ ಸರ್ 3 ಸಿನಿಮಾ, ಇವಾಗ ನಾನು 2ನೇ ಸಿನಿಮಾ. ಏನಿದೆ ನಿಮ್ಮಲ್ಲಿ ಆ ಥರ ಅಂತ ಮತ್ತೆ ಮತ್ತೆ ಬರೋಂಥ ಒಂದು ಆರಾ, ವಾಟ್ ಆರ್ ಯು ಕ್ರಿಯೇಟೆಡ್? ಆ ಥರ ಅಲ್ಲ, ದಟ್ಸ್ ಮೇ ಬಿ ಅಪ್ಪಾಜಿದ ಆಶೀರ್ವಾದ. ಅಂಡ್ ಅಗೇನ್ ಅದೊಂದು ಗೊತ್ತಿಲ್ಲ ನನಗೆ, ದಟ್ ಬಾಂಡ್, ಸಿನಿಮಾ ಮೇಲೆ ಪ್ರೀತಿ ಆ್ಯಂಡ್ ಆ ಎಲ್ಲ ಟೀಮ್ಗಳ ಮೇಲೇನು ಒಂದು ಬಾಂಡಿಂಗ್ ಇದೆ. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಡೈರೆಕ್ಟರ್ಸು ದೇ ಹ್ಯಾವ್ ಕಮ್ ಬ್ಯಾಕ್ ಫಾರ್ ದ ಸೆಕೆಂಡ್ ಟೈಮ್ ಅಟ್ ಲೀಸ್ಟ್. ಅದೇನೋ ಗೊತ್ತಿಲ್ಲ, ದಟ್ಸ್ ಗಾಡ್ಸ್ ಗ್ರೇಟ್ ಆ್ಯಂಡ್ ಐ ಆಮ್ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್. ಐ ಫೀಲ್ ಬ್ಲೆಸ್ಡ್ ದ್ಯಾಟ್ ದ ಟೀಮ್ಸ್ ಕಂಟಿನ್ಯೂ ನನ್ನ ಇದರಲ್ಲಿ. ಐ ಆಮ್ ಶ್ಯೂರ್ ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಕಂಟಿನ್ಯೂ. ಎಸ್. ಸೊ ನಿಮ್ಮ ಪ್ರಕಾರ ವಾಟ್ ಯು ಥಿಂಕ್ ಇಸ್ ದ ಮೋಸ್ಟ್ ಓವರ್ ರೇಟೆಡ್ ಸಾಂಗ್ ಆಫ್ ಯೋರ್ಸ್? ಎಕ್ಸ್ಪೆಕ್ಟ್ ಮಾಡ್ದಿನೇ ಬ್ಲಾಕ್ ಬಸ್ಟರ್ ಆಗಿರ್ಬೋದು, ಆ ಥರ ನಂದು ಯಾವುದು ಆಗಿಲ್ಲ, ಬ್ಲಾಕ್ ಬಸ್ಟರ್ ಅಂತ ಆಗಿಲ್ಲ. ತುಂಬ ಎಕ್ಸ್ಪೆಕ್ಟ್ ಮಾಡಿರುವಂಥ ಸಾಂಗ್ಸ್ಗಳು ಹಿಟ್ಟೇ ಆಗಲಿಲ್ಲ. ತುಂಬಾ ಎಕ್ಸ್ಪೆಕ್ಟ್ ಮಾಡಿರುವಂಥ ಸಾಂಗ್ಗಳು. That comes to the category of underrated then. Sir, what do you think, which are the songs that were underrated? ತುಂಬಾ ಇದೆ ನನ್ನ ಪ್ರಕಾರ. If you had to pick 2 or 3 songs. ಮಾರ್ಚ್ 22 ಅಂತ ಒಂದು ಸಾಂಗ್ ಫಿಲ್ಮ್ ಮಾಡಿದೆ, ಅದರಲ್ಲಿರುವಂಥ ಒಂದು 2-3 ಸಾಂಗ್ಗಳು. ಮತ್ತೆ ಇಜ್ಜೋಡು ಅಂತ ಒಂದು ಸಿನಿಮಾ ಮಾಡಿದೆ, ಅದರಲ್ಲಿರುವಂಥ ಸಾಂಗ್ಗಳಾಗಲಿ. ಆ್ಯಂಡ್ ಲವ್ ಯು ರಚ್ಚು, ಅದರಲ್ಲಿ ಒಂದು 2-3 ಸಾಂಗ್ಗಳಿವೆ. ಮುದ್ದು ನೀನು, ಇಟ್ ಬಿಕೇಮ್ ಹಿಟ್, ಬಟ್ ಅಗೇನ್ ನಾಟ್ ವೇರ್ ಇಟ್ ವಾಸ್ ಸಪೋಸ್ ಟು ಗೋ. ತುಂಬ ಇದೆ ಸಾಂಗ್ಸ್ಗಳು, ಹಾಗೆ ನೋಡೋಕೆ ಹೋದರೆ ಡಿಡ್ ನಾಟ್ ಮೇಕ್ ಇಟ್ ದ ಕಟ್. ಈಗ ರನ್ ಆಂಟನಿ ಸಿನಿಮಾ ಇದೆ, ಅದರಲ್ಲೂ ಅಷ್ಟೇ ಗಾಟ್ ಬೆಸ್ಟ್ ಆಲ್ಬಮ್ ಆಫ್ ದ ಇಯರ್ ಅದಿದೆಲ್ಲ ಬಂದ್ರು ಅದ್ರಲ್ಲಿ ಅಪ್ಪು ಸರ್ ಆಡಿರುವಂಥ ಜನಕ್ ಇಟ್ ಈಸ್ ಹಿಟ್. ಬಟ್ ಅದನ್ನ ದೇರ್ ವೇರ್ ಅದರ್ ಸಾಂಗ್ಸ್ ಆರ್ ಆಲ್ಸೋ. ಸೊ ತುಂಬ ಆ ಥರ ಸಿನಿಮಾಗಳನ್ನು ಹುಡುಕೋಕೆ ಹೋದರೆ ದೇರ್ ಆರ್ ಮೆನಿ ಸಾಂಗ್ಸ್. ನೀವು ಎಲ್ಲ ಸ್ಟೈಲಲ್ಲಿ ಅಥವಾ ಎಲ್ಲ ಟೈಪಲ್ಲೂ ಮಾಡಿದ್ದೀರಾ. ನೀವು ಸಾಕಷ್ಟು ಸೀರಿಯಲ್ಗಳಿಗೆ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡ್ತೀರಾ, ಕಂಪೋಸ್ ಮಾಡ್ತೀರಾ. ಅಫ್ಕೋರ್ಸ್ ಕಮರ್ಷಿಯಲ್ ಫಿಲ್ಮ್ಸ್ ಆ್ಯಂಡ್ ಏನಂತಾರೆ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್, ಜಿಂಗಲ್ಸ್, ಟಿವಿ ಕಮರ್ಷಿಯಲ್ಸ್ ಎಲ್ಲ ಮಾಡ್ತೀರಾ. ವಾಟ್ ಸ್ಯಾಟಿಸ್ಫೈಸ್ ಯುವರ್ ಸೋಲ್? ಇಟ್ಸ್ ಆಲ್ ಮ್ಯೂಸಿಕ್. ಸೊ ಎನಿಥಿಂಗ್ ರಿಲೇಟೆಡ್ ಟು ಮ್ಯೂಸಿಕ್. ದ ಬೆಸ್ಟ್ ಥಿಂಗ್ ಇಸ್ ವೆನ್ ಯು ಆರ್ ಆನ್ ಸ್ಟೇಜ್. ಸೊ ದಟ್ ಸ್ಟೇಜ್ ಪರ್ಫಾರ್ಮಿಂಗ್ ಲೈವ್ ಮ್ಯೂಸಿಕ್, ಯಾ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್. ಸಿ ಎವ್ರಿಥಿಂಗ್ ಇಸ್ ಮ್ಯೂಸಿಕ್. ಸಿನಿಮಾಗೆ ಮಾಡುವಂಥದ್ದು ಬೇರೆ ಮ್ಯೂಸಿಕ್ಕು. ಅಂದರೆ ದೇರ್ ಇಸ್ ಡಿಫ್ರೆಂಟ್ ಅಪ್ರೋಚ್. ಅಡ್ವರ್ಟೈಸ್ಮೆಂಟ್ಸಿಗೆ ಮಾಡಿದಾಗ ದೇರ್ ಇಸ್ ಡಿಫ್ರೆಂಟ್ ಅಪ್ರೋಚ್. ರೈಟ್, ಯು ಹ್ಯಾವ್ ಟು ಟೆಲ್ ಇನ್ ವಿದಿನ್ ದಿಸ್ ಫ್ಯೂ ಸೆಕೆಂಡ್ಸ್. ಅದೇ ಟೆಲಿವಿಷನ್ಸ್ಗಳಿಗೆ ಸ್ಟೇಷನ್ ID ಆ್ಯಂಡ್ ಅದರ್ ಥಿಂಗ್ಸ್ ಎಲ್ಲ ಮಾಡಿದಾಗ ಅದಕ್ಕೂ ಅಷ್ಟೇ, ಬಿಕಾಸ್ ಯು ನೀಡ್ ಟು ಫಾಲೋ ಪರ್ಟಿಕ್ಯುಲರ್ ಟೆಂಪೋ. ಅದರಲ್ಲಿ 5 ಸೆಕೆಂಡ್ ಕಟ್ಟು, 5 ಸೆಕೆಂಡಲ್ಲಿ ಆ ಸಿಗ್ನೇಚರ್ ಟ್ಯೂನ್ ಬಂದು ಮುಗಿದು ವಿದ್ ರಿವರ್ ಮುಗಿಬೇಕು. ಸೊ ದೇರ್ ಲಾಟ್ ಆಫ್ ಕ್ಯಾಲ್ಕುಲೇಷನ್ ಆಲ್ಸೋ. ಅದು ಸಿಸ್ಟಮ್ಯಾಟಿಕ್ ಮ್ಯೂಸಿಕ್ ಆಗ್ಬೋದು, ಕ್ರಿಯೇಟಿವ್ ಮ್ಯೂಸಿಕ್ ಆಗ್ಬೋದು. So everything is music, but the process is different. The way you have to think is different. Music makes me happy. There are also a few films, like our first film, where the music was fantastic. Yeah, see, again, that is one of the underrated. Rang Birangi. Because everyone today also loves the music. TV lu super hit film. ಒಬ್ಬೊಬ್ಬ ಹೀರೋಗೆ ಒಂದೊಂದು ಸಾಂಗ್. ಸೊ there were a lot of things in the film. It seemed more like a musical than, just a film. ಅನ್ಕೊಂಡಂಗೆ ಅಂತೂ ಅದು ಸಿನಿಮಾ ಓಡಲಿಲ್ಲ. ಸೊ ಹೌ ಡು ಯು ಹ್ಯಾಂಡಲ್ ದ ಡಿಸಪಾಯಿಂಟ್ಮೆಂಟ್ಸ್ ವೆನ್ ಇಟ್ ಡಸಂಟ್ ರೀಚ್ ದ ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ದಟ್ ಯು ಸಿ? ಡಿಸಪಾಯಿಂಟ್ಮೆಂಟು ಅದು ಲೈಫಲ್ಲಿ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಓನ್ಲಿ ಅ ಡಿಸಪಾಯಿಂಟ್ಮೆಂಟ್ ಕ್ಯಾನ್ ಟೀಚ್. ದೆರ್ ಇಸ್ ನೋ ಪರ್ಟಿಕ್ಯುಲರ್ ಬುಕ್ಕಿಶ್ ವರ್ಡ್ ಆರ್ ದಿಸ್ ಇಸ್ ಹೌ ಯು ಹ್ಯಾವ್ ಟು ಹ್ಯಾಂಡಲ್ ಡಿಸಪಾಯಿಂಟ್ಮೆಂಟ್ ಅಂತ. ಇನ್ಫ್ಯಾಕ್ಟ್ ವೆನ್ ವಿ ಡಿಡ್ ಪೃಥ್ವಿ ಸಿನಿಮಾಗೆ, ಅದರಲ್ಲಿ ಪೇಪರಲ್ಲೆಲ್ಲ ಪುನೀತ್ ರಾಜ್ಕುಮಾರ್ ಅಂಥ ಒಂದು ಅತಿ ದೊಡ್ಡ ಕಲಾವಿದರಿಗೆ ಅತಿ ಕೆಟ್ಟ ಸಂಗೀತ ನೀಡಿದ ಸಂಗೀತ ನಿರ್ದೇಶಕ ಅಂತಲೂ ಬರೆದರು ಪೇಪರಲ್ಲಿ. ದೆನ್ ಇಟ್ ಬಿಕೇಮ್ ಅ ಬ್ಲಾಕ್ ಬಸ್ಟರ್. ಐ ಮೀನ್ ಸಾಂಗ್ಸ್ ಆ್ಯಂಡ್ ಆಲ್. ಸೊ ನನಗೆ
ಆ ಟೈಮಲ್ಲಿ ದ ಥಿಂಗ್ ಈಸ್, ಇವಾಗ ಕೆಲವರು ಹಿರಿಯರೆಲ್ಲ ಹೇಳ್ತಾರೆ, ಕೆಲವರೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲ, ಡೋಂಟ್ ಎಕ್ಸ್ಪೆಕ್ಟ್, ನೋ, ವೈ ಡು ಯು ಹ್ಯಾವ್ ಟು ಫೀಲ್ ಬ್ಯಾಡ್, ವೈ ಆರ್ ಯು ಫೀಲಿಂಗ್ ಬ್ಯಾಡ್, ಇಟ್ಸ್ ಆಲ್, ಒಂದು ಇಟ್ಟ ಹೋದರೆ ಹೋಗಲಿ, ಇನ್ನೊಂದು ಬರುತ್ತೆ, ಯು ಡೋಂಟ್ ಎಕ್ಸ್ಪೆಕ್ಟ್, ನೋ, ವೈ ಆರ್ ಯು ಸೋ ಡಿಪ್ರೆಸ್ಡ್ ಆರ್ ಫೀಲ್ ಡಿಜೆಕ್ಟೆಡ್ ಅಂತ ಹೇಳಿದ್ರೆ, ನೋ, ಅ ಕ್ರಿಯೇಟರ್ ಕ್ಯಾನಾಟ್ ಬಿ without being disappointed when his song or his any art or any his creation ಡಸಂಟ್ ರೀಚ್. ನಮಗೇನಂದರೆ ಒಂದು ಸಾಂಗ್ ಮಾಡಿದ್ರು ಅಥವಾ ನೀವೊಂದು ಸಾಂಗ್ ಬರೆದ್ರು, ನೀವೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು, ಡೈರೆಕ್ಟ್ ಮಾಡಿದ್ರು, ಅದೊಂದು ಅಟ್ಯಾಚ್ಮೆಂಟ್ ಜೊತೆ ಮಾಡ್ತೀವಿ ನಾವು. ಅದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ದೇರ್ ಇಸ್ ನೋ ಪರ್ಟಿಕ್ಯುಲರ್ ವ್ಯಾಲ್ಯೂ ಫಾರ್ ಇಟ್. ಓಕೆ, ದಿಸ್ ಇಸ್ ಪ್ರೈಸ್ಲೆಸ್. ಒಂದು ಅಟ್ಯಾಚ್ಮೆಂಟ್. ಇವಾಗ ನಮ್ದು 100% ಲವ್ ಹಾಕ್ತೀವಿ, ಅದಕ್ಕೆ ಎಫರ್ಟ್ಸ್ ಹಾಕ್ತೀವಿ, ಅದು ಎಲ್ಲಿ ಹೋಗುತ್ತೆ ಅಂದರೆ ನಾವು ಹುಚ್ಚರು ಅದರಲ್ಲಿ. ವಿದೌಟ್ ದ್ಯಾಟ್ ಅಟ್ಯಾಚ್ಮೆಂಟ್ ವಿ ಕೆನಾಟ್ ಡೂ ದ್ಯಾಟ್. 100%. ಈಗ ನಾನೊಂದು ಲವ್ ಸಾಂಗಲ್ಲೂ ಒಂದು ಲಕ್ಷಾಂತರ ಜನ ಕೇಳಿ ಅವ್ರಿಗೆ ಆ ಫೀಲ್ ಆಗಬೇಕು ಅಂದರೆ ನನ್ನ ಲವ್ ಎಲ್ಲ ಅದರಲ್ಲಿ ಹಾಕ್ಬೇಕು. ಎಷ್ಟು ಜನ ಲವ್ ಮಾಡಿರ್ಬೇಡ ನೀವು. 100% ರೈಟ್. ಸೊ ಆ ಲವ್ವನ್ನು ನಾನು ಅದರಲ್ಲಿ ಹಾಕಬೇಕು. ಆ ಲವ್ ಹಾಕದಿದ್ರೆ ನಾನು ಡಿಟ್ಯಾಚ್ಮೆಂಟಲ್ಲೇ ಹೋಗ ಅಂತೇಳಿ ನಾನು ಮಾಡೋಕ್ಕಾಗಲ್ಲ. ಸೊ ವೆನ್ ಇಟ್ ಡಸಂಟ್ ರೀಚ್, ಇವಾಗ ಒಬ್ಬ ಹುಡುಗ ಒಬ್ಬ ಹುಡುಗಿಗೆ ಪ್ರಪೋಸ್ ಮಾಡಿದಾಗ, if she accepts it, she'll be happy. If she doesn't accept, definitely he'll feel a little bit ಇದಲ್ವಾ. ಹಾಗೇನೆ ನಮಗೆ ಡಿಸಪಾಯಿಂಟ್ಮೆಂಟ್ ಅಂತ ಬಂದಾಗ ಅದು ಆದ್ರೇ ನೆಕ್ಸ್ಟ್ ಏನು ಮಾಡ್ಬೋದು. ದೇರ್ ಇಸ್ ನೋ ಟೆಕ್ನಿಕಲ್ ಅಪ್ರೋಚ್ ಫಾರ್ ಕ್ರಿಯೇಟಿವಿಟಿಗೆ ಟೆಕ್ನಿಕಲ್ ಅಪ್ರೋಚೇ ಇಲ್ಲ. ಇದಾಗ್ಲಿಲ್ವಾ ಇನ್ನೊಂದು ಮಾಡಬೇಕು, ಬೇರೆ ಏನು ನಿಮಗೆ ಇದನ್ನ ಈ ತರ ಮಾಡಬೇಕು, ಇದನ್ನ ಈ ಫ್ರೀಕ್ವೆನ್ಸಿಯಲ್ಲಿ ಸೆಟ್ ಫಾರ್ಮುಲಾ ಇಲ್ಲ ಕ್ರಿಯೇಟಿವಿಟಿಗೆ. ಈಗ ನಾನು ಹುಡುಗರಿಗೆ ಹೇಳ್ತೀನಿ, ಈಗ ನನ್ನ ಅಸಿಸ್ಟೆಂಟ್ಸ್ಗಳಿಗೆ ಹೇಳ್ತೀನಿ, ಹೊಸ ಹುಡುಗರಿಗೆ ಹೇಳ್ತೀನಿ, ಇವನ್ ಸೌಂಡ್ ಇಂಜಿನಿಯರ್ಸ್, ಇವಾಗ ಒಂದು ಸಾಂಗನ್ನು ಇದೇ ಥರ ಮಾಸ್ಟರ್ ಮಾಡಬೇಕು ಅಂತ ಹೇಳುವಂಥ ಒಂದು ಬುಕ್ಕಿಶ್ ಇದಿಲ್ಲ. ಅದರಲ್ಲಿ ಇದೆ ಎಲ್ಲಾನು. ದೇ ಹ್ಯಾವ್ ಗಿವನ್ ಆ್ಯಸ್ ಕಸ್ಟಮೈಸೇಬಲ್ ಅಲ್ವಾ. ಒಂದು ಕಂಪ್ರೆಸರ್ ಆಗಲಿ, ಈಕ್ವಲೈಸರ್ ಆಗಲಿ, ಇಟ್ ಇಸ್ ಆಲ್ ಡಿಪೆಂಡಿಂಗ್ ಆನ್ ಅ ಪರ್ಸನಲ್ ಟೇಸ್ಟ್ ಅಷ್ಟೇ. ಇಟ್ಸ್ ಆಲ್ ಕಸ್ಟಮೈಸೇಬಲ್. ಅದನ್ನು ನೀನು ಇಷ್ಟನ್ನು ಉದ್ದನೂ ಇಳಿಬೋದು, ಕಡಿಮೆನೂ ಮಾಡ್ಬೋದು, ಎಲ್ಲನೂ ಆ ಥರ. ಆ ಒಂದು ಪರ್ಟಿಕ್ಯುಲರ್ ಮ್ಯೂಸಿಕನ್ನು ಯಾವ ಥರ ನೀನು ಡಿಸೈನ್ ಮಾಡಿದ್ಯಾ, ಸಾಂಗಿಗೂ ಅಷ್ಟೇ, ಲಿರಿಕ್ಕಿಗೂ ಅಷ್ಟೇ. ದೇರ್ ಇಸ್ ನೋ ಒಂದು ಇವಾಗ ಇರುವಂಥದ್ದು ಒಂದು ಅನಾಲಿಟಿಕ್ಸಿಗೆ ತರಕ್ಕಾಗಲ್ಲ. ಯು ಕೆನಾಟ್, ಐ ವಿಲ್ ರೈಟ್ ಆ್ಯಂಡ್ ಗಿವ್ ಯು. ಕ್ರಿಯೇಟಿವಿಟಿ ಕೆನಾಟ್ ಬಿ ರಿಸ್ಟ್ರಿಕ್ಟೆಡ್. ಆ್ಯಂಡ್ ಅಗೇನ್ ಕ್ರಿಯೇಟಿವಿಟಿಯಲ್ಲಿ ಒಂದು ಕ್ರಿಯೇಷನ್ ಮಾಡಿದಾಗ ವಿತೌಟ್ ಅಟ್ಯಾಚ್ಮೆಂಟ್ ನೋಬಡಿ ಕ್ಯಾನ್ ಡು. ನಾನು ಮಾಡಿದ್ದೆ ಹಿಂಗೆ ಅಂತ ಇಲ್ಲ. ಡಿಸಪಾಯಿಂಟ್ಮೆಂಟ್ ಅಗೇನ್ ಎಕ್ಸ್ಪೀರಿಯನ್ಸ್ ಅಂತ ಯಾವಾಗ ಆಗತ್ತೆ, ಇವಾಗ ಒಂದು ಎಕ್ಸ್ಪೀರಿಯನ್ಸ್ ಅಂತ ಕರಿಬೇಕಾದ್ರೆ ಐ ವಿಲ್ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ನಿಜ. ವೆದರ್ ಇಟ್ ಈಸ್ ಹ್ಯಾಪಿನೆಸ್ ಆರ್ ಸ್ಯಾಡ್ನೆಸ್ ಆರ್ ವಾಟ್ ಎವರ್ ಇಟ್ ಈಸ್, ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಐ ಕ್ಯಾನ್ ಕಾಲ್ ಇಟ್ ಅನ್ ಎಕ್ಸ್ಪೀರಿಯನ್ಸ್. ಇವಾಗ ಮೈ ಎಕ್ಸ್ಪೀರಿಯನ್ಸಸ್ ಇಫ್ ಐ ಟೆಲ್ ಯು, ಇಟ್ಸ್ ಅ ಸ್ಟೋರಿ ಫಾರ್ ಯು, ಇಟ್ಸ್ ನಾಟ್ ಯುವರ್ ಎಕ್ಸ್ಪೀರಿಯನ್ಸ್. 100% ಅಲ್ವಾ. ಸಕ್ಕರೆ ಇದ್ರು ಸಕ್ಕರೆ ಸಿಹಿ ಅಂತ ಬರೆದಿರ್ತಾರೆ. ಅನ್ಲೆಸ್ ಈಟಿಂಗ್ ಸಕ್ಕರೆ ಟೇಸ್ಟಿಂಗ್ ಯು ಶುಡ್, ದೆನ್ ಓನ್ಲಿ ವಿಲ್ ನೋ ವಾಟ್ ಈಸ್ ಸ್ವೀಟ್ ಆರ್ ಸಾಲ್ಟ್ ಆರ್ ವಾಟ್ ಎವರ್ ಇಟ್ ಈಸ್. ಹಾಗಾಗಿ ಡಿಸಪಾಯಿಂಟ್ಮೆಂಟ್ಸ್ ಆರ್ ಪಾರ್ಟ್ ಆಫ್ ಯುವರ್ ಲೈಫ್. 100%. ಇವಾಗ ನಾನು ಫಸ್ಟ್ ಸಿನಿಮಾ ಮಾಡಿದೆ, ಹೆಂಗ್ ತಗೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಫಸ್ಟ್ ಸಿನಿಮಾ ಮಾಡಿದೆ ಸ್ಮಾರ್ಟ್ ಸಿಟಿ ಅಂತ, ಅದು ಮಾಡಿದಾಗ ಸಾಂಗ್ಸ್ ಎಲ್ಲ ಮಾಡಿದೆ. ಐ ವಾಸ್ ಲೈಕ್ ವಿತ್ ವೈಡ್ ಆ್ಯಂಗಲ್, ನನ್ನ ಸಾಂಗ್ ಹೆಂಗಾಗತ್ತೆ. ಐ ಯೂಸ್ ಟು ಫೀಲ್ ಅದರ್ ಸಾಂಗ್ಸ್, ನೋ ಮೈ ಸಾಂಗ್ ಸ್ಪೆಷಲ್. ಬಿತ್ತು ನೋಡು, ಯಾರು ಮೂಸಿ ಕೂಡ ನೋಡಿಲ್ಲ. ಏನಾಯ್ತು ನನ್ನ ಸಾಂಗ್ ಎಲ್ಲಿದೆ? ಎರಡನೇ ಸಿನಿಮಾ ಬಂತು, ದೆನ್ ಐ ಸ್ಟಾರ್ಟೆಡ್ ಫೋಕಸಿಂಗ್ ಹಂಗೆ ಬಂತು. Then I started listening to others, appreciating others' music. Appreciating others' music is not because of the fear you have. It is because of the strength. It is your strength. Right. Now, if you're a composer, if you're also a famous composer here, me calling you and telling you, hey, I love this song, when a new song releases, ನಾನು ಅದನ್ನು ಮಾಡಿದ್ದೀನಿ ನಮ್ಮ ಕನ್ನಡದ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್. ಸೊ ಇವತ್ತಿಗೂ ಆ ಥರ ಒಂದು ಕೆಮಿಸ್ಟ್ರಿ, ಆ ಥರ ಒಂದು ಸಹಬಾಳ್ವೆ ಮ್ಯೂಸಿಷಿಯನ್ಸ್ ಅಲ್ಲಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತಿಗೂ ಇದೆಯಾ? ಇದೆ ಡೆಫಿನೆಟ್ಲಿ. ನನ್ನ ಹತ್ರ ಇದೆ. ಎಲ್ಲರಿಗೂ ನನ್ನ ಜೊತೆ ಚೆನ್ನಾಗಿದ್ದಾರೆ. ಬೀಟ್ ಅರ್ಜುನ್ ಜನ್ಯ, ಬೀಟ್ ಅಜನೀಶ್ ಲೋಕನಾಥ್, ಬೀಟ್ ಚರಣ್ ರಾಜ್, ಅನೂಪ್ ಸೀಳಿನವರು, ವೀರ್ ಸಮರ್ಥ, ಶ್ರೀಧರ್ ಸಂಭ್ರಮ್, ಯಾರೇ ಆಗಲಿ, ಗುರುಗಿರಣ್ ಸರ್ ಇಸ್ ಲೈಕ್ ಮನೋಹರಣ್ಣ ಎಲ್ಲ. ಐ ಮೀನ್ ಗುರುವಣ್ಣನಿಗೆಲ್ಲ ನಿಮ್ಮ ಸಾಂಗ್ ಚೆನ್ನಾಗಿದೆ ಅಂತ ಹೇಳೋಷ್ಟು, ಬಿಕಾಸ್ ಈಸ್ ಸೀನಿಯರ್ಗೆ. But other than that, Arjun Janya, everyone, I mean, we appreciate. ಸೂಪರ್ ಆಗಿತ್ತು ಈ ಸಾಂಗ್. ಅರ್ಜುನ್ ಜನ್ಯ ಆಲ್ಸೋ ಹಿ ಕಾಲ್ಸ್ ಆ್ಯಂಡ್ ಟೆಲ್ಸ್. ಇನ್ಫ್ಯಾಕ್ಟ್ ನಮ್ಮ ತಂದೆಯವ್ರು ತೀರ್ಕೊಂಡೋಗಿ US ಅಲ್ಲಿದ್ರು, ಅಲ್ಲಿಂದ ಫೋನ್ ಮಾಡಿ. ಹಾಗಾಗಿ ಸೊ ದ್ಯಾಟ್ ಬಾಂಡಿಂಗ್ ಈಸ್ ದೇರ್. ಸೊ ದ್ಯಾಟ್ಸ್ ವೇರ್, ಬಿಕಾಸ್ ಐ ಡೋಂಟ್ ಸಿ ಎನಿ ಒನ್ ಆಸ್ ಮೈ ಕಾಂಪಿಟೇಟರ್ಸ್. ನೌ ವೆನ್ ಐ ವಾಕ್ ಇನ್ ವೇರ್ ದೇರ್ ಆರ್ 10 ಮ್ಯೂಸಿಕ್ ಡೈರೆಕ್ಟರ್ಸ್, ಐ ಡೋಂಟ್ ಹ್ಯಾವ್ ಟು ಫಿಯರ್ ಮೈ ಸೆಲ್ಫ್, ರೈಟ್. 100%. ನಾನು ತಲೆ ಕೇಳೋದು, ಐ ವಾಕ್ ವಿತ್ ಮೈ ಹೆಡ್ಸ್ ಹೈ, ಐ ಗ್ರೀಟ್ ಎವ್ರಿ ಒನ್ ವಿತ್ ರೆಸ್ಪೆಕ್ಟ್.
ದೇ ಆಲ್ಸೋ ಹ್ಯಾವ್ ದ ಸೇಮ್ ರೆಸ್ಪೆಕ್ಟ್ 100%. ಅಲ್ವಾ. ಸೊ ವಾಟ್ ಈಸ್ ಮೈ ಅಚೀವ್ಮೆಂಟ್, ವಾಟ್ ಈಸ್ ಮೈ ನಾಲೆಜ್ ಇಸ್ ಮೈ ನಾಲೆಜ್, ವಾಟ್ ಈಸ್ ಯುವರ್ ನಾಲೆಜ್ ಇಸ್ ಯುವರ್ ನಾಲೆಜ್. ನಾವು ಟುಗೆದರ್ ಲೆಟ್ಸ್ ಆಲ್ ಬಿ ಟುಗೆದರ್ ಅಂಡ್ ಲೆಟ್ಸ್ ಆಲ್ ಮೇಕ್ ಮ್ಯೂಸಿಕ್. ಯು ಮೇಕ್ ಯುವರ್ ಥಿಂಗ್, ಯು ಲೀವ್ ಯುವರ್ ಸ್ಟ್ರೀಮ್, ಐ ಲೀವ್ ಮೈ ದಿಸ್ ಥಿಂಗ್. ಸೊ ನಮ್ಮ ಆಡಿಯನ್ಸಿಗೆ, ಕನ್ನಡ ಆಡಿಯನ್ಸಿಗೆ ಒಳ್ಳೆ ಮ್ಯೂಸಿಕ್ ಸಿಗತ್ತೆ ಅಲ್ವಾ. ಎಲ್ಲರೂ ಹಿಂಗ್ ಜೊತೆ ಸೇರೋಣ ಅನ್ಬಿಟ್ಟು ಕ್ರಿಕೆಟ್ ಟೀಮ್ ಮಾಡ್ಬಿಟ್ಟು ಇವಾಗ ಬರೀ ಕ್ರಿಕೆಟೇ ಆಡ್ಕೊಂಡು ಓಡ್ತಾ ಇದಾರೆ ನಮ್ಮ ಮಣಿ ಸರ್ ಅಂಡ್ ಆಲ್ ದ ಮ್ಯೂಸಿಷಿಯನ್ಸ್ ವಿತ್ ಹಿಮ್. ಅಲ್ಲ ಸೀರಿಯಸ್ಲಿ ದಟ್ಸ್ ಅ ವೆರಿ ಗುಡ್ ಥಿಂಗ್. ಇವಾಗ ನಮ್ಮ ಮ್ಯೂಸಿಷಿಯನ್ಸ್ Do you think that has bonded you guys better? And do you think that gel has happened because of playing sports together? ಎಸ್ ಇವಾಗ ಕ್ರಿಕೆಟ್ ಅಂದರೆ ನಮ್ದು ಅದೊಂದು ಇಂಡಿಯಾದಲ್ಲೇ ಒಂದು ಇಟ್ಸ್ ಸಪ್ರೇಟ್ ರಿಲಿಜನ್. ಹಾಗಾಗಿ ಮ್ಯೂಸಿಷಿಯನ್ಸ್, ಮಾರ್ವಲಸ್ ಮ್ಯೂಸಿಷಿಯನ್ಸ್ ಅಂತ ಒಂದು ಟೀಮ್ ಮಾಡಿದ್ವಿ. ನಮ್ಮ ವ್ಯಾಸರಾಜ್ ಸೋಸಲೆ ಆ್ಯಂಡ್ ಅನೂಪ್ ಸಿಲಿನ್ಸ್ ಅವರು, ರವಿಶಂಕರ್ ಗೌಡರು, ನಾನು, ತುಂಬ ಜನ ಇದ್ವಿ, ಕರಿಬಸವ, ಸಾಗರ್ ಗುರುರಾಜು. ಸೋ ಮೆನಿ ಮ್ಯೂಸಿಷಿಯನ್ಸ್ ಆರ್ ದೇರ್, ಸೋ ಮೆನಿ ಅಪ್ಕಮಿಂಗ್ ಬಾಯ್ಸ್ ಆರ್ ದೇರ್. 100%. ಅವರೆಲ್ಲ ಬಂದು ಕ್ರಿಕೆಟ್ ಮೂಲಕ ಬಂದು ದೇ ಆಲ್ ಲುಕ್ ಅಪ್ ಟು ಅಸ್ ಆ್ಯಂಡ್ ನಾವು ಇದು ಮಾಡ್ತಾ ಇದ್ವಿ. ಆ್ಯಂಡ್ ತುಂಬ ಜನರಿಗೆ ನಾನು ಹಾಗೆ ಚಾನ್ಸ್ ಕೊಟ್ಟಿದ್ದೀನಿ. ಇಟ್ ಇಸ್ ನಾಟ್ ಓನ್ಲಿ ಫಾರ್ ಕ್ರಿಕೆಟ್. ಅದರಲ್ಲಿ ಅವ್ರು ಬಂದು ಹುಡುಗರಿಗೆ, ಸಿಂಗರ್ಸಿಗೆ, ಲಿರಿಸಿಸ್ಟಿಗೆ, ನಮ್ಮ ಪ್ರಮೋದ್ ಮರೋ ನನಗೆ ಚಾನ್ಸ್ ಕೊಟ್ಟಿದ್ದೀರಾ ಈ ಫಿಲಮಲ್ಲಿ ಹಾಡೋದಕ್ಕೆ. ಹೌದು, ಕರೆಕ್ಟ್. ಸೊ ನಾಗಾರ್ಜುನ ಶರ್ಮಾ ಇದ್ದಾರೆ, ತುಂಬ ಜನ ಎಲ್ಲರಿದ್ದಾರೆ. ಅಂದರೆ ವಿ ಆಲ್ ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ವಿ ಪ್ಲೇ ಕ್ರಿಕೆಟ್ ಆ್ಯಂಡ್ ವೆರಿ ಸೀರಿಯಸ್ ಕ್ರಿಕೆಟ್. ಇಟ್ ಇಸ್ ನಾಟ್ ಇದು ಲೆದರ್ ಬಾಲ್. ವಿ ಪ್ಲೇ 20 overs ಇದು ಟ್ರೈ ಸೀರೀಸು, 3-2 ಮ್ಯಾಚ್. ಇವಾಗ ನಮ್ಮಲ್ಲೇ ಟೀಮ್ ಎ, ಟೀಮ್ ಬಿ ಅಂತ ಮಾಡಿ ಟೂರ್ನಮೆಂಟ್ಸ್ ಮಾಡ್ತೀವಿ. ಬಟ್ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಬಿ ಎ ಮ್ಯೂಸಿಷಿಯನ್ ಆರ್ ಎ ಲಿರಿಸಿಸ್ಟ್ ಆರ್ ಅ ಸಿಂಗರ್. ಇದು ಒಟ್ಟಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ನವರೇ ಇರಬೇಕು. ವಂಡರ್ಫುಲ್. ಆ್ಯಂಡ್ ಬೇರೆ ಡಿಪಾರ್ಟ್ಮೆಂಟ್ ಅವರನ್ನು ಏನು ಮಾಡ್ತೀವಿ, ಗೆಸ್ಟ್ಸ್ ಆಗಿ ಕರಿತೀವಿ, ಆಡಿಸ್ತೀವಿ. ಆ್ಯಂಡ್ ಎಸ್ ದಟ್ ಈಸ್ ಒನ್ ಥಿಂಗ್. So happy to know that the Kannada industry musicians are all together, and I hope this healthy continues in all other departments as well, including stars. So ಎಕ್ಸಾಕ್ಟ್. that will be a good and welcome change ಇಡೀ ಇಂಡಸ್ಟ್ರಿಗೆ, ಕರ್ನಾಟಕಕ್ಕೆ. ನಿಮ್ಮ ಒಂದು ಸಿನಿ ಜರ್ನಿಯಲ್ಲಿ ಹೂ ಇಸ್ ಯರ್ ಫೇವ್ರೆಟ್ ಸಿಂಗರ್? I want to put you in a spot. ಆ ಥರ ಎಲ್ಲಾನು, ಬಿಕಾಸ್ ದ ಥಿಂಗ್ ಈಸ್ ಫಾರ್ ಅ ಕಂಪೋಸರ್ ಎವ್ರಿ ಒನ್ ಹಿ ಶುಡ್ ಪರ್ಸನಲ್. ನೋಡಿ, ಓಪನ್ ಟಾಕ್ ಅಲ್ಲಿ ಓಪನ್ ಆಗಿ ಮಾತಾಡ್ತಾ ಇಲ್ಲ. ಮಾತಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ಟು ಪುಟ್ ಇಟ್. ನಮಗೆ ಎಲ್ಲರೂ ಬೇಕು ಒಂದೊಂದು ಸಾಂಗಿಗೆ ಒಬ್ಬೊಬ್ರು. ಎಲ್ಲರೂ ಐ ವರ್ಕ್ಡ್ ಎಕ್ಸ್ಟೆನ್ಸಿವ್ಲಿ ವಿತ್ ಕಾರ್ತಿಕ್, ವಿಜಯ್ ಸುದಾಸ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ನಮ್ಮ ಕನ್ನಡದಲ್ಲೇ ತುಂಬ ಜನ ಸಿಂಗರ್ಸ್, ನಮ್ಮ ಸಂತೋಷ್ ವೆಂಕಿ ಆಗಲಿ, ಶಶಾಂಕ್ ಆಗಲಿ, ವ್ಯಾಸರಾಜ್, ಇವರೆಲ್ಲ ಹಾಡಿದ್ದಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ನಾಟ್ ವರ್ಕ್ ವಿತ್ ಸೋನು ನಿಗಮ್. ನಮ್ಮ ಶ್ರೇಯಾ ಘೋಷಲ್ ಅವ್ರ ಜೊತೆ ಇನ್ನು ಕನ್ನಡದಲ್ಲಿ ನನಗೆ ವರ್ಕ್ ಮಾಡೋಕ್ಕಾಗಿಲ್ಲ. ಶ್ರೇಯಾ ಘೋಷಲ್ ಅವರು ಒಂದು ಸಾಂಗ್, ನನಗೆ ಇಷ್ಟು ಸಿನಿಮಾಗಳಲ್ಲಿ ಒಂದು ಸಾಂಗ್ ನನಗೆ ತೆಲುಗು ಹಾಡಿದ್ದಾರೆ. ಸೋನು ನಿಗಮ್ ಅವ್ರ ಜೊತೆ ಒಂದು ರೆಕಾರ್ಡ್ ಆಗಿಲ್ಲ ಇನ್ನು ನನಗೆ. ಸೊ ಈ 2026 ಅಲ್ಲಿ ಅದು ಆಗಲಿ ಅಂತ ಡೆಫಿನೆಟ್ಲಿ, ಎಸ್ ಡೆಫಿನೆಟ್ಲಿ. ಸೊ ಹಾಗಾಗಿ ಶ್ರೇಯಾ ಘೋಷಲ್ ಅವರಿಗೆ ನಾವು ಮರಳಿಗೆ ಮಾಡಿದ್ವಿ, ಟ್ರೈ ಮಾಡಿದ್ವಿ. ನಿನಗೆಂದೇ ವಿಶೇಷ, ನಿನ್ನದನಿಗಾಗಿ, ಆಮೇಲೆ ತುಂಬ ಇದು ಮಾಡಿದ್ವಿ. ವಿ ಟ್ರೈಡ್, ಬಟ್ ಅವ್ರದ್ದು ಡೇಟ್ಸ್ ಅವಾಗ ಸಿಗಲಿಲ್ಲ. ಬಟ್ ಅದರ್ ಸಿಂಗರ್ ಸಾಧನಾ ಸರ್ಗಮ್ ಅವರು ಹಾಡಿದ್ರು, ಹಂಸಿಕಾ ಅಯ್ಯರ್ ಅವರು ಹಾಡಿದರು. ಸೊ ಸಾಂಗ್ಗಳು ಎಲ್ಲ ಗಾಡ್ಸ್ ಗ್ರೇಸ್, ಪೀಪಲ್ ಲವ್ಡ್. ಸೂಪರ್ ಸಾಂಗ್, ಸೂಪರ್. ಸೊ ಯಶೋದಾಸ್ ಸರ್ ಜೊತೆ ರೆಕಾರ್ಡ್ ಮಾಡಬೇಕು ಅಂತ ಇತ್ತು. ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇವಾಗ. ಬಾಲಮುರಳಿ ಸರ್ ಜೊತೆ ಅವರು ಯಾವತ್ತೂ ಕೇಳೋರು, ಯಾವಾಗ ನಾನು ರೆಕಾರ್ಡ್ ಮಾಡ್ತೀಯಾ ಅಂತ. ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಡೂ ದ್ಯಾಟ್. ಸೊ ಹಾಗಾಗಿ ಬೇಜಾರಿದೆ ಕೆಲವ್ರ ಜೊತೆ ವರ್ಕ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ. ಬಟ್ ಲಾಡ್ ಆಫ್ ಆಲ್ಮೋಸ್ಟ್ ಇವಾಗ ನಮಗೆ ಒಬ್ಬರು ಸಿಂಗರನ್ನು ನಾವು ಕರೆದು ಹಾಡಿಸ್ತೀವಿ ಅಂದರೆ ಡೆಫಿನೆಟ್ಲಿ ನಮಗೆ ಅವ್ರು ಇಷ್ಟ ಆಗಿದ್ದೇ ಕರೀತೀವಿ. ಹಾಗಾಗಿ ಆಲ್ ದ ಸಿಂಗರ್ಸ್. ನಿಮ್ಮ ಒಂದು ಜರ್ನಿಯಲ್ಲಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಯಂಗ್ ಆ್ಯಂಡ್ ಅಪ್ಕಮಿಂಗ್ ಕಂಪೋಸರ್ಸ್ ಆ್ಯಂಡ್ ಡೈರೆಕ್ಟರ್ಸ್ಗೆ ಇಫ್ ಯು ಹ್ಯಾವ್ ಟು ಸೇ ಸಮಥಿಂಗ್, ವಾಟ್ ವುಡ್ ದಟ್ ಬಿ? ಇಲ್ಲ, ಅಗೇನ್ ಐ ಟೋಲ್ಡ್ ನೋ, ದೇರ್ ಇಸ್ ನೋ ಸ್ಟ್ರಿಕ್ಟ್ ರೂಲ್ಸ್ ಆರ್ ಕೋಡ್ಸ್ ಫಾರ್ ಕ್ರಿಯೇಟಿವಿಟಿ. ಎಂಜಾಯ್, ಬಿ ಯೋರ್ ಸೆಲ್ಫ್. ಹೌದು, ಸ್ವಲ್ಪ ಹ್ಯುಮಿಲಿಟಿಯಲ್ಲಿ ಇರಬೇಕು, ಕಲಿಬೇಕು. ಆ್ಯಂಡ್ AI ಉಪಯೋಗನ ಸ್ವಲ್ಪ ಕಮ್ಮಿ ಮಾಡಿ. AI ಇಸ್ ಗುಡ್, ಬಟ್ ನಾವು ಯೂಸ್ AI ಟು ಇವಾಲ್ವ್ ಆ್ಯಂಡ್ ವಿತ್ ಮ್ಯೂಸಿಕ್ ಇದು ಮಾಡಿ. ಬಿಕಾಸ್ ಇವಾಗ ಇಟ್ ಇಸ್ ಬಿಕಮ್ ಟೂ ಮಚ್. ಆ್ಯಂಡ್ ನೆವರ್ ಚೇಂಜ್ ದ ಬುಕ್ಸ್ ವಾಟ್ ಆರ್ ಎಲ್ಡರ್ಸ್ ಡಿಡ್. ಅಂದರೆ ಪ್ರಾಸೆಸ್ ಆಫ್ ಮ್ಯೂಸಿಕ್ ಮೇಕಿಂಗ್ ಅಂತ ಇದೆ ಸಿನಿಮಾಗೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತು ಈ ಥರ ಎಲ್ಲ ಇದೆ. ಇದು ಫಸ್ಟ್ ಆಗಬೇಕು. ಆಮೇಲೆ ಇವಾಗ ಎಡಿಟಿಂಗ್ಗೆ ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದಾಗಲೂ TCR ಹಿಡಿದು ದೇರ್ ಆರ್ ಲಾಟ್ ಆಫ್ ಪ್ರಾಸೆಸಸ್. ರೈಟ್. ಅದನ್ನು ಕಲ್ತ್ಕೊಳ್ಬೇಕು. ಸೊ ಯು ಕೆನಾಟ್ ಡೂ ಅದು ಮಾಡ್ಬೋದು, ಇದು ಮಾಡ್ಬೋದು, ಹಿಂಗೆ ಮಾಡ್ಬೋದು. ಬಿಕಾಸ್
ಇಟ್ ಈಸ್ ನಾಟ್ ಓನ್ಲಿ ಒನ್ ಡಿಪಾರ್ಟ್ಮೆಂಟ್. 100%. ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಇದೆ, ಅಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಇದೆ. ಸೊ ಇಟ್ ಹ್ಯಾಸ್ ಟು ಬಿ ಇಂಟರ್ ಕನೆಕ್ಟೆಡ್ 100%. ಆರ್ ಅದೊಂದು ಲಾಜಿಕ್ ಇರಬೇಕು, ಅದರಲ್ಲಿ ಒಂದು ಕನೆಕ್ಷನ್ ಸಿಂಕ್ ಇರಬೇಕು. ಆ್ಯಂಡ್ ಬಿ ಆನೆಸ್ಟ್, ಫಾರ್ ಶೋರ್. ಬಿ ಆನೆಸ್ಟ್ ಆ್ಯಂಡ್ ಅಪ್ರಿಷಿಯೇಟ್ ಅದರ್ಸ್ ವೆನ್ ದೇ ಆರ್ ಡೂಯಿಂಗ್ ಗುಡ್ ಮ್ಯೂಸಿಕ್ ಆಲ್ಸೋ. ಅದು ಇರಲೇಬೇಕು. ಸೊ ನಿಮ್ಮ ಫೇವ್ರೇಟ್ ಟ್ರ್ಯಾಕ್ ಇನ್ ರಂಗ್ ಬಿರಂಗಿ ಯಾವುದು? ಅವಳಂದ ಇದೆ, ಮೆಕ್ಯಾನಿಕ್ ಇದೆ, ಅದರಲ್ಲಿರೋ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು. ಚಲಿಯಾರೆ ಚಲಿಯಾರೆ ಅದು ಚೆನ್ನಾಗಿದೆ ಸಾಂಗ್. ರೀಚ್ ಅಷ್ಟೊಂದು ಆಗಲಿಲ್ಲ ಅಷ್ಟೇ. ಓಕೆ, ಸೊ ನೌ ಕಮಿಂಗ್ ಬ್ಯಾಕ್ ಟು ದ ಲೇಟೆಸ್ಟ್ ಫಿಲ್ಮ್. ಅಫ್ಕೋರ್ಸ್ ನೀವು ಆಕ್ಟ್ ಮಾಡಿಲ್ಲ, ಬಟ್ ಯು ಹ್ಯಾವ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿರುವಂತ ಡೈರೆಕ್ಟರ್ ನೀವು. ಅದಕ್ಕೂ ಒಂದು ನಿಮ್ಗೆ ಸೇರ್ಕೊಂಡಾಯ್ತು. ಮ್ಯೂಸಿಕ್ ಡೈರೆಕ್ಟರ್, ಕೋ ಪ್ರೊಡ್ಯೂಸರ್. ಅದು ನಾನು ಮಾಡಿದಲ್ಲ, ಅದು ವಡಿವೇಲ್ ಕತೆ. ಅದು ಅಂದ್ರೆ ವಡಿವೇಲು ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ರಂತೆ, ಸಿನಿಮಾದಲ್ಲಿ ಬಂದಿರೋದು. ಬಾಕ್ಸಿಂಗ್ ನಡೀತಾ ಇರತ್ತೆ. ಯಾರು ಬರ್ತೀರಾ ನನ್ನ ಜೊತೆ ಇದು ಮಾಡೋಕ್ಕೆ ಅಂತ ಅಲ್ಲಿ ಬಾಕ್ಸಿಂಗ್ ರಿಂಗ್ ಒಳಗೆ ಒಂದು ಫೈಟರ್ ಇದು ಮಾಡಿದಾಗ ಇವನು ಸುಮ್ಮನೆ ನಡ್ಕೊಂಡು ಹೋಗಿದ್ದು ಎತ್ತಿ ಬಿಸಾಕ್ತಾರೆ ಒಳಗಡೆ. ಚೆನ್ನಾಗಿ ಹೊಡ್ಕೊಂಡೆ. ಆದರೆ ನಾನು ಇದರಲ್ಲಿ ಇಂತಲ್ಲ, ಶಿವನೇನು ಪೋಯ್ಗಿಟ್ಟಿರ್ಮೇಲೆ ಯಾರೋ ನನ್ನ ಫಸ್ಟ್ ಇವನು ಹೆಂಗೋ ಹೊಡೆದು ಅವನು ಅಪೋನೆಂಟ್ ಬೀಳ್ತಾನೆ, ಹಂಗೆ ಸಿಂಗಪುಲಿ ಅದು ನೋಡಿರ್ತೀರ. ಆ ಥರ ಆಗಿದೆ. ಎಸ್, ಐ ಮೀನ್ ಹೊಸ ಟೀಮ್ಗಳಿಗೆ ಇದು ಮಾಡ್ಬೋದು, ಬಟ್ ಇನ್ನು ಪ್ರೊಡ್ಯೂಸರ್ ಅನ್ನೋಂಥ ಪಟ್ಟಕ್ಕೆ ನಾನಿನ್ನು ಬೆಳೆದಿಲ್ಲ. ಬಟ್ ಆಲ್ರೆಡಿ ಕೋ ಪ್ರೊಡ್ಯೂಸರ್ ಆಗಿದ್ರೆ ಈ ಸಿನಿಮಾಲಿ. ನೀವು ಮಾಡಿ ದಟ್ಸ್ ಓಕೆ. ಐ ಮೀನ್ ಅದ್ ನಾವು ಮಾಡಿರೋದು ನೀವು ಮಾಡೋದು ಅದು ಡೆಸ್ಟಿನಿ ಅನ್ಬೋದು. ಅಪ್ಪಾಜಿದು ಆಶೀರ್ವಾದ ನಿಮ್ಗೆಲ್ಲ ನಾನು ಯಾವತ್ತೂ ಹೇಳ್ತೀನಲ್ಲ, ಮುಟ್ಬೇಡ್ರು ಅಂತ. ನೀವು ಇಲ್ಲಿ ಮುಟ್ಬಿಡ್ತೀರ ನೀವು ಎಲ್ಲಾರ. ಸೊ ಹೌ ಡಿಡ್ ದ ಜರ್ನಿ ಆಫ್ 1.5 ಹ್ಯಾಪನ್ ವೆನ್ ಯು ಹರ್ಡ್ ದ ಸ್ಕ್ರಿಪ್ಟ್ ಫಾರ್ ದ ಫಸ್ಟ್ ಟೈಮ್? ಏನು ಅನಿಸ್ತು? ಐ ಸ್ಟಾರ್ಟೆಡ್ ಲಾಫಿಂಗ್, ಟು ಬಿ ಆನೆಸ್ಟ್. ತುಂಬ ಚೆನ್ನಾಗಿತ್ತು. ಬಟ್ ಅದೇ again, I mean, as we discussed, there's a thin line between being cute and being humorous and being vulgar. Right. So that we should not touch. True. Because as long as everything is cute in this particular subject, it will sound or it will look hilarious. Right. But the moment there's a slight, if you cross the line, it looks cheap. ಸೊ ಡಿಂಟ್ ಯು ಹ್ಯಾವ್ ದಟ್ ಫಿಯರ್? ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಇವ್ರುಗಳು, ಏನ್ ಮಾಡ್ತಾರೆ? ಖಂಡಿತ. ಯಾಕೆಂದ್ರೆ ಯುವರ್ ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್, ಯು ಹ್ಯಾವ್ ಯುವರ್ ಓನ್ ನೇಮ್, ಅಪ್ಪಾಸ್ ನೇಮ್ ಟು ಕಂಟಿನ್ಯೂ ಫಾರ್ ದ ಲೆಗಸಿ. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ಈ ತರ ಒಂದು ಬೋಲ್ಡ್ ಸಬ್ಜೆಕ್ಟ್ ಬಂದಾಗ ಹೌ ಡಿಡ್ ಯು ಹ್ಯಾಂಡಲ್? ಇಲ್ಲ, ಅಗೇನ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಮ್ಯೂಸಿಕ್ ಡೈರೆಕ್ಟರ್ ನಾಟ್ ಬೀಯಿಂಗ್ ದ ಸೀನಿಯರ್ ಅಂತಲ್ಲ. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಇಟ್. Like, I cannot overtake the whole film. It's like, we are all like, different wheels of a car. So one car punctures, ಅಥವಾ ಒಂದು ಕಾರ್ಗೆ ಜಾಸ್ತಿ ಗಾಳಿದ್ರೂ ಫಾಸ್ಟ್ ಇದು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಆಲ್ ಲೈಕ್ ಈಕ್ವಲಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಆ್ಯಂಡ್ ಬೀಯಿಂಗ್ ಅ ಸೀನಿಯರ್, ಮೇ ಬಿ ಐ ಟುಕ್ ಕೇರ್ ಆರ್ I have involved myself in this film more than I would involve myself in any other films. To see the parameters and it doesn't cross that. It doesn't, not because we all have a social responsibility 100%, today, because we should not preach the wrong things to the crowd or to the next future generation also, and how we behave in public or what we tell in public or what we show to the public. ನಮಗೆ ಅದೊಂದು ಇಟ್ಸ್ ಅ ಬಿಗ್ಗೆಸ್ಟ್ ಪವರ್ ವಿ ಹ್ಯಾವ್ ಆಸ್ ಫಿಲ್ಮ್ ಮೇಕರ್. ಸೊ ಅದನ್ನು ನಾವು ಪ್ರಾಪರಾಗಿ ಮಾಡಬೇಕು. ಮನಿ ಈಸ್ ನಾಟ್ ಎವ್ರಿಥಿಂಗ್. ಮನಿ, ಎವ್ರಿ ಒನ್ ಕ್ಯಾನ್ ಮೇಕ್ ಮನಿ. ಬಟ್ ಅದನ್ನು ನಾವು ವಿ ಆರ್ ಫಾರ್ಚುನೇಟ್ ಇನಫ್ ದಟ್ ವಿ ಹ್ಯಾವ್ ಸಮಥಿಂಗ್ ಇನ್ ಅವರ್ ಹ್ಯಾಂಡ್, ದಟ್ಸ್ ಫಿಲ್ಮ್ ಮೀಡಿಯಾ, ವೇರ್ ಆಸ್ ಅ ಡೈರೆಕ್ಟರ್ ಯು can tell the beautiful story in a humorous way. Obviously there's a lovely message. So it has to be put in a proper portions or quantities. Not one thing should spoil the whole thing. 100%. It should be like salt or sweet. ಸೊ ನಾನು ಈ ವಿಚಾರ ಹೇಳಲೇಬೇಕು ಓಪನ್ ಟಾಕಲ್ಲಿ. ಸೊ ನಾನು ಟು ಮೇಕ್ ಶ್ಯೂರ್ ದಟ್ ಎಲ್ಲೂ ಆ ವಲಿಯಾರಿಟಿ, ಎಲ್ಲೂ ಆ ಚೀಪ್ ಇದನ್ನ ಎಲ್ಲೂ ರೀಚ್ ಆಗಲ್ಲ ಅನ್ನೋದಕ್ಕೆ ನಿಮ್ಮ ಒಂದು ಹೆಲ್ಪ್, ನಿಮ್ಮ ಒಂದು ಸಪೋರ್ಟ್ ನನಗೆ ಕಾನ್ಸ್ಟೆಂಟಾಗಿ ಸಿಗ್ತಾನೆ ಬಂದಿದೆ. ಐ ಥಿಂಕ್ ಐ ಹ್ಯಾವ್ ಫೌಂಡ್ ಅ ಬ್ರದರ್ ಇನ್ ಯು ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ನೋಯಿಂಗ್ ಯು. ಬಟ್ ಈ ಒಂದು ಫಿಲ್ಮಲ್ಲಿ ಆಗಿರೋ ಒಂದು ಒಡನಾಟ ಆಗಿರ್ಬೋದು, ಆ ಒಂದು ಜೆಲ್ಲು, ಐ ಥಿಂಕ್ ಇದು ಯಾವತ್ತೂ ಇನ್ನು ಮರೆಯೋಕ್ಕೆ ಆಗಲ್ಲ. ರಿಲೇಷನ್ಶಿಪ್ಸ್ ಆರ್ ಲೈಕ್ ಫಾರ್ ಲೈಫ್. ವೆನ್ ನಾವು ಯಾರೇ ಆಗಲಿ, ಯಾವುದೇ ಓನ್ ಈಗೋ ಇರಬಾರ್ದು, ಮತ್ಲಬೀಸ್ ಇರಬಾರ್ದು. ಅಂದರೆ ವಾಟ್ ಈಸ್ ದ್ಯಾಟ್ ಐ ಆಮ್ ಗೋನ್ ಗೆಟ್ ಔಟ್ ಆಫ್ ದಿಸ್ ಅಂತ ಹೇಳೋದ್ರ ಬದಲು, ವೆನ್ ಟೂ ಪೀಪಲ್ ಆರ್ ದೇರ್, ಇವಾಗ ನಾವು ಇಬ್ಬರು ಈಗ ನೆಕ್ಸ್ಟ್ ಸಿನಿಮಾದಲ್ಲಿ ಏನು ಮಾಡಬೇಕು, ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಇನ್ ಅ ಪ್ರಾಡಕ್ಟ್ ಅಂತ ನೋಡ್ಬೇಕು. 100%. ಆ್ಯಂಡ್ ಐ ಹವ್ ನೆವರ್ ಟೇಕನ್ ಯುವರ್ ಸಜೆಷನ್ಸ್
ಲೈಕ್ ಇವನಿಗೇನು ಗೊತ್ತು ನನಗೆ ಎಲ್ಲ ಗೊತ್ತಿರೋದು ಅಂತ ಇದು ಮಾಡಿಲ್ಲ. ಐ ಹವ್ ಆಲ್ವೇಸ್ ಸೀನ್, ಬಟ್ ವೇರ್ ಮೆನಿ ಪ್ಲೇಸಸ್ ವೆನ್ ಐ ಫೆಲ್ಟ್ ದಟ್ ನೋ ದಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಆರ್ ಸಮಥಿಂಗ್ ಲೈಕ್ ಐ ಪುಟ್ ಮೈ ಪಾಯಿಂಟ್ ಅಕ್ರಾಸ್. ಸೊ ದ್ಯಾಟ್ಸ್ ಹೌ ಇಟ್ ಶುಡ್ ಬಿ. ಇಲ್ಲಾಂದರೆ ಸಿನಿಮಾ ಕೆನಾಟ್ ಬಿ. ಇವಾಗ ನಾನು ಕೊಟ್ಟಿದ್ದೇ ನೀನು ತಗೋಬೇಕು ಅಥವಾ ನೀನು ಹೇಳಿದ್ದನ್ನೇ ನಾನು ಮಾಡಬೇಕು ಅಂತ ಇದ್ರೂ ಪ್ರಾಬ್ಲಮ್ ಆಗುತ್ತೆ. ಸೊ ವಿ ಹ್ಯಾವ್ ವರ್ಕ್ಡ್ ಬ್ಯಾಕ್ ಆ್ಯಂಡ್ ಫೋರ್ತ್. And I think we have worked more like a family than anything else. Yes. Yeah. Which is your favorite song in One and a Half? ಎಲ್ಲ ಸಾಂಗ್ಸ್ಗಳು ನನಗೆ, ಬಿಕಾಸ್ ದೇ ಆರ್ ಆಲ್ ಮೈ ಬೇಬೀಸ್. I think ಒಂದು ಹೊಸ ಜಾನರ್ ಹ್ಯಾಂಡಲ್ ವಿತ್ ಕೇರ್ ವಾಸ್ ಸಮಥಿಂಗ್ ನ್ಯೂ ಟು ಯು. ಸೊ ಹೌ ಡಿಡ್ ಯು ಡೀಲ್ ವಿತ್ ದಟ್ ಕೈಂಡ್? ಇಲ್ಲ ಸಿ ಅಗೇನ್ ದ ಕೈಂಡ್ ಆಫ್ ಮ್ಯೂಸಿಷಿಯನ್ಸ್ ಹೂಮ್ ವಿ ವರ್ಕ್ ವಿತ್ ಅಲ್ವಾ, ಲೈಕ್ ಬಿಜು, ಲವ್ಲಿ ಇದು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಲೈಕ್ ನಾವು ಹೂಎವರ್ we have approached for this film, they've all come and worked for love and with lot of respect. Nobody has put yoga. Biju has got a big hit now. ಆದರೂ ಇಲ್ಲ ನಾನು ಹಂಗೆ ಹಿಂಗೆ ಅಂತ ಏನಿಲ್ಲ. ವೆರಿ ಕೂಲ್, ಡೌನ್ ಟು ಅರ್ತ್, ಸೋ ಸಿಂಪಲ್. ಬೀಟ್ ಬಿಜು ಆರ್ ನಮಗೆ ಹಾಡಿರುವಂಥ ಎಲ್ಲ ಸಿಂಗರ್ಗಳು, ಬಾಳಿ ಬುಳಿಗುಂಡಿ, ಐಶ್ವರ್ಯ ರಂಗರಾಜ್, ಎಕ್ಸಾಕ್ಟ್ಲಿ, ಬಾಳು, ಸುಪ್ರಿಯಾ, ಅನಿರುದ್ಧ ಶಾಸ್ತ್ರಿ, ಎಲ್ಲರೂ. We had our own restrictions. Everyone has given their best. And even ನಮ್ಮ ಸಾಹಿತಿಗಳಲ್ಲೂ ಸರಿ, ಸಂತೋಷ್ ನಾಯಕ್ ಆಗಲಿ, ಎಲ್ಲರೂ, ಪ್ರಮೋದ್ ಎಲ್ಲರೂ, they've all come and worked like a team. So that's what it is. ನಾವು ಏನಂದರೆ ಹಿಟ್ ಆಗುತ್ತೋ ಇಲ್ಲೋ ಅದು ಸೆಕೆಂಡರಿ, ಬಟ್ ವಿಲ್ ಆಲ್ I would like to take a memory forward in every film, because we have put our honest ಇದು. ಈಗ ನಾನು ರಾನಿ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಅಷ್ಟೇ, ಪ್ರೊಡ್ಯೂಸರ್ಸ್ ವೇರ್ ಗುಡ್, we did good songs in that. Cinema was good, but didn't work, but we have got good memories of that. ಅದೇ ಥರ ಇವಾಗ ನಮ್ಮದು 1.5 is also a different thing. So let's all take forward and let's hope and our efforts will be paid. ಯಾಕಂದ್ರೆ ನಮಗೆ more than money, what I believe is when our work is recognized by people and enjoyed by people, that's a real remuneration, what we can get. 100%. So ಅದು ಬರುತ್ತೆ ಅಂತ I'm expecting. Which is the favorite character in your film? Because you have not just done the songs for the film. ಸೊ ಎವ್ರಿ ಫ್ರೇಮಲ್ಲೂ ಒಂದು ಮ್ಯೂಸಿಕಲ್ ಥರ ಇದೊಂದು ಫಿಲ್ಮ್ನ ಒಂದು ಬಿಗ್ ಕ್ಯಾನ್ವಾಸ್ ಮಾಡೋದಕ್ಕೆ ಐ ಥಿಂಕ್ ಯು ಆರ್ ಒನ್ ಆಫ್ ದ ಮೇಜರ್ ರೀಸನ್ಸ್. ಸೊ ಆ ಬಿಗ್ ಕ್ಯಾನ್ವಾಸಲ್ಲಿ ವಿಚ್ ಇಸ್ ಯುವರ್ ಫೇವ್ರೆಟ್ ಕ್ಯಾರೆಕ್ಟರ್ ಅದೇ ಪ್ರೊಟಗನಿಸ್ಟ್ ಆ್ಯಂಡ್ ದ 1.5 ಅದೇ ಅವರೇ. 1.5 ಇಸ್ ದ ಮೈನ್. ಹಾಫ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಫ್ ಅದನ್ನು ನಾನು ಹೇಳೋದಕ್ಕಿಂತ ಜನ ನೋಡಬೇಕು, ಬಿಕಾಸ್ ದಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ನಮ್ಮ ಅನಂತ್ ಇಸ್ ಡನ್. ಅದು ಪಕ್ಕಾ ಕಾಸ್ಟಿಂಗ್ ಸೂಪರ್ ಆಗಿದೆ. ಆ್ಯಂಡ್ ಅವನು ನೋಡಿದಾಗಲೇ ಇವಾಗ ನಗು ಬರುವಂಥದ್ದು. ಇನ್ನು ಮುಂದೆ ಅವನಿಗೂ ಐ ಥಿಂಕ್ ದಿಸ್ ಫಿಲ್ಮ್ ವಿಲ್ ಬಿ ಬಿಗ್ ಬ್ರೇಕ್ ಫಾರ್ ಹಿಮ್ ಆ್ಯಂಡ್ ಫಾರ್ ಯು ಆ್ಯಂಡ್ ಫಾರ್ ಅಸ್, ಎವ್ರಿ ಒನ್, ದ ಹೋಲ್ ಟೀಮ್. ನಾನು ಐ ಥಿಂಕ್ ವೀಕ್ಷಕರಿಗೆ ಕಳಾಖಂಡಿತವಾಗಿ ಹೇಳ್ತೀನಿ, ದಿಸ್ ಹೋಲ್ ಆಲ್ಬಮ್, ಐ ವಿಲ್ ಅಶ್ಯೂರ್ ಯು, ನಾಟ್ ಜಸ್ಟ್ ದಿ ಆಲ್ಬಮ್, ಇನ್ಕ್ಲೂಡಿಂಗ್ ದ BGM ಇಸ್ ಗೋನ್ ಟು ಬಿ ಅ ಬ್ಲಾಕ್ ಬಸ್ಟರ್. ಇಲ್ಲ, ಬಿಕಾಸ್ ಯು ಆಲ್ಸೋ ಹ್ಯಾಡ್ ಅ ವಿಷನ್ ಫಾರ್ ದ್ಯಾಟ್. BGMಗೂ ಇದೇ ಥರ ಇರಬೇಕು, ರೆಫರೆನ್ಸಸ್ ಎಲ್ಲ. ಆ್ಯಂಡ್ ಅಗೇನ್ ರೆಫರೆನ್ಸಸ್ ಇಟ್ಕೊಳ್ಳೋದು ತಪ್ಪೇ ಅಲ್ಲ, ಬಟ್ ವಿ ಹ್ಯಾವ್ worked extensively. So I think prolonged period alli we have worked than any other film. But I'm happy with the product now. So let's. ಸೊ ನಾವು ಆಸ್ ಅ ಕೋ ಪ್ರೊಡ್ಯೂಸರ್ ನೆಕ್ಸ್ಟ್ ಜನ ಮಾತ್ರ. ಅದಾದ್ರೆ ಇನ್ನೂ 1.5 ಅಲ್ಲ 10.5 ಮಾಡ್ಬೋದು. ಅಯ್ಯೋ, ಅದು ತನ್ನಂತೂ ನೋಡ್ಕೋದು ಕಷ್ಟ ಆಗ್ಬಿಡುತ್ತೆ. ಅದು ನಾನು ಬರ್ಬೋದು, 15 ಹುಡ್ಕೊಳ್ಳಿ, ನೋ ಪ್ರಾಬ್ಲಮ್. So that is one thing. So okay, do you have any memorable memories from the film that you can take back? So that's what I said, the way we made music, ನಮ್ಮ producer Charan, the way he is such a playful character, very very colorful character. ಅವನ ಬಗ್ಗೆನೇ ಒಂದು ಸಿನಿಮಾ ಮಾಡ್ಬೋದು ಆ್ಯಕ್ಚುಲಿ. ಏನೇ ಅದು ಅವನು ಒಂದು ಮಗುನೇ. ಸೊ ಈ ಥರ ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆಗಲಿ, ಸಿನಿಮಾ ಸ್ಟೋರೀಸ್ ಡೆವಲಪ್ ಆಗಿದ್ದಾಗಲಿ, ಅದಾಗಿದ್ದಾಗಲಿ ಎಲ್ಲ ನೋಡಿದ್ರೆ ಎವ್ರಿಥಿಂಗ್, ಹೋಲ್ 1.5 ಇಸ್ ಬ್ಯಾಗ್ ಆಫ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಸೊ ವಾಟ್ ಎಕ್ಸ್ಪೆಕ್ಟೇಷನ್ಸ್ ಡು ಯು ಹ್ಯಾವ್ ಫ್ರಮ್ ದ ಫಿಲ್ಮ್? ಮೈ ಎಕ್ಸ್ಪೆಕ್ಟೇಷನ್ ಈಸ್ ಎಸ್, ಪೀಪಲ್ ವಿಲ್ ಲೈಕ್ ದ ಫಿಲ್ಮ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಟ್ ಈಸ್ ವಾಟ್ ಐ ಲುಕ್ ಫಾರ್ವರ್ಡ್. ಯಾಕಂದರೆ ಸಿ ವೆನ್ ಸರಸ್ವತಿ ಅವ್ರನ್ನ ಜನ ಇಷ್ಟಪಟ್ಟಾಗ, ಒಬ್ರಿಗೆ ಸರಸ್ವತಿ ಹೋಲಿದ್ದು ಹಂಗೆ ಬಂದರೆ ಲಕ್ಷ್ಮಿ ತಾನಾಗೆ ಬರ್ತಾಳೆ ಅನ್ನೋಂಥದ್ದು. ಖಂಡಿತ. ನಾವು ಇದ್ದದ್ದನ್ನೆಲ್ಲ ಇದು ಮಾಡಿ ಒಂದು ಸಿನಿಮಾ ಚೆನ್ನಾಗಿ ಮಾಡಿದ್ವಿ, ಜನ ಇಷ್ಟಪಟ್ಟು ಬಂದಾಗ, ಸೊ ಡೆಫಿನೆಟ್ಲಿ ಜನ ಇಷ್ಟಪಟ್ಟರೆ ಸಾಕು, ಲಕ್ಷ್ಮಿ ತಾನಾಗೇ ಬರ್ತಾಳೆ. ನಿಮ್ಮ ಹೆಸರಲ್ಲಿ ಮಣಿಕಂಠ ಅಂತ ಇದೆ,
ನೀವೇನಕ್ಕೆ ಸಿಂಗಿಂಗ್ಗೆ ನೀವು ಟೈಮ್ ಕೊಡ್ತಾ ಇಲ್ಲ? ನಿಮ್ಮ ಕಂಠವನ್ನ ಎಷ್ಟು ಅದ್ಭುತವಾಗಿದೆ ನಿಮ್ಮ ವಾಯ್ಸು, ನೀವೇನಕ್ಕೆ ನಿಮ್ಮ ಕಂಠವನ್ನು ನೀವು ಕರೆಕ್ಟಾಗಿ ಉಪಯೋಗಿಸ್ಕೊಂತಿಲ್ಲ? ಯಾಕಂದರೆ ನನ್ನ ಕಂಠ ಇಸ್ ವೆರಿ ಕಾಸ್ಟ್ಲಿ, ವೆರಿ ಎಕ್ಸ್ಪೆನ್ಸಿವ್. ಅದನ್ನು ಎಫೋರ್ಡ್ ಮಾಡುವಂಥ ಪ್ರೊಡ್ಯೂಸರ್ ಇನ್ನೂ ಬಂದಿಲ್ಲ. ನೀವು ಇದ್ರಲ್ಲಿ ಕೋ-ಪ್ರೊಡ್ಯೂಸರ್, ನೀವು ಇದ್ರಲ್ಲಿ ನೀವೇ ಹಾಡ್ಬಿಡ್ಬೋದು. ಅದು ಬೇರೆ, ಮ್ಯೂಸಿಕ್ ಡೈರೆಕ್ಷನ್ ಬೇರೆ, ಸಿಂಗಿಂಗ್ ಬೇರೆ, ಎಲ್ಲ ಎಷ್ಟು ಹಠ ಹಿಡಿದ್ರು ಈ ಸಿನಿಮಾ ನೀವು ಹಾಡಿಲ್ಲ. ಎಲ್ಲಾನು ನಾವು ಬಿಸ್ನೆಸ್ ಅಲ್ಲಿ ಡಿಫ್ರೆಂಟ್ ಆಗಿ ನೋಡ್ಕೋಬೇಕು ಅಲ್ವಾ. ಸಿಂಗಿಂಗ್ ಇಸ್ ಅ ಸಪ್ರೇಟ್ ಎಂಟಿಟಿ. ಇಲ್ಲ ಆಗಲ್ಲ. ನನಗೆ ಕಂಪೋಸ್, ನಾನು ಐ ವುಡ್ ಲೈಕ್ ಟು, ನಾನು ಹಾಡೋದ್ರ ಬದಲು ಅದಕ್ಕೆ ಅಂತ ಟ್ರೈನ್ ಆಗಿ ಅದಕ್ಕೆ ಅಂತ ಇದು ಮಾಡುವಂಥ ಸಿಂಗರ್ಸ್ ಇದ್ದಾಗ ಅವರಿಗೊಂದು ಇದು ಬರುತ್ತೆ. ಆ್ಯಂಡ್ 2 brains ವಿಲ್ ಆಬ್ವಿಯಸ್ಲಿ ಗಿವ್ ಅ ಬೆಟರ್. ಖಂಡಿತ ಒಪ್ತೀನಿ. ನೋಡಿ, ನಿಮ್ಮ ಒಂದು ಕಂದ 1.5, ಬಟ್ ಆದರೂ ನಿಮ್ಮ ಪ್ರಕಾರ ಯಾವುದು ಇರೋದ್ರಲ್ಲಿ ಸೂಪರ್ ಆಗಿ ರೀಚ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಇವಾಗ ನಮ್ಮ 1.5 ಅಲ್ಲಿ ನೋಡಿದ್ರೆ ಇರುವಂಥ ಎಲ್ಲ ಸಾಂಗ್ಗಳು ಡಿಫ್ರೆಂಟ್ ಜಾನರಿಗೆ, ಡಿಫ್ರೆಂಟ್ ಸಿಚುವೇಶನ್ಸ್ಗಳಿಗೆ ಟಾರ್ಗೆಟಿಗೆ ಮಾಡಿರುವಂಥದ್ದು. ಯಂಗ್ಸ್ಟರ್ಸಿಗೆ ಬೇರೆ ನಮ್ಮದು ಸಾಂಗ್ ಇದೆ, ಲವರ್ಸಿಗೆ ಬೇರೆ ಸಾಂಗ್ ಇದೆ, ಆಮೇಲೆ ತುಂಟ ನಯನ ಅದು ನೋಡಿದರೆ ಅದೊಂದು ಬೇರೆ ಕ್ಯಾಟಗರಿಗೆ, ಕಿಲ ಅನ್ನೋದು ಬೇರೆ ಕ್ಯಾಟಗರಿಗೆ, ಓಜಾನು. ಸೊ ಎಲ್ಲ ಕ್ಯಾಟಗರಿಗಳಿಗೆ ನಾವು ಪ್ರಾಪರಾಗಿ ಕಮರ್ಷಿಯಲ್ ಪ್ಲೇಸ್ಮೆಂಟ್ ಮಾಡಿದ್ದೀವಿ. ಆ್ಯಂಡ್ ಅಗೇನ್ ಫಾರ್ ಎನಿ ಸಾಂಗ್ ಟು ಬಿ ಅ ಹಿಟ್, ಆ ಸಾಂಗಿಗೆ ಅಂತ ಬಂದಾಗ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ, ಸಿಂಗರ್ಸ್ ಆರ್ ದೇರ್. ಒಂದು ಸಾಂಗಿಗೆ ಸಾಹಿತಿಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಖಂಡಿತ. ಸೊ ಅದು 2 ಸಾಹಿತ್ಯ ಸಂಗೀತ ಎರಡೂ ಸೇರಿದಾಗ ಒಂದು ಸಂಗೀತ, ಒಂದು ಹಾಡು ಅಂತ ಬರುತ್ತೆ. ಆ ಹಾಡನ್ನು ಹಾಡುವಂಥ ಸಿಂಗರ್ಸ್ ಆರ್ ದ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್ ಆಫ್ ದ ಫಿಲ್ಮ್. ಸೊ ಹೀಗಾಗಿರೋದ್ರಿಂದಾಗಿ ಎಲ್ಲರದು, ಇವಾಗ ನನ್ನ ಸಾಂಗ್ ಇಷ್ಟೆಲ್ಲ ಹಿಟ್ ಆದರೂ ಅದರದ್ದು ಎಲ್ಲ ಈಕ್ವಲ್ ಕ್ರೆಡಿಟ್ ಶುಡ್ ಗೋ ಟು ದ ರೈಟರ್ಸ್, ಟು ದ ಸಿಂಗರ್ಸ್ ಆ್ಯಂಡ್ ಟು ದ ಡೈರೆಕ್ಟರ್ಸ್ ಆಲ್ಸೋ ಫಾರ್ ಸೆಲೆಕ್ಟಿಂಗ್ ದ್ಯಾಟ್ ಸಾಂಗ್ ಪರ್ಟಿಕ್ಯುಲರ್ ಅಲ್ವಾ. ನಾನೊಬ್ಬ ಡ್ರೈವರ್, ಸೊ ಯು ಆಸ್ಕ್ ಮೀ ಟು ಡ್ರೈವ್ ಅ BMW, ಐ ವಿಲ್ ಡ್ರೈವ್ ಅ BMW. ಫಿಯೇಟ್ ಅಥವಾ ಅಂಬಾಸಿಡರ್ ಡ್ರೈವ್ ಮಾಡೋಕ್ಕೆ ಹೇಳಿ ನಾನು ಡ್ರೈವ್ ಮಾಡ್ತೀನಿ. ಅದು ಡಿಪೆಂಡ್ಸ್ ಆನ್ ದ ಡೈರೆಕ್ಟರ್ಸ್ ಅಲ್ವಾ. ಹಾಗಾಗಿ ಸೊ ದ ಕ್ರೆಡಿಟ್ ಗೋಸ್ ಟು ಎವ್ರಿ ಒನ್. ಇಟ್ ಈಸ್ ನಾಟ್ ಲೈಕ್ ನಾನೊಬ್ಬನೇ ಅಂತಲ್ಲ, ಒಂದು ಕೈಯಿಂದಂತೂ ಚಪ್ಪಾಳೆ ಹೊಡೆಯೋಕ್ಕೆ ಚಾನ್ಸೇ ಇಲ್ಲ. 100%. ಹಾಗಾಗಿ 1.5 is the songs are placed in a beautiful different ಮಲ್ಟಿ ಒಂದು ಲೇಯರ್ಡ್ ಅಥವಾ ಒಂದು ಆರ್ಚ್ ಥರ ಎಲ್ಲನೂ ಪ್ಲ್ಯಾನ್ ಮಾಡಿ. ಐ ಥಿಂಕ್ ಸಿನಿಮಾದಲ್ಲಿ ಸಾಂಗ್ಸ್ಗಳೇ ಜಾಸ್ತಿ ಆಗಿವೆ. ಎಲ್ಲ ಸಿಚುವೇಶನ್ಗಳು ಲಿರಿಕ್ಸ್ ಹಾಕ್ಬಿಟ್ಟು ನೀವು ಹಾಡಿದ್ದೀರಾ. ಎಸ್, ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ 1.5. ಸೊ ಇಫ್ ಯು ಹ್ಯಾವ್ ಟು ಇನ್ವೈಟ್ ದಿ ಆಡಿಯನ್ಸ್ ಟು ವಾಚ್ ಯುವರ್ ಫಿಲ್ಮ್, ಆರ್ ಫಿಲ್ಮ್, ಹೌ ವುಡ್ ಯು ಡೂ ಇಟ್? ಏನಕ್ಕೆ ಬರಬೇಕು? ಏನಿಲ್ಲ, ಮಜಾ ತೊಗೊಳಕ್ಕೆ ಬನ್ನಿ, ಹೊಟ್ಟೆ ತುಂಬ ನಗೋಕ್ಕೆ ಬನ್ನಿ. ಅದರಲ್ಲಿ ಯಾವ ಥರ ಒಳಗೆ ನಿಮಗೆ ಲೈಫ್ ಬಗ್ಗೆ, ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಯಾವ ಥರ ಮೆಸೇಜ್ ಸಿಗತ್ತೆ ಅಂಥೇಳಿ ಮೆಸೇಜ್ ಕೊಡಬೇಕು ಅಂತ ನಾವು ಸಿನಿಮಾ ಮಾಡಿಲ್ಲ, ನಿಮ್ಮನ್ನು ನಗಿಸ್ಬೇಕು ಅಂತ ಸಿನಿಮಾ ಮಾಡಿದ್ದೀವಿ. ಹೊಟ್ಟೆ ತುಂಬ ಯಾರು ಜಡ್ಜ್ ಮಾಡದೇ ಇರೋ ಥರ ನೀವು ನಕ್ಬಿಟ್ಟು ನೀವು ಇದರಿಂದ ಥಿಯೇಟ್ರಿಂದ ಹೊರಗೆ ಹೋದರೆ ಅದರಲ್ಲಿ ಏನು ಮೆಸೇಜ್ ಇದೆ ಅದು 100% ನಿಮಗೆ ಬರುತ್ತೆ. ಸೊ ಜಸ್ಟ್ ಟು ಕಮ್ ಟು ದ ಥಿಯೇಟರ್ ಟು ಹ್ಯಾವ್ ಅ ಹಾರ್ಟಿ ಲಾಫ್, ಅ ಗುಡ್ ಟೈಮ್ ವಿತ್ ಆಲ್ ಯುವರ್ ಫ್ರೆಂಡ್ಸ್. ಆ್ಯಂಡ್ ಅದು ಗರ್ಲ್ ಫ್ರೆಂಡ್ಸ್ ಆಗಿರಲಿ ಅಥವಾ ಫ್ಯಾಮಿಲಿ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಯಾರ ಜೊತೆನೂ ಸರಿ ಒಳ್ಳೆ ಮಜಾ ತೊಗೊಳಕ್ಕೆ, ಹೊಟ್ಟೆ ತುಂಬ ನಗಕ್ಕೆ 1.5 ನೋಡೋಕ್ಕೆ ಥಿಯೇಟ್ರಿಗೆ ಬನ್ನಿ. ಅಷ್ಟೇ ಹೇಳೋದು, ಸಾಂಗ್ ಕೇಳಕ್ಕೆ ಬರಬೇಡಿ, ಏನಿಲ್ಲ, ಏನು ಮೆಸೇಜ್ ಇಟ್ಟಿದ್ರೆ ಏನಿಲ್ಲ, ನಗಬೇಕಾ, ಟು ಹ್ಯಾವ್ ಅ ಗುಡ್ ಟೈಮ್, ಕಮ್ ಟು ಥಿಯೇಟರ್ ಟು ವಾಚ್ 1.5 ಅಷ್ಟೇ. ಥ್ಯಾಂಕ್ ಯು ಮಣಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದ ಪಾಡ್ಕಾಸ್ಟ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ, ಬಿಕಾಸ್ ಯು ಬಿನ್ ಟ್ರಾವೆಲಿಂಗ್ ಸೋ ಮಚ್ ಆ್ಯಂಡ್ ಯು ಹ್ಯಾವ್ ಅ ಲಾಟ್ ಆಫ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್. ವಿಶಿಂಗ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ದ ಎಂಡವರ್ಸ್ ಇನ್ ಲೈಫ್ ಆ್ಯಂಡ್ ಫಾರ್ ಆಲ್ ದ ಫಿಲ್ಮ್ಸ್. ಇನ್ನೂ ಸಾಕಷ್ಟು ಸೂಪರ್ ಹಿಟ್ಸ್ ಕೊಡಿ, ಇನ್ನೂ ಸಾವಿರಾರು ಸಾಂಗ್ಸ್ ಮಾಡಿ, ಇನ್ನೂ ಸಾವಿರಾರು ಸಿನಿಮಾಗಳು ಮಾಡಿ. 100% ನಮ್ಮಂಥ ಯಂಗ್ ಡಿರೆಕ್ಟರ್ಸ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ಕೊಬನ್ನಿ. Because you are not just a music director. I think in this journey I found a brother, I found a philosopher, and I found a lot of things in you. So I think our journey also continues together. And even the math helta, if you have anything else to say to come to watch 1.5, and directed by very talented my brother Shreyas Suri, and produced by Sulakshmi Films. ಆ್ಯಂಡ್ ಅ ಲವ್ಲಿ ಟೀಮ್ ಆಫ್ ಪ್ರೊಡ್ಯೂಸರ್ಸ್, ನನ್ನನ್ನು ಪ್ರೊಡ್ಯೂಸರ್ ಅಂತ ಸೇರಿಸಿದ್ದಾರೆ. ಆ್ಯಂಡ್ ಲವ್ಲಿ ಆ್ಯಕ್ಟರ್ಸ್ ನಮ್ಮ. ಆ್ಯಂಡ್ ಇವರನ್ನು 4 ಹೀರೋಯಿನ್ಸ್ ಜೊತೆ ನಾವು ನೋಡಿ ನಾವು ಖುಷಿ ಪಟ್ಟಿಲ್ಲ, ಅವ್ರು ಅವಾಗ ಹೇಳ್ತಿದ್ದಿದೆ, ಅದು ರೊಮ್ಯಾನ್ಸ್ ಮಾಡೋದು ನೀನು, ಮ್ಯೂಸಿಕ್ ಮಾಡೋದು ನಾನು.
ಇವನ್ ಎಡಿಟರ್ ಕೂಡ ಎಡಿಟರ್, ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಮತ್ತೆ ಸಿನಿಮಾ ನೋಡಿ ರೊಮ್ಯಾನ್ಸ್ ಒಂದ್ಸತಿ ನಾನು ಮಾಡಿದೆ, ಬಟ್ ಮತ್ತೆ ನೋಡ್ಬೇಕಾಗಿರೋ ಕರ್ಮ ಅವ್ರಿಗೆ. ಮುಖೇಶ್ ಅಷ್ಟೇ ಅಲ್ಲಿ ಇವನ್ ರೊಮ್ಯಾನ್ಸ್ ಮಾಡಿದಾಗ ನಾನೇ ಹೇಳಿದ್ದೆ ಮುಖೇಶ್ಗೆ, ಅವನು ಕರೆಕ್ಟ್ ಅಲ್ಲಿ ಹೋದಾಗ ಕಟ್ ಮಾಡ್ತೀಯಲ್ಲ ನೀನು ಅಂತ, ಯಾಕೆ ಬಿಡ್ಬೇಕು ಅಂತ. ಜೋಕ್ಸ್ ಎ ಪಾರ್ಟ್, ಇಟ್ಸ್ ಅನ್ ಆನೆಸ್ಟ್ ಫಿಲ್ಮ್ which we made from our hearts, and I hope, I cannot again say that, and I'm too confident, but I hope, but again there is a confidence that you will all love the film, and ಒಳ್ಳೆ ಮಜಾ ತಗೋತೀರಾ ನೀವು ಸಿನಿಮಾ ನೋಡಿ. ಯಾಕಂದರೆ ಅನಂತು ಕ್ಯಾರೆಕ್ಟರ್, ಹಾಫ್ ಕ್ಯಾರೆಕ್ಟರ್ ಆ್ಯಂಡ್ ಇವರು ಒನ್ ಕ್ಯಾರೆಕ್ಟರ್ ಜೆಲ್ಡ್ ರಿಯಲಿ ವೆಲ್, ಆ್ಯಂಡ್ ನೀವು ಎಲ್ಲದನ್ನು ರಿಲೇಟ್ ಮಾಡ್ಕೋತೀರಾ ಲೈಫಲ್ಲಿ. ಎಸ್, ಸೊ ಕಮ್ ಟು ದ ಥಿಯೇಟರ್ ವೆರಿ ಸೂನ್. ವಿಲ್ ಬಿ ಕಮಿಂಗ್ ಇನ್ ಥಿಯೇಟರ್ಸ್ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಮೇ ಬಿ ಮಲ್ಟಿಲಿಂಗ್ವಲ್ ಕೂಡ. ಅದು ಅವರು ಕಟ್ ಮಾಡ್ತಾರಲ್ಲೋ ಗೊತ್ತಿಲ್ಲ, ಬಟ್ ಐ ಟೋಲ್ಡ್. ಸೊ ನಿಮ್ಮ ಬಾಯಾರಿಕೆಯಿಂದ ಅದು ಆಗುತ್ತೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ me and Mani sir signing off for tonight, and thank you.